ಎಲ್ಲ ಸಂಗಾತಿಗಳಿಗೆ ಶುಭಾಶಯಗಳು. ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ಟರ್ ಸ್ಟಡೀಸ್ ಎಂಬ ಸಂಸ್ಥೆಯನ್ನು ಈಗ ಈ ಚಾನಲ್ ಮುಖಾಂತರ ಪ್ರಾರಂಭಿಸುತ್ತಿದ್ದೇವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ಟರ್ ಸ್ಟಡೀಸ್ ಎಂಬ ಸಂಸ್ಥೆ CPIML ಲಿಬರೇಷನ್ ಪಕ್ಷದ ಒಂದು ಅಂಗ. ಮಾರ್ಕ್ಸ್ವಾದ ಅಂದರೆ ವೈಜ್ಞಾನಿಕ ಸಮಾಜವಾದವನ್ನು ವಿಶಾಲ ಜನತೆಯಲ್ಲಿ ಪ್ರಚಾರಗೊಳಿಸುವುದೇ ನಮ್ಮ ಉದ್ದೇಶ. ಜೊತೆಗೆ ಕೇವಲ ಪ್ರಚಾರದ ಜೊತೆಗೆ ಭಾರತ ಸಮಾಜದ ರಚನೆ, ಸಂಘರ್ಷ ಮತ್ತು ಜೀವನದ ಎಲ್ಲ ಮುಖಗಳ ಮೇಲೆ ವಿದ್ಯುಕ್ತವಾಗಿ ವಿಶ್ಲೇಷಣೆ ತಯಾರು ಮಾಡಿ ಅದನ್ನು ಪ್ರಸರಿಸುವ ಗುರಿಯನ್ನು ಹೊಂದಿಕೊಂಡಿದ್ದೇವೆ. ಈ ಸಂಸ್ಥೆ ಅನೇಕ ದಶಕಗಳಿಂದ ಇದೆ ಮತ್ತು ಅದು ಅನೇಕ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಒಂದು ಅದರ ರೂಪ. ಬರುವ ದಿನಗಳಲ್ಲಿ ನೀವು ನಮ್ಮಿಂದ ವೈಜ್ಞಾನಿಕ ಸಮಾಜವಾದ ಪಠ್ಯಕ್ರಮಗಳ ಬಗ್ಗೆ ಪರಿಚಯಾತ್ಮಕ ಭಾಷಣಗಳು, ವಿಶ್ಲೇಷಣೆಗಳು, ಜೊತೆಗೆ ಭಾರತ ಸಮಾಜದ ರಚನೆ, ಸಂಘರ್ಷ ಮತ್ತು ಬೆಳವಣಿಗೆಯ ಬಗ್ಗೆ ವಿವಿಧ ವಿಶ್ಲೇಷಣಾತ್ಮಕ ಭಾಷಣ, ಪಠ್ಯಗಳನ್ನು ನಿರೀಕ್ಷಿಸಬಹುದಾಗಿದೆ. ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಸಂಸ್ಥೆಯ ಪರವಾಗಿ ನಾನು ವಿ ಲಕ್ಷ್ಮೀನಾರಾಯಣ. ನಮಸ್ಕಾರ. ಸಮಾಜವಾದ ಕಾಲ್ಪನಿಕ ಮತ್ತು ವೈಜ್ಞಾನಿಕ. ಏಂಗಲ್ಸ್ ಅವರ ಪರಿಚಯ. ಜರ್ಮನಿ ಕಾರ್ಮಿಕರ ಚಳವಳಿಯ ಒಂದು ಕೇಂದ್ರ ಬಿಂದು ಆಗಿದ ಕಾಲಘಟ್ಟ. ಐಸ್ನಾಚರ್ಸ್ ಎನ್ನುವ ಜರ್ಮನ್ ಡೆಮಾಕ್ರೆಟಿಕ್ ವರ್ಕರ್ಸ್ ಪಕ್ಷವು ಲೆಸಲಿಯಾನ್ಸ್ ಎನ್ನುವ ಜನರಲ್ ವರ್ಕರ್ಸ್ ಯೂನಿಯನ್ 1875ರಲ್ಲಿ ಗೋತಾ ಎನ್ನುವ ಜಾಗದಲ್ಲಿ ನಡೆದ ಕಾಂಗ್ರೆಸ್ನಲ್ಲಿ ಒಂದೇ ಪಕ್ಷವಾಗಿ ಸೇರ್ಪಡೆಯಾದವು. ಸಮಾಜವಾದಿ ಚಳವಳಿ ಬಲವಾಗಿ ಬೆಳೆಯುತ್ತದೆ ಎನ್ನುವ ನಿರೀಕ್ಷೆ ಇತ್ತು. ಡಾಕ್ಟರ್ ಈಗನ್ ಡ್ಯೂರಿಂಗ್ ಎನ್ನುವರು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸರಾಗಿ ಕೆಲಸ ಮಾಡ್ತಿದ್ರು. ಅವರಿಗೆ ಮುಂಚೆ ಇದ್ದ ಎಲ್ಲಾ ತತ್ವಶಾಸ್ತ್ರ ತಜ್ಞರನ್ನು ವಿಮರ್ಶೆ ಮಾಡಿದ್ರು. ಮಾರ್ಕ್ಸ್ ಅವರನ್ನು ಕೂಡ ಬಿಟ್ಟಿರಲಿಲ್ಲ. ಮಾರ್ಕ್ಸ್ ಅವರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಮಾರ್ಕ್ಸ್ ಅವರ ಕೃತಿಗಳು ಮತ್ತು ಸಾಧನೆಗಳು ಯಾವುದೋ ಪ್ರಯೋಗಕ್ಕೆ ಬರುವುದಿಲ್ಲ, ಸಂಪೂರ್ಣವಾಗಿ ಸೈದ್ಧಾಂತಿಕ ದೃಷ್ಟಿಕೋನದಿಂದ ಅವುಗಳು ಇರುತ್ತವೆ ಎಂದು ಹೇಳ್ತಾರೆ. ಅದು ಮಾತ್ರ ಅಲ್ಲ, ಮಾರ್ಕ್ಸ್ ಅವರ ಚಿಂತನೆ ಮತ್ತು ಶೈಲಿಯೇ ಒಂದು ವಿರೂಪತೆ ಎಂದು ಹೇಳ್ತಾರೆ. ಡಿಸ್ಟಾರ್ಷನ್ ಆಫ್ ಥಾಟ್ ಅಂಡ್ ಸ್ಟೈಲ್. ವಿಜ್ಞಾನದಲ್ಲಿ ತಾನು ಒಂದು ಸಂಪೂರ್ಣ ಕ್ರಾಂತಿಯನ್ನ ತರುವುದು ತನ್ನ ತತ್ವಶಾಸ್ತ್ರದ ಪ್ರಯತ್ನ ಎಂದು ಡ್ಯೂರಿಂಗ್ ಅವರು ಹೇಳಿದರು. ಅಂತಹ ಬಲವಾದ ಶತ್ರುವಿಗೆ ವಿರುದ್ಧವಾಗಿ ಒಂದು ಸಮಗ್ರ ಪ್ರತಿಕ್ರಿಯೆಯನ್ನು ನೀಡುವ ಅವಶ್ಯಕತೆ ಏಂಗಲ್ಸ್ ಅವರಿಗೆ ಇತ್ತು. ಅವರ ಪ್ರತಿಕ್ರಿಯೆ ಆಂಟಿ ಡ್ಯೂರಿಂಗ್ ಎನ್ನುವ ಹೆಸರಲ್ಲಿ ಪ್ರಕಟವಾಯಿತು. ಆ ನಂತರ ಈ ಪುಸ್ತಕ ಸಮಾಜವಾದ ಕಾಲ್ಪನಿಕ ಮತ್ತು ವೈಜ್ಞಾನಿಕ ಎನ್ನುವ ಹೆಸರಲ್ಲಿ ಹಲವಾರು ಭಾಷೆಗಳಲ್ಲಿ ಪ್ರಕಟವಾಗಿದೆ. ಕಮ್ಯುನಿಸ್ಟ್ ಪ್ರಣಾಳಿಕೆ ಮತ್ತು ಮಾರ್ಕ್ಸ್ ಅವರ ಬಂಡವಾಳ, ಕ್ಯಾಪಿಟಲ್, ಆ ಪುಸ್ತಕಗಳಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಈ ಪುಸ್ತಕ ಪ್ರಕಟಣೆ ಆಯಿತು. ಈ ಪುಸ್ತಕದಲ್ಲಿ ಬಳಸುವ ಆರ್ಥಿಕ ಪದಗಳು ಮಾರ್ಕ್ಸ್ ಅವರ ಬಂಡವಾಳ ಪುಸ್ತಕದಲ್ಲಿ ಬರುವ ಪದಗಳಾಗಿತ್ತು. ತನ್ನ ಬಳಕೆಗೆ ಒಂದು ವಸ್ತುವನ್ನ ಅಂದ್ರೆ ಆರ್ಟಿಕಲ್ ಅನ್ನ ಉತ್ಪಾದನೆ ಮಾಡುವುದರಿಂದ ಬರುವ ಮೌಲ್ಯ, ಉಪಯೋಗ ಮೌಲ್ಯ, ಯೂಸ್ ವ್ಯಾಲ್ಯೂ. ಮಾರಾಟ ಮಾಡಲು ಸರಕುಗಳನ್ನು ಅಂದ್ರೆ ಕಮಾಡಿಟೀಸ್ ಅನ್ನು ಉತ್ಪಾದನೆ ಮಾಡುವುದರಿಂದ ಬರುವ ಮೌಲ್ಯ, ಪರಿವರ್ತನಾ ಮೌಲ್ಯ, ಎಕ್ಸ್ಚೇಂಜ್ ವ್ಯಾಲ್ಯೂ. ಉತ್ಪಾದನೆಯ ಶಕ್ತಿಗಳು ಬಂಡವಾಳಶಾಹಿಗಳಿಗೆ
ಸ್ವಂತವಾಗಿರುತ್ತದೆ. ಅವರು ಕಾರ್ಮಿಕರನ್ನು ಸಂಬಳಕ್ಕೆ ಇಟ್ಟುಕೊಳ್ಳುತ್ತಾರೆ. ಉತ್ಪಾದನಾ ಶಕ್ತಿಗಳು ಕಾರ್ಮಿಕರಿಗೆ ಸ್ವಂತವಾಗಿರುವುದಿಲ್ಲ. ಕಾರ್ಮಿಕರ ದುಡಿಮೆಯ ಶಕ್ತಿ, ಶ್ರಮದ ಶಕ್ತಿ ಮಾತ್ರ ಕಾರ್ಮಿಕರಿಗೆ ಸ್ವಂತವಾಗಿರುತ್ತದೆ. ಒಂದು ಸರಕನ್ನು ಮಾರಾಟ ಮಾಡುವಾಗ ಆ ಸರಕಿನ ಮೌಲ್ಯ ಈ ದುಡಿಯುವ ಶಕ್ತಿಯಿಂದ ಮಾತ್ರ ಬಂದಿದೆ. ಆ ಮೌಲ್ಯದಲ್ಲಿ ಒಂದು ಭಾಗವನ್ನು ಕಾರ್ಮಿಕರಿಗೆ ವೇತನವಾಗಿ ಕೊಟ್ಟು ಹೆಚ್ಚುವರಿದ ಮೌಲ್ಯ, ಮಿಗುತ್ತಾಯ ಮೌಲ್ಯ, ಸರ್ಪ್ಲಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ಮಿಗುತ್ತಾಯ ಮೌಲ್ಯವನ್ನು ಲಾಭವಾಗಿ ಬಂಡವಾಳಸಾಗಿ ಇಟ್ಟುಕೊಳ್ಳುತ್ತಾನೆ. ಈ ಮಿಗುತ್ತಾಯ ಮೌಲ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಶೋಷಣೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಪುಸ್ತಕದಲ್ಲಿ ಬರುವ ಎರಡನೇ ವಿಷಯ ಚಾರಿತ್ರಿಕ ಭೌತವಾದ, ಹಿಸ್ಟಾರಿಕಲ್ ಮೆಟೀರಿಯಲಿಸಂ. ಸಾಮಾನ್ಯವಾಗಿ ಚಾರಿತ್ರ್ಯ ಅಂದ್ರೆ ರಾಜರ ಚಾರಿತ್ರ್ಯ ನಮಗೆ ಗೊತ್ತಿದೆ. ಈ ದೇಶದಲ್ಲಿ ಒಂದು ರಾಜ ಇದ್ದ, ಆ ದೇಶದಲ್ಲಿ ಇನ್ನೊಂದು ರಾಜ ಇದ್ದ, ಅವ್ರ ಮಧ್ಯದಲ್ಲಿ ಯುದ್ಧ ಆಯಿತು ಅಂತ ನಾವು ಮಾತಾಡ್ತೀವಿ. ಆದರೆ ವರ್ಗ ಹೋರಾಟದ ದೃಷ್ಟಿಕೋನದಿಂದ ಚಾರಿತ್ರ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಚಾರಿತ್ರಿಕ ಭೌತವಾದ. ಆದರೆ ಮೊದಲನೆಯದಾಗಿ ಭೌತವಾದವೆಂದರೆ ಏನು ಅಂತ ನೋಡೋಣ. ಇಂಗ್ಲೆಂಡ್ ನಲ್ಲಿ ಭೌತವಾದವನ್ನು ನಿಜವಾಗಲೂ ಮುಂದುವರಿಸಿದವರು ಬೇಕನ್ ಅವರು. ಅವರ ಪ್ರಕಾರ ಇಂದ್ರಿಯಾನುಭವಗಳ ಆಧಾರದಲ್ಲಿ ವಿಜ್ಞಾನ ಇರುತ್ತದೆ. ಒಂದು ವಸ್ತುವಲ್ಲಿ ಇರುವ ಮುಖ್ಯ ಗುಣ ಚಲನೆ. ಸ್ಥಿರವಾದ ವಸ್ತುವು ಸಹ ಪ್ರಚೋದನೆ ಅಥವಾ ಉದ್ವೇಗವನ್ನು ಅನುಭವಿಸುತ್ತದೆ ಎಂದು ಬೇಕನ್ ಅವರು ಹೇಳಿದರು. ಬೇಕನ್ ಅವರ ಭೌತವಾದವನ್ನು ಹಾಬ್ಸ್ ಅವರು ವ್ಯವಸ್ಥಿತಗೊಳಿಸಿದರು. ವಸ್ತು ಮತ್ತು ಚಿಂತನೆ ಎರಡನ್ನೂ ಬೇರೆ ಬೇರೆ ಮಾಡಕ್ಕಾಗಲ್ಲ ಎಂದು ಹಾಬ್ಸ್ ಅವರು ಹೇಳಿದರು. ವಸ್ತುಗಳನ್ನು ಮಾತ್ರ ನಾವು ಕರಗಿಸಬಹುದು, ದೇವರ ಅಸ್ತಿತ್ವದ ಬಗ್ಗೆ ನಮಗೆ ಏನು ತಿಳಿಯಲು ಸಾಧ್ಯ ಇಲ್ಲ ಎಂದು ಹಾಬ್ಸ್ ಅವರು ಹೇಳಿದರು. ಇಂಗ್ಲೆಂಡ್ ನಲ್ಲಿ ಭೌತವಾದ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ರು ಕೂಡ ಇಂಗ್ಲೆಂಡಿನ ಬಹುಪಾಲ ವಿದ್ಯಾವಂತರು ಮೂಢನಂಬಿಕೆಗಳಿಗೆ ಒಳಗಾಗಿದ್ರು. ಅದನ್ನು ನೋಡಿ ಕಾರ್ಲ್ ಮಾರ್ಕ್ಸ್ ಅವರಿಗೆ ಆಶ್ಚರ್ಯ ಆಯಿತು. ದೇವರ ಅಸ್ತಿತ್ವವನ್ನ ಸಾಬೀತುಪಡಿಸಲು ಅಥವಾ ನಿರಾಕರಿಸಲು ನಮಗೆ ಯಾವುದೇ ಮಾರ್ಗ ಇಲ್ಲ ಎಂದು ಹೇಳಿದರು ಲಂಕೇಶರ್. ಈ ಲಂಕೇಶರ್ ಹೇಳುವ ಮಾತನ್ನು ಅಜ್ಞೇಯತಾವಾದ ಎಂದು ಕರೀತೇವೆ. ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಪ್ರಶ್ನೆ ಬರುತ್ತದೆ, ಭೌತವಾದ ಅಂದ್ರೆ ಏನು? ಸರಳವಾಗಿ ಹೇಳುವುದಾದರೆ ವಸ್ತುವಿಗೆ ಸಂಬಂಧಪಟ್ಟಂಗೆ ಎಲ್ಲವನ್ನು ವಿವರಿಸಬಹುದು. ಈ ಪ್ರಕೃತಿಯನ್ನು ತಗೊಂಡ್ರೆ ಈ ಪ್ರಕೃತಿಯ ಮೂಲ ಅಂಶವೇ ವಸ್ತುವೇ. ಮಾನಸಿಕ ಸ್ಥಿತಿಗಳು ಮತ್ತು ಈ ಪ್ರಜ್ಞೆ ಎಲ್ಲ ಸೇರಿದಂತೆ ಎಲ್ಲ ವಿಷಯಗಳ ಆಧಾರ ಈ ವಸ್ತುಗಳ ಪರಸ್ಪರ ಕ್ರಿಯೆಯಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಕ್ರಿಯೆಗಳ ಫಲಿತಾಂಶದಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟು ಹೇಳ್ತಾ ಚಾರಿತ್ರಿಕ ಭೌತವಾದ ಅಂಶಗಳನ್ನು ಎಂಗಲ್ಸ್ ಅವರು ವಿವರಿಸಿದರು. ಚಾರಿತ್ರಿಕ ಭೌತವಾದದ ಪ್ರಕಾರ ಪ್ರಮುಖ ಚಾರಿತ್ರಿಕ ಘಟನೆಗಳು ಅಂತಿಮ ಕಾರಣ ಒಂದೇ ಒಂದಿದೆ, ಅದು ಸಮಾಜದ ಆರ್ಥಿಕ ಅಭಿವೃದ್ಧಿಯೇ ಎಂದು ಎಂಗಲ್ಸ್ ಅವರು ಹೇಳಿದರು. ಉತ್ಪಾದನೆ ಮತ್ತು ವಿನಿಮಯ ಈ ವಿಧಾನಗಳಲ್ಲಿ ಇರುವ ಬದಲಾವಣೆಗಳು. ಎರಡನೆಯದು ವಿಭಿನ್ನ ವರ್ಗಗಳಾಗಿ ಸಮಾಜ ವಿಭಜನೆ. ವರ್ಗಗಳಂದ್ರೆ ಕಾರ್ಮಿಕ ವರ್ಗ ಇರ್ಬೋದು, ಮಾಲೀಕರ ವರ್ಗ ಇರ್ಬೋದು, ರೈತಾಪಿ ವರ್ಗ ಇರ್ಬೋದು. ಮೂರನೆಯದು ಈ ವರ್ಗಗಳ ನಡುವೆ ನಡೆದ
ಘರ್ಷಣೆಗಳು. ಈ ಆಧಾರದಲ್ಲೇ ಚರಿತ್ರವನ್ನ ನಾವು ನೋಡಬೇಕು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಧ್ಯಯುಗದ ಮೊದಲು ಊಳಿಗೆಮಾನ್ಯ ಪದ್ಧತಿ ಯುರೋಪ್ನಲ್ಲಿ ಇತ್ತು. ಊಳಿಗೆಮಾನ್ಯ ಪದ್ಧತಿ ಅಂತ ಹೇಳಿದ್ರೆ ಏನು? ಯಂತ್ರಗಳನ್ನ ಆ ಕಾಲಘಟ್ಟದಲ್ಲಿ ಬಳಸಲಾಗಲಿಲ್ಲ. ಕಾರ್ಮಿಕರು ಗುಲಾಮರಂದೇ ಕೆಲಸ ಮಾಡ್ತಿದ್ರು. ಮಧ್ಯಯುಗದ ನಂತರ ಬಂಡವಾಳಶಾಹಿ ವರ್ಗ ಬಲಯುತವಾಗಿ ಬೆಳೆದಿತ್ತು. ಬಂಡವಾಳಶಾಹಿ ಮತ್ತು ಊಳಿಗೆಮಾನ್ಯ ವರ್ಗಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಊಳಿಗೆಮಾನ್ಯ ವ್ಯವಸ್ಥೆ ಸ್ವಲ್ಪ ಮಟ್ಟಕ್ಕೆ ಸೋಲನ್ನ ಅನುಭವಿಸಿತ್ತು. ಸ್ವಲ್ಪ ಮಟ್ಟಕ್ಕೆ ಅಂತ ಏಕೆ ಹೇಳ್ತಾ ಇದೀವಿ? ಇನ್ನು ಕೂಡ ಆ ಊಳಿಗೆಮಾನ್ಯ ಪದ್ಧತಿ ಉಳಿದಿದೆ. ಈ ಕಾಲಘಟ್ಟದಲ್ಲಿ ದೇವಾಲಯಗಳು ಊಳಿಗೆಮಾನ್ಯ ಪದ್ಧತಿಗೆ ಬೆಂಬಲವಾಗಿತ್ತು. ಆದರೆ ವಿವಿಧ ಕ್ಷೇತ್ರಗಳಲ್ಲಿ ವಿಜ್ಞಾನದ ದೊಡ್ಡ ಒಂದು ಪುನರ್ಜೀವನನು ಕಂಡು ಬಂದಿತ್ತು. ಈ ವಿಜ್ಞಾನ ಚರ್ಚ್ಗೆ ವಿರುದ್ಧವಾಗಿ ತನ್ನ ತಂಗೆಯನ್ನು ಎತ್ತಿತ್ತು. ಈ ಚರ್ಚ್ಗೆ ವಿರುದ್ಧವಾದ ತಂಗೆಯಲ್ಲಿ ಅದು ಒಂಟಿಯಾಗಿರಲಿಲ್ಲ. ಬಂಡವಾಳಶಾಹಿ ವರ್ಗವು ಕೈ ಜೋಡಿಸಿತ್ತು. ಈ ದಂಗೆಯಲ್ಲಿ ಜನರು ಸಹ ಬಂಡವಾಳಶಾಹಿ ಜೊತೆ ಸೇರಿಕೊಂಡ್ರು. ಸಾವಿರದ 1793ರಲ್ಲಿ ಫ್ರಾನ್ಸ್ ಮತ್ತು 1848ರಲ್ಲಿ ಜರ್ಮನಿಯಲ್ಲಿ ನಡೆದ ಕ್ರಾಂತಿಗಳ ಮೂಲಕ ಬಂಡವಾಳಶಾಹಿ ಸಮಾಜಗಳು ವಿಕಸನಗೊಂಡಿವೆ. ಫ್ರಾನ್ಸ್ನಲ್ಲಿ ನಾಗರಿಕ ಸಂಹಿತೆ ಎಂದು ಒಂದನ್ನು ತಂದರು. ಸಿವಿಲ್ ಕೋಡ್ ಅಂತ ಹೇಳಿದರು. ಅದನ್ನು ಇಂಗ್ಲೆಂಡ್ ಹೊರತುಪಡಿಸಿ, ಗಮನಿಸಿ, ಇಂಗ್ಲೆಂಡ್ ಹೊರತುಪಡಿಸಿ ಹಲವಾರು ದೇಶಗಳು ಆ ಸಿವಿಲ್ ಕೋಡ್ ಅನ್ನು ಅಳವಡಿಸಿಕೊಂಡವು. ಇಂಗ್ಲೆಂಡ್ ಮಾತ್ರ ತಮ್ಮ ಆಸ್ತಿ ಕಾನೂನುಗಳಲ್ಲಿ ಸಾಕಷ್ಟು ಊಳಿಗೆಮಾನ್ಯ ಅಂಶಗಳನ್ನು ಉಳಿಸಿಕೊಂಡವು. ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ಆರ್ಥಿಕ ಶಕ್ತಿಯ ಒಂದು ಕೇಂದ್ರವಾಗಿ ಇಂಗ್ಲೆಂಡ್ ಇತ್ತು. ಶ್ರೀಮಂತರಿಗೆ ಕಂಪೇರ್ ಮಾಡಿದ್ರೆ ನಾವಿಲ್ಲಿ ಶ್ರೀಮಂತರನ್ನು ಕರೆಯೋದು ಅರಿಸ್ಟೋಕ್ರಸಿ. ಊಳಿಗೆಮಾನ್ಯ ಪದ್ಧತಿಯಿಂದ ಉಳಿದು ಬಂದ, ಸರ್ಕಾರದಲ್ಲಿ ಅಧಿಕಾರವನ್ನು ಉಳಿಸಿಕೊಂಡಿದ್ದ ಆ ವರ್ಗ. ಅವ್ರಿಗಿಂತ ಬಂಡವಾಳಶಾಹಿಯ ಒಂದು ಸಂಪತ್ತು ಹೆಚ್ಚಾಯಿತು. ಆದಾಗ್ಯೂ ಈ ರಾಜಕೀಯ ಅಧಿಕಾರ ಇನ್ನೂ ಕೂಡ ಈ ಶ್ರೀಮಂತರದೊಂದಿಗೆ, ಈ ಅರಿಸ್ಟೋಕ್ರಾಟ್ಸ್ ಅವರ ಒಂದಿಗೆ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಈ ಕೈಗಾರಿಕಾ ಕ್ರಾಂತಿ ಬಂದಾಗ ಒಂದು ದುಡಿಯುವ ಜನರ ವರ್ಗವನ್ನು ಕೂಡ ಆ ಕೈಗಾರಿಕಾ ಕ್ರಾಂತಿ ಸೃಷ್ಟಿ ಮಾಡಿತ್ತು. ಈ ಕಾರ್ಮಿಕರ ಸಂಖ್ಯೆ ಹೆಚ್ಚಾಯಿತು. 1874ರಲ್ಲಿ ಒಂದು ಚುನಾವಣಾ ಸುಧಾರಣೆಗಳನ್ನ ತಂದರು. ಅದು ಕಾರ್ಮಿಕ ವರ್ಗದ ಶಕ್ತಿಯನ್ನು ಹೆಚ್ಚಿಸಿತ್ತು. ಬ್ರಿಟಿಷ್ ಬಂಡವಾಳಶಾಹಿ ವರ್ಗವು ತಮ್ಮ ರಾಜಕೀಯ ಅಧಿಕಾರವನ್ನು ಕಾರ್ಮಿಕ ವರ್ಗದೊಂದಿಗೆ ಅರಸ ಮನದಿಂದಾನೇ ಹಂಚಿಕೊಂಡ್ರು. ಇದು ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಫ್ರಾನ್ಸ್ ಮತ್ತು ಜರ್ಮನಿಯ ಕಾರ್ಮಿಕರು ಸಮಾಜವಾದದ ಸೋಂಗಿಗೆ ಒಳಗಾಗಿದ್ರು. ಫ್ರಾನ್ಸ್ ಮತ್ತು ಜರ್ಮನ್ ಬಂಡವಾಳಶಾಹಿ ಬೌದ್ಧವಾದದಿಂದಾಗಿ ಆತಂಕಕ್ಕೆ ಒಳಗಾಗಿದ್ರು. ಜನರಿಗೆ ಧರ್ಮವನ್ನು ಜೀವಂತವಾಗಿ ಇಟ್ಟುಕೊಳ್ಳಲು ಬಯಸಿದರು. ಧರ್ಮವು ಬಂಡವಾಳಶಾಹಿ ಸಮಾಜಕ್ಕೆ ಶಾಶ್ವತವಾಗಿ ರಕ್ಷಿಸಲ್ಲ ಎನ್ನುವುದು
ಚರಿತ್ರೆ ನಮಗೆ ಹೇಳಿಕೊಡ್ತಾ ಇದೆ. ಇಂಗ್ಲೆಂಡ್ನಲ್ಲಿ ದುಡಿಯುವ ಜನರು ಸಮಾಜವಾದದ ಹೆಸರಿನ ಬಗ್ಗೆ ಅತಿಯಾದ ಎಚ್ಚರದಿಂದ ಅವನಂಬಿಕೆಯೊಂದಿಗೆ ಮತ್ತೆ ಚಲಿಸಲು ಪ್ರಾರಂಭಿಸಿದ್ದಾರೆ ಎಂದು ಏಂಗಲ್ಸ್ ಅವರು ಹೇಳ್ತಾರೆ. ಕಾರ್ಮಿಕ ವರ್ಗದ ನಿಜವಾದ ವಿಜಯ ಬೇಕೆಂದು ಹೇಳಿದ್ರೆ ಇಂಗ್ಲೆಂಡು, ಫ್ರಾನ್ಸು ಮತ್ತು ಜರ್ಮನಿಯ ಕಾರ್ಮಿಕರ ಸಹಕಾರದಿಂದ ಮಾತ್ರ ಕಾರ್ಮಿಕ ವರ್ಗದ ವಿಜಯವನ್ನು ಸಾಧಿಸಬಹುದು ಎಂದು ಏಂಗಲ್ಸ್ ಅವರು ಹೇಳಿದರು. ಮೊದಲ ಅಧ್ಯಾಯ ಯುಟೋಪಿಯನ್ ಅಥವಾ ಕಾಲ್ಪನಿಕ ಸಮಾಜವಾದ. ಈ ಮೊದಲೇ ಹೇಳಿದಂತೆ ಮೊದಲ ಅಧ್ಯಾಯದಲ್ಲಿ 18ನೇ ಶತಮಾನದ ಕಡೆಯ ಭಾಗ ಮತ್ತು 19ನೇ ಶತಮಾನದ ಮೊದಲ ಭಾಗದಲ್ಲಿದ್ದ ಕಾಲ್ಪನಿಕ ಸಮಾಜವಾದಿಗಳನ್ನು ಕುರಿತು ಎಂಗೆಲ್ಸ್ ವಿವರಿಸುತ್ತಾರೆ. ಇವರೆಲ್ಲ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಪ್ರತಿಪಾದಿಸಿದ ವೈಜ್ಞಾನಿಕ ಸಮಾಜವಾದದ ಪೂರ್ವಿಕರು ಅಥವಾ ಅದನ್ನು ತಮ್ಮ ಚಾರಿತ್ರಿಕ ಸಂದರ್ಭಗಳ ಮಿತಿಗಳಲ್ಲಿ ಮಂಡಿಸಿದವರು. ಅವರು ಮಂಡಿಸಿದ ಸಮಾಜವಾದವು ಶೈಶವಾವಸ್ಥೆಯಲ್ಲಿದ್ದ ಸಮಾಜವಾದ. ಬಂಡವಾಳಶಾಹಿ ಉತ್ಪಾದನೆಯು ಇನ್ನೂ ಪೂರ್ಣ ಬೆಳವಣಿಗೆಯಾಗಿರಲಿಲ್ಲ. ವರ್ಗಸ್ಥಿತಿಯು ಇನ್ನೂ ಪೂರ್ಣ ಬೆಳವಣಿಗೆಯಾಗದೆ ಕಚ್ಚಾ ರೂಪದಲ್ಲೇ ಇತ್ತು. ಅವಕ್ಕೆ ಸರಿಹೊಂದುವಂಥ ಸಮಾಜವಾದಿ ಸಿದ್ಧಾಂತಗಳು ಕಚ್ಚಾ ರೂಪದಲ್ಲೇ ಇರುವುದು ಅನಿವಾರ್ಯವಾಗಿತ್ತು. ಹೀಗಾಗಿ ಅವು ಭೌತಿಕ ಬದಲಾವಣೆಗಳನ್ನು ಆಧರಿಸದೆ ಕೇವಲ ವಿಚಾರಗಳನ್ನು ಆಧರಿಸಿ ಬೌದ್ಧಿಕವಾಗಿ ರೂಪಿಸಿದ ಸಮಾಜವಾದಿ ಸಿದ್ಧಾಂತಗಳಾಗಿದ್ದವು. ಈ ಕಾರಣಕ್ಕಾಗಿ ಅವನ್ನು ಕಾಲ್ಪನಿಕ ಸಮಾಜವಾದ ಎಂದು ಮಾರ್ಕ್ಸ್ ಕರೆಯುತ್ತಾರೆ ಎಂದು ಎಂಗೆಲ್ಸ್ ವಿವರಿಸುತ್ತಾರೆ. ಈ ಅಧ್ಯಾಯದಲ್ಲಿ ಆಧುನಿಕ ಪೂರ್ವ ಸಮಾಜವಾದಿ ಚಿಂತನೆಗಳ ಹುಟ್ಟು ಬೆಳವಣಿಗೆಗಳ ಸಂಕ್ಷಿಪ್ತ ಪರಿಚಯವನ್ನು ಎಂಗೆಲ್ಸ್ ಮಾಡಿಕೊಡುತ್ತಾರೆ. ಇಲ್ಲಿ ಆಧುನಿಕ ಪೂರ್ವ ಎಂದರೆ 19ನೇ ಶತಮಾನಕ್ಕೂ ಹಿಂದಿನ ಕಾಲ. ಫ್ರಾನ್ಸಿನ ಮಹಾಕ್ರಾಂತಿಯನ್ನು ಬೂರ್ಜ್ವಾ ಕ್ರಾಂತಿ ಎನ್ನುತ್ತಾರೆ. ಆಗ ತಾನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಬಂಡವಾಳವಾದವು ತನ್ನ ಬೆಳವಣಿಗೆಗೆ ತೊಡಕಾಗಿದ್ದ ರಾಜಶಾಹಿ ಆಳ್ವಿಕೆಯನ್ನು ಕೊನೆಗೊಳಿಸಲು ಬಂಡವಾಳಿಗರು ನಡೆಸಿದ ಕ್ರಾಂತಿ ಅದು. ಅದಕ್ಕಾಗಿ ಅವರು ಸಾಮಾನ್ಯ ಜನರನ್ನು ಬಳಸಿಕೊಂಡರು. ಈ ಕಾಲದಲ್ಲಿ ಸಮಾಜದ ಅಸ್ತಿತ್ವ ಅಥವಾ ಯಾವುದೇ ಸಂಗತಿಯನ್ನು ಸರಿಯೆಂದು ನಿಷ್ಕರ್ಷಿಸಲು ಬಳಸುತ್ತಿದ್ದ ವಿಧಾನ ವೈಚಾರಿಕತೆಯೊಂದೇ. ವಿಚಾರವಾದವೇ ಎಲ್ಲ ತೀರ್ಮಾನಗಳಿಗೆ ಆಧಾರವಾಗಿದ್ದ ಮಾನದಂಡ. ಈ ಕಾರಣಕ್ಕಾಗಿ ಈ ಕಾಲಘಟ್ಟವನ್ನು ಜ್ಞಾನೋದಯದ ಕಾಲ ಎಂದು ಕರೆಯುತ್ತಾರೆ. ಫ್ರಾನ್ಸಿನ ಮಹಾಕ್ರಾಂತಿಯ ಸುಪ್ರಸಿದ್ಧ ಘೋಷಣೆಗಳು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಗಳು. ಅವು ಜನಸಾಮಾನ್ಯರ ಪಾಲಿಗೆ ಕೇವಲ ರಾಜಕೀಯ ಘೋಷಣೆಗಳಾಗಿದ್ದವು. ಅವು ಶ್ರೀಮಂತರ ಹಿಡಿತದಿಂದ ಬಿಡಿಸಿಕೊಂಡು ಆರ್ಥಿಕ ಹಕ್ಕುಗಳಾಗಿ ಪರಿವರ್ತನೆಗೊಳ್ಳಲಿಲ್ಲ. ಇಂದಿಗೂ ಅತ್ಯುನ್ನತ ಆದರ್ಶಗಳೆಂದು ಪರಿಗಣಿಸುವ ಆ ಘೋಷಣೆಗಳನ್ನು ಬೂರ್ಜ್ವಾ ಬೇಡಿಕೆ ಅಥವಾ ಆಗ್ರಹಗಳೆಂದೇ ಸಾಮಾಜಿಕ ಕ್ರಾಂತಿಗಳ ಇತಿಹಾಸದಲ್ಲಿ ಗುರುತಿಸುತ್ತಾರೆ. ಹಾಗಿದ್ದರೂ ಆರ್ಥಿಕ ಸಮಾನತೆಗಾಗಿಯೂ ಕೆಲವು ಸಂಘರ್ಷಗಳು ನಡೆದವು. ಆ ಸಂದರ್ಭದಲ್ಲಿ ನಡೆದ ಆ ಕಾಲದ ವೈಚಾರಿಕ ಆಂದೋಲನಗಳು, ಪ್ರಜಾತಾಂತ್ರಿಕ ಹೋರಾಟಗಳು ಮತ್ತು ಕಮ್ಯುನಿಸ್ಟ್ ಸಂಘರ್ಷಗಳನ್ನು ಎಂಗೆಲ್ಸ್ ಈ ಅಧ್ಯಾಯದಲ್ಲಿ ಗುರುತಿಸುತ್ತಾ ಹೋಗುತ್ತಾರೆ. ಸಮಾಜವಾದಿ ಆದರ್ಶಗಳ ಕನಸನ್ನು ಸಾಕ್ಷಾತ್ಕರಿಸಲು ಮಾಡಿದ ಈ ಹೋರಾಟಗಳಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೊಂದಿದೆ. ಈ ಹೋರಾಟಗಳು ಯಾವುದೇ ಒಂದು ನಿರ್ದಿಷ್ಟ ವರ್ಗದ ಹಿತಾಸಕ್ತಿಗಾಗಿ ನಡೆಯಲಿಲ್ಲ. ಬದಲು ಇಡೀ ಮಾನವ ಜನಾಂಗದ ಹಿತವನ್ನು ಲಕ್ಷಿಸಿ ಮಾಡಿದ ನೈತಿಕ ಮತ್ತು ವೈಚಾರಿಕ ಹೋರಾಟಗಳಾಗಿದ್ದವು. ಅಂದರೆ ಭೌತಿಕ ಬದಲಾವಣೆಗಾಗಿ ಮಾಡಿದ ಹೋರಾಟಗಳಿಗಿಂತ ಮಿಗಿಲಾಗಿ ಅವು ವಿಚಾರಗಳ ಸಂಘರ್ಷಗಳಾಗಿದ್ದವು. ಎಂಗೆಲ್ಸ್ ಇವನ್ನು ಕೇವಲ ವೈಚಾರಿಕ ಸಂಘರ್ಷಗಳಾಗಿ ಮಾತ್ರ ಗುರುತಿಸಿ ತಿರಸ್ಕರಿಸುವುದಿಲ್ಲ. ಅವು ಸಮಾಜದಲ್ಲಿ ಆಗ ತಾನೇ ಮೇಲೆ ಬರುತ್ತಿದ್ದ ವರ್ಗಗಳ ನಡುವಿನ ಸಂಘರ್ಷಗಳ ಅಭಿವ್ಯಕ್ತಿಗಳೆಂದು ಅರ್ಥೈಸುತ್ತಾರೆ. ಅವುಗಳ ಹಿಂದಿರುವ ತಾತ್ವಿಕ ಸಿದ್ಧಾಂತಗಳ ನಡುವಿನ ಸಂಘರ್ಷಗಳಾಗಿ ನೋಡುತ್ತಾರೆ. ಇದೇ ವಿಧಾನವನ್ನು ಅನುಸರಿಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳಲ್ಲಿ ಆಗ ತಾನೇ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ದ ಕಾರ್ಮಿಕ ವರ್ಗದ ಸೈದ್ಧಾಂತಿಕ ನಿಲುವುಗಳನ್ನು ಎಂಗೆಲ್ಸ್ ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ.
ಈ ವರ್ಗದ ಜನರಲ್ಲಿ ಹುಟ್ಟುತ್ತಿದ್ದ ಸಿದ್ಧಾಂತಗಳಿಗೆ ಪ್ರೇರಕವಾಗಿ ಬಂಡವಾಳವಾದವು ಹುಟ್ಟಿತು. ಆದರೆ ಅದರ ಜೊತೆಯಲ್ಲೇ ಕಾರ್ಮಿಕ ವರ್ಗದ ಮೇಲೆ ಬಂಡವಾಳವಾದವು ಹೇರಿದ ಬಡತನ, ಕಷ್ಟ ಕಾರ್ಪಣ್ಯಗಳು ಹುಟ್ಟಿದವು. ಹೀಗೆ ಒಂದು ಕಡೆ ಇನ್ನೂ ಬೆಳೆಯಬೇಕಾಗಿದ್ದ ಬಂಡವಾಳವಾದವು ಹುಟ್ಟುಹಾಕುತ್ತಿದ್ದ ಸಮಸ್ಯೆಗಳು, ಮತ್ತೊಂದು ಕಡೆ ಈ ಸಮಸ್ಯೆಗಳಿಂದ ಬಿಡಿಸಿಕೊಳ್ಳಲು ಹೆಣಗುತ್ತಿದ್ದ ಇನ್ನೂ ಶೈಶವಾವಸ್ಥೆಯಲ್ಲೇ ಇದ್ದ ಕಾರ್ಮಿಕ ಸಮುದಾಯ ಅಥವಾ ಉತ್ಪಾದನಾ ವರ್ಗ. ಇಂಥ ಸ್ಥಿತಿಯಲ್ಲಿ ಅವು ವರ್ಗವಾಗಿ ಕಂಡುಕೊಳ್ಳುತ್ತಿದ್ದ ಪರಿಹಾರಗಳು ಸಹಜವಾಗಿ ಬೌದ್ಧಿಕ ಮತ್ತು ವೈಚಾರಿಕ ಪರಿಹಾರಗಳಾಗಿತ್ತು, ವಸ್ತುಸ್ಥಿತಿಯನ್ನು ಆಧರಿಸಿದ ಭೌತಿಕ ಕ್ರಿಯೆಗಳಾಗಿರಲಿಲ್ಲ. ಯುಟೋಪಿಯನ್ ಸೋಷಲಿಸ್ಟ್ ಅಥವಾ ಕಾಲ್ಪನಿಕ ಸಮಾಜವಾದಿಗಳು ಎಂದು ಹೆಸರಿಸುವ 3 ಜನ ಪ್ರಮುಖ ಸಿದ್ಧಾಂತಿಗಳನ್ನು ಕುರಿತು ಎಂಗಲ್ಸ್ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸುತ್ತಾರೆ. ಅವರೇ ಸೇಂಟ್ ಸಿಮೋನ್, ಜೋನ್ ಬಾಪ್ಟಿಸ್ಟ್ ಫ್ಯೂರಿಯೆ ಮತ್ತು ರಾಬರ್ಟ್ ಓವೆನ್. ಈ ಸಿದ್ಧಾಂತಿಗಳು ಪ್ರತಿಪಾದಿಸಿದ ಸಮಾಜವಾದದ ವಿವಿಧ ರೂಪಗಳಿಗೆ ಮಾರ್ಕ್ಸ್ ಪ್ರತಿಪಾದಿಸಿದ ವೈಜ್ಞಾನಿಕ ಸಮಾಜವಾದದ ಹಿನ್ನೆಲೆಯಲ್ಲಿ ಕಾಲ್ಪನಿಕ ಸಮಾಜವಾದ ಎಂಬ ಹೆಸರು ಬಂದಿದೆ. 1848ರಲ್ಲಿ ಮಾರ್ಕ್ಸ್ ಮತ್ತು ಎಂಗಲ್ಸ್ ಪ್ರಕಟಿಸಿದ ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ವಿವಿಧ ರೀತಿಯ ಸಮಾಜವಾದಗಳ ಪ್ರಸ್ತಾಪ ಇದೆ. ಧಾರ್ಮಿಕ ಸಮಾಜವಾದ, ನೈತಿಕ ಸಮಾಜವಾದ, ಕಾಲ್ಪನಿಕ ಸಮಾಜವಾದ ಎಂದು ಮುಂತಾಗಿ ಹೇಳುವಾಗ ಮಾರ್ಕ್ಸ್ ಪ್ರತಿಪಾದಿಸಿದ್ದು ಇವು ಎಲ್ಲವಕ್ಕಿಂತ ಸಂಪೂರ್ಣವಾಗಿ ಬೇರೆಯಾದ ವೈಜ್ಞಾನಿಕ ಸಮಾಜವಾದ. ಈ ಹಿನ್ನೆಲೆಯಲ್ಲಿ ಕಾಲ್ಪನಿಕ ಸಮಾಜವಾದ ಎಂಬ ಹೆಸರನ್ನು ಕುಹಕ, ವ್ಯಂಗ್ಯ, ಕಟಕಿ, ಲೇವಡಿಗಳಿಲ್ಲದೆ ಕೇವಲ ಟೀಕಾತ್ಮಕವಾಗಿ ಬಳಸಲಾಗುತ್ತದೆ. ಮಾರ್ಕ್ಸ್ನ ವ್ಯಂಗ್ಯ, ಲೇವಡಿಗಳೇನಿದ್ದರೂ ಯಾವ ಗಂಭೀರ ಕಾಳಜಿಗಳೂ ಇಲ್ಲದ ಮಜಾವಾದಿಗಳಿಗೆ ಮೀಸಲು. ಸೇಂಟ್ ಸಿಮೋನ್ ಒಬ್ಬ ಫ್ರೆಂಚ್ ವ್ಯಾಪಾರಿ, ಜೊತೆಗೆ ರಾಜಕೀಯ ಮತ್ತು ಅರ್ಥಶಾಸ್ತ್ರದ ಸಿದ್ಧಾಂತಿ. ಅವನ ಕಾಲದ ರಾಜಕೀಯ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ತತ್ವಶಾಸ್ತ್ರದ ವಿಜ್ಞಾನಗಳ ಮೇಲೆ ಅವನ ಚಿಂತನೆಗಳ ಪ್ರಭಾವ ತುಂಬ ಇತ್ತು. ಪ್ರಪಂಚದಲ್ಲಿ ಔದ್ಯೋಗೀಕರಣ ಘಟಿಸುತ್ತದೆ ಎಂದು ಸಿಮೋನ್ ಮೊದಲೇ ಊಹಿಸಿದ್ದ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಗೆ ಪ್ರಪಂಚದ ಬಹಳಷ್ಟು ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಇದೆ ಎಂದು ನಂಬಿದ್ದ. ಹೀಗಾಗಿ ರಾಜಶಾಹಿ ಮತ್ತು ಮಿಲಿಟರಿ ಶಕ್ತಿಗಳ ವಿರೋಧಿ. ಕ್ರಾಂತಿಯ ಪ್ರಾರಂಭದಲ್ಲಿ ಸಮಾಜದ 3ನೇ ಎಸ್ಟೇಟಿಗೆ, ಅಂದರೆ ಕಾರ್ಮಿಕರು ಮತ್ತು ವ್ಯಾಪಾರಿಗಳಿಗೆ ಅಧಿಕಾರ ಸಿಕ್ಕಂತೆ ಕಂಡರೂ ಬಹುಬೇಗ ಅದು ಆಸ್ತಿವಂತ ಬೂರ್ಜ್ವಾಗಳ ಪಾಲಾಯಿತು. ಶ್ರಮಿಕರು ಮತ್ತು ಅಲಸಿಗರು ಎಂಬ ಸಾಮಾಜಿಕ ವಿಭಾಗದಲ್ಲಿ ಕೂಲಿ ಕಾರ್ಮಿಕರು, ಉತ್ಪಾದಕರು, ವ್ಯಾಪಾರಿಗಳು ಮತ್ತು ಬ್ಯಾಂಕರುಗಳು ಶ್ರಮಿಕರ ವಿಭಾಗಕ್ಕೆ ಸೇರಿದವರಾಗಿದ್ದರೆ, ಹಿಂದಿನ ಸಮಾಜದ ಅನುಕೂಲವಂತ ವರ್ಗಕ್ಕೆ ಸೇರಿದ್ದು ಬರುವ ಆದಾಯವನ್ನು ಅನುಭವಿಸುತ್ತಾ ಉತ್ಪಾದನೆ, ವಿತರಣೆ ಯಾವುದರಲ್ಲೂ ಪಾಲ್ಗೊಳ್ಳದೇ ಇದ್ದ ಜನರು ಅಲಸಿಗರ ಗುಂಪಿಗೆ ಸೇರಿದವರಾಗಿದ್ದರು. ವಿಜ್ಞಾನ ಮತ್ತು ಉದ್ಯಮಗಳು ಹೊಸ ಧಾರ್ಮಿಕ ಬಂಧದಲ್ಲಿ ಕಳೆದು ಹೋಗಿರುವ ಧಾರ್ಮಿಕ ಐಕ್ಯತೆಯನ್ನು ಮತ್ತೆ ಸಾಧಿಸಬಹುದು. ವ್ಯಾಪಾರಿಗಳು ಮತ್ತು ಉದ್ಯೋಗಪತಿಗಳು ಒಮ್ಮತದ ಏರ್ಪಾಡಿನಿಂದ ಆಳ್ವಿಕೆ ನಡೆಸಬಹುದು. ಅಂಥ ಪ್ರಪಂಚ ಅಪೇಕ್ಷಣೀಯವೆಂದು ಸಿಮೋನ್ನ ಪ್ರತಿಪಾದನೆ. ಎಲ್ಲರೂ ದುಡಿಯಬೇಕು, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಒಗ್ಗೂಡಬೇಕು, ಅವೆರಡೂ ಜರ್ಮನಿಯೊಂದಿಗೆ ಸೇರಿಕೊಂಡರೆ ಮಾತ್ರ ಯುರೋಪ್ನ ಸಮೃದ್ಧಿ ತುಂಬಿದ ಅಭಿವೃದ್ಧಿ ಮತ್ತು ಶಾಂತಿ ಖಾತರಿಯಾಗುತ್ತದೆ ಎಂದು ಸಿಮೋನ್ ನಂಬಿದ್ದ. ಫ್ರಾನ್ಸ್ನ ಮಹಾಕ್ರಾಂತಿ ಕೇವಲ ರಾಜಶಾಹಿ ಶ್ರೀಮಂತರು ಮತ್ತು ಬಂಡವಾಳಿಗ ಬೂರ್ಜ್ವಾಗಳ ನಡುವೆ ನಡೆದ ಸಂಘರ್ಷವಲ್ಲ. ಹಾಗೆಯೇ ಶ್ರೀಮಂತರು, ಬೂರ್ಜ್ವಾಗಳು ಮತ್ತು ಆಸ್ತಿಹೀನ ಜನರ ನಡುವೆ ನಡೆದ ಸಂಘರ್ಷವೂ ಅಲ್ಲ. ಅದೊಂದು ವರ್ಗ ಹೋರಾಟ ಎಂಬ ಗ್ರಹಿಕೆ ಸಿಮೋನ್ಗೆ ಇತ್ತು. ಇದು ಬಹು ಮುಖ್ಯವಾದ ಸಂಗತಿ. ರಾಜಕೀಯವು ಉತ್ಪಾದನೆಯ ವಿಜ್ಞಾನ. ಇದು ಅರ್ಥಶಾಸ್ತ್ರವು ರಾಜಕೀಯವನ್ನು ಭವಿಷ್ಯದಲ್ಲಿ ಸಂಪೂರ್ಣವಾಗಿ ತನ್ನೊಳಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸಿಮೋನ್ 1816ರಲ್ಲಿ ಹೇಳಿದ್ದ. ಆರ್ಥಿಕ ಸ್ಥಿತಿಗತಿಗಳೇ ರಾಜಕೀಯ ಸಂಸ್ಥೆಗಳ ಬುನಾದಿ ಎಂಬ ತಿಳುವಳಿಕೆ ಸಿಮೋನ್ನ ಗ್ರಹಿಕೆಯಲ್ಲಿ ಭ್ರೂಣ ರೂಪದಲ್ಲಿದೆ. ಫ್ಯೂರಿಯೆ ಮತ್ತೊಬ್ಬ ಪ್ರಮುಖ ಕಾಲ್ಪನಿಕ ಸಮಾಜವಾದಿ. ಫ್ರಾನ್ಸ್ನ ಮಹಾಕ್ರಾಂತಿಯ ಬಗ್ಗೆ ಫ್ಯೂರಿಯೆ ಹೊಂದಿದ್ದ ಅಭಿಪ್ರಾಯ ಆಕ್ಷೇಪಗಳಿಗೂ ಸಿಮೋನ್ ಹೊಂದಿದ್ದ ಅಭಿಪ್ರಾಯ ಆಕ್ಷೇಪಗಳಿಗೂ ಸಾಮ್ಯತೆ ಇದೆ. ಫ್ಯೂರಿಯೆ ತನ್ನ ಕಾಲದಲ್ಲಿ ತುಂಬ ಪ್ರಭಾವಿ ಫ್ರೆಂಚ್ ಸಮಾಜವಾದಿ ಚಿಂತಕ ಮತ್ತು ತತ್ವಶಾಸ್ತ್ರಜ್ಞ ಎಂದು ಹೆಸರು ಮಾಡಿದ್ದ. ಆಧುನಿಕ ಕಾಲದ ಮುಖ್ಯಧಾರೆಯಲ್ಲಿ ಸೇರಿ ಹೋಗಿರುವ ಎಷ್ಟೋ ಕ್ರಾಂತಿಕಾರಿ ಸಾಮಾಜಿಕ ಮತ್ತು ನೈತಿಕ ವಿಚಾರಗಳನ್ನು ಫ್ಯೂರಿಯೆ ಆ ಕಾಲದಲ್ಲೇ ಮಂಡಿಸಿದ್ದ. ಒಂದು ಸಮಾಜವು ಯಾವ ಮಟ್ಟದಲ್ಲಿದೆ ಎಂಬುದನ್ನು ಆ ಸಮಾಜದಲ್ಲಿ ಮಹಿಳೆಯರಿಗೆ ಕೊಟ್ಟಿರುವ ಸ್ಥಾನದಿಂದ ಅಳೆಯಬಹುದು ಎಂಬುದನ್ನು ಮೊದಲು ಹೇಳಿದ್ದು ಫ್ಯೂರಿಯೆ.
1837ರಲ್ಲೇ ಫೆಮಿನಿಸಂ ಎಂಬ ಪದವನ್ನು ಹುಟ್ಟುಹಾಕಿದ್ದ. ಫ್ಯೂರಿಯನ ಪ್ರಾಮುಖ್ಯತೆಯು ಎದ್ದು ತೋರುವುದು ಅವನ ಸಮಾಜದ ಚರಿತ್ರೆಯ ಪರಿಕಲ್ಪನೆಯಲ್ಲಿ. ಚರಿತ್ರೆಯು ಇಲ್ಲಿಯವರೆಗೆ ನಡೆದು ಬಂದ ಹಾದಿಯನ್ನು ಫ್ಯೂರಿಯೆ 4 ಘಟ್ಟಗಳಾಗಿ ಗುರುತಿಸುತ್ತಾನೆ: ಅನಾಗರಿಕ ಘಟ್ಟ, ಬರ್ಬರತೆಯ ಘಟ್ಟ, ಪಿತೃಪ್ರಧಾನ ಘಟ್ಟ ಮತ್ತು ನಾಗರಿಕತೆಯ ಘಟ್ಟ. ಕೊನೆಯ ಘಟ್ಟ ನಾಗರಿಕ ಎಂದು ಹೇಳಲಾಗುವ 19ನೇ ಶತಮಾನದ ಬೂರ್ಜ್ವಾ ಸಮಾಜದ ಘಟ್ಟ. ಬರ್ಬರ ಸಮಾಜದಲ್ಲಿ ಸರಳ ರೂಪದಲ್ಲಿದ್ದ ಕೆಟ್ಟದ್ದನ್ನೇ ಬೂರ್ಜ್ವಾ ಘಟ್ಟದಲ್ಲಿ ಸಂಕೀರ್ಣಗೊಳಿಸಲಾಗಿದೆ. ಅದೇ ವಿವಿಧ ಬಗೆಯ ಮೋಸ, ವಂಚನೆಯ ರೂಪದಲ್ಲಿ ಆಷಾಢಭೂತಿ ವಿಧಾನದಲ್ಲಿ ಜಾರಿಯಲ್ಲಿದೆ ಎಂದು ಫ್ಯೂರಿಯೆ ಹೇಳುತ್ತಾನೆ. ಹೆಗಲ್ನ ಭಾವನಾವಾದದ ತಳಹದಿಯ ಗತಿತಾರ್ಕಿಕತೆಯನ್ನು ಫ್ಯೂರಿಯೆ ತನ್ನ ಸಮಾಜವಾದಿ ಕಲ್ಪನೆಯಲ್ಲಿ ಅತ್ಯಂತ ಸಮರ್ಥವಾಗಿ ಬಳಸುತ್ತಾನೆ. ಪ್ರತಿಯೊಂದು ಕಾಲದಲ್ಲೂ ಏಳು ಬೀಳುಗಳು ಇದ್ದೇ ಇರುತ್ತವೆ, ಮುಂದೆಯೂ ಇರುತ್ತವೆ ಎನ್ನುತ್ತಾನೆ. ಇಡೀ ಭೂಮಿಯೇ ಅಂತಿಮವಾಗಿ ನಾಶವಾಗುತ್ತದೆ ಎಂದು ಕಾಂಟ್ ಹೇಳಿದಂತೆ ಫ್ಯೂರಿಯೆ ಸಹ ಮಾನವ ಕುಲವೇ ಅಂತಿಮವಾಗಿ ನಾಶವಾಗಿ ಬಿಡುತ್ತದೆ ಎನ್ನುತ್ತಾನೆ. ರಾಬರ್ಟ್ ಓವೆನ್ ಭೌತವಾದಿ ತತ್ವಗಳನ್ನು ಅಳವಡಿಸಿಕೊಂಡು ಕಮ್ಯೂನ್ ಮಾದರಿಯ ಆದರ್ಶ ಜೀವನದ ಪ್ರಯೋಗಗಳನ್ನು ಮಾಡಿದ ಸಮಾಜವಾದಿ. ಇವನ ಬಗ್ಗೆ ಎಂಗಲ್ಸ್ ಸಾಕಷ್ಟು ದೀರ್ಘವಾಗಿ ಬರೆಯುತ್ತಾರೆ. ಓವೆನ್ ವೆಲ್ಶ್ ಮೂಲದ ಜವಳಿ ತಯಾರಕ, ಲೋಕೋಪಕಾರಿ, ಸಮಾಜ ಸುಧಾರಕ, ಸಹಕಾರಿ ಆಂದೋಲನದ ಸ್ಥಾಪಕ. ಅವನು ಮ್ಯಾಂಚೆಸ್ಟರಿನ ಕಾರ್ಖಾನೆಯೊಂದರಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡುತ್ತಿದ್ದಾಗ ಕಾರ್ಖಾನೆಯ ಕಾರ್ಮಿಕರ ಸ್ಥಿತಿಗಳನ್ನು ಸುಧಾರಿಸಲು ಅನೇಕ ಸಮಾಜವಾದಿ ಪ್ರಯೋಗಗಳನ್ನು ಮಾಡಿದ. ಸ್ಕಾಟ್ಲೆಂಡಿನ ನ್ಯೂ ಲೆನಾರ್ಕ್ನಲ್ಲಿದ್ದ ಬೃಹತ್ ಹತ್ತಿ ಕಾರ್ಖಾನೆಯಲ್ಲಿ ಮ್ಯಾನೇಜಿಂಗ್ ಪಾಲುದಾರನಾಗಿ ಕೆಲಸ ಮಾಡಿದ. ಆ ಅವಧಿಯಲ್ಲಿ ಓವೆನ್ ಅಲ್ಲಿನ ಕಾರ್ಮಿಕರಿಗಾಗಿ ಜಾರಿಗೆ ತಂದ ಸಮಾಜವಾದಿ ಬದಲಾವಣೆಗಳು ಯುರೋಪಿನಲ್ಲೇ ತುಂಬ ಮಹತ್ವದ ಸುಧಾರಣೆಗಳಾಗಿದ್ದವು. ಸದಾ ಶೋಚನೀಯ ಸ್ಥಿತಿಯಲ್ಲಿದ್ದು ಅತ್ಯಂತ ದಯನೀಯ ಜೀವನವನ್ನು ನಡೆಸುತ್ತಿದ್ದ ಕಾರ್ಮಿಕರು ಈ ಸುಧಾರಣೆಗಳ ಫಲಾನುಭವಿಗಳಾದರು. ಶ್ರಮಿಕರ ವಾಸಸ್ಥಾನಗಳೆಂದರೆ ಕಾರ್ಖಾನೆಯಿಂದ ದೂರವಿರುವ ಕೊಳಚೆ ಪ್ರದೇಶಗಳ ಕತ್ತಲೆ, ಕೊಳಕು ತುಂಬಿದ ಗೂಡುಗಳಾಗಿದ್ದವು. ಓವೆನ್ ಅವರಿಗಾಗಿ ಸಂಘಟಿಸಿದ ವಾಸಸ್ಥಾನಗಳ ಗುಂಪು ಅದೇ ಒಂದು ಸಮುದಾಯವಾಗಿತ್ತು. ಅವರು ಜೀವಿಸುತ್ತಿದ್ದ ಆ ಶ್ರಮಿಕ ಕಾಲೋನಿಯಲ್ಲಿ ಕುಡಿತವಿರಲಿಲ್ಲ, ಜಗಳವಿರಲಿಲ್ಲ, ಪೊಲೀಸರಿರಲಿಲ್ಲ. ಒಟ್ಟಿನಲ್ಲಿ ನ್ಯಾಯಾಧೀಶರು, ಕೆಟ್ಟ ಕಾನೂನುಗಳಿಂದ ಮುಕ್ತವಾದ ದಾನ ಧರ್ಮದಂಥ ಯಾವ ಹಂಗಿನ ಸಂಬಂಧಗಳಿಲ್ಲದ ಮಾದರಿ ಕಾಲೋನಿಯಾಗಿತ್ತು. ಮನುಷ್ಯರ ಘನತೆಗೆ ತಕ್ಕದಾದ ಸ್ಥಳವೆನಿಸಿತ್ತು. ಮಕ್ಕಳಿಗಾಗಿ ಓವೆನ್ ಸ್ಥಾಪಿಸಿದ ಶಿಶುವಿಹಾರಕ್ಕೆ ಬರುತ್ತಿದ್ದ 2 ವರ್ಷದ ಮಕ್ಕಳು ಶಾಲೆ ಮುಗಿದ ಮೇಲೆ ಮನೆಗೆ ಹೋಗೆಂದರೂ ಹೋಗುತ್ತಿರಲಿಲ್ಲ. ಅವನ ಪ್ರತಿಸ್ಪರ್ಧಿ ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರನ್ನು ದಿನಕ್ಕೆ 13-14 ಗಂಟೆ ದುಡಿಸಿಕೊಳ್ಳುತ್ತಿದ್ದರು. ಓವೆನ್ನ ಫ್ಯಾಕ್ಟರಿಯಲ್ಲಿ ದಿನಕ್ಕೆ 10.5 ಗಂಟೆ ಮಾತ್ರ ದುಡಿದರೆ ಸಾಕಿತ್ತು. ಹತ್ತಿಯ ಸರಬರಾಜಿಲ್ಲದೆ ಒಮ್ಮೆ 4 ತಿಂಗಳ ಕಾಲ ಗಿರಣಿಯಲ್ಲಿ ಕೆಲಸವಿರಲಿಲ್ಲ. ಆದರೆ ಶ್ರಮಿಕರಿಗೆ ಅಷ್ಟು ದಿನವೂ ಪೂರ್ಣ ವೇತನ ಸಿಗುತ್ತಿತ್ತು. ಇದೆಲ್ಲದರಿಂದ ಕಾರ್ಖಾನೆಯ ಆದಾಯ ದ್ವಿಗುಣಗೊಂಡಿತು. ಓವೆನ್ಗೆ ಅಷ್ಟಕ್ಕೆ ತೃಪ್ತಿ ಇರಲಿಲ್ಲ. ಶ್ರಮಿಕರಿಗೆ ಸಲ್ಲಬೇಕಾದ್ದು ಅಷ್ಟೇ ಅಲ್ಲ ಎಂಬುದು ಅವನ ಅತೃಪ್ತಿಗೆ ಕಾರಣ. ಅವನ ಗಮನ ಕಮ್ಯುನಿಸಂ ಕಡೆ ತಿರುಗಿದ್ದು ಒಂದು ಮುಖ್ಯ ಘಟ್ಟ. ಅವನು ಲೋಕೋಪಕಾರಿ, ದಾನಿ, ಧರ್ಮಾತ್ಮ ಆಗಿರುವವರೆಗೂ ಯುರೋಪಿನಲ್ಲೆಲ್ಲ ಜನಪ್ರಿಯನಾಗಿದ್ದ. ಸಂಪತ್ತು, ಮೆಚ್ಚುಗೆ, ಗೌರವ, ಕೀರ್ತಿ ಎಲ್ಲವೂ ಸಿಗುತ್ತಿದ್ದವು. ದೊಡ್ಡ ದೊಡ್ಡ ಮನುಷ್ಯರು ಅವನು ಹೇಳಿದ್ದನ್ನು ಗಮನವಿಟ್ಟು ಕೇಳುತ್ತಿದ್ದರು. ಆದರೆ ಓವೆನ್ ಬಾಯಿಂದ ಕಮ್ಯುನಿಸ್ಟ್ ಆಲೋಚನೆಗಳು ಹೊರಡುತ್ತಿದ್ದ ಹಾಗೆಯೇ ಅದರ ರೀತಿಯೇ ಬೇರೆಯಾಯಿತು. ಮುಖ್ಯವಾಗಿ 3 ಶಕ್ತಿಗಳು ಅವನ ಸಮಾಜವಾದಿ ಸುಧಾರಣೆಗಳಿಗೆ ಅಡ್ಡಗಾಲು ಹಾಕಿದವು. ಅವೇ ಖಾಸಗಿ ಆಸ್ತಿ, ಧರ್ಮ ಮತ್ತು ಪ್ರಸಕ್ತ ಮದುವೆಯ ರೂಪ. ಅವನ್ನು ಎದುರು ಹಾಕಿಕೊಂಡರೆ ಏನೆಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ತಿಳಿದು ಹಾಗೆ ಮಾಡಿ ತೊಂದರೆ ತಂದುಕೊಂಡ ಓವೆನ್ ಅಮೆರಿಕಕ್ಕೆ ಹೋಗಿ ಆವರೆಗೆ ತಾನು ಸಂಪಾದಿಸಿದ್ದರಲ್ಲಿನ ಬಹಳಷ್ಟನ್ನು ತನ್ನ ಕಾರ್ಮಿಕರ ಮಾದರಿ ಸಮಾಜವಾದಿ ಸಮುದಾಯವನ್ನು ಕಟ್ಟಲು ಬಳಸಿದ. ಹಾಗೆ ಕಟ್ಟಿದ ಮಾದರಿ ಸಮಾಜವಾದವು 2 ವರ್ಷಗಳಿಗಿಂತ ಹೆಚ್ಚು ಬಾಳಲಿಲ್ಲ. ಅಂಥ ಮಾದರಿಯನ್ನು ಅನುಸರಿಸಿದ ಇತರ ಸಮಾಜವಾದಿ ಸಮುದಾಯಗಳ ಕಥೆಯೂ ಅದೇ ಆಯಿತು. ಸಂಪಾದಿಸಿದ್ದೆಲ್ಲವನ್ನೂ ಕಳೆದುಕೊಂಡು ಇಂಗ್ಲೆಂಡಿಗೆ ವಾಪಸ್ ಬಂದ. ಅಲ್ಲೇ ನೆಲೆಸಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ. ಶ್ರಮಿಕರ ಸಂಘಟನೆಗಳನ್ನು ಕಟ್ಟಿದ. ಸಹಕಾರಿ ಸಂಘಗಳನ್ನು ಸ್ಥಾಪಿಸಿದ. ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಒಟ್ಟಿಗೆ ಕಲಿಯಬಹುದಾದ ಉಚಿತ ಶಾಲೆಗಳ ಸ್ಥಾಪನೆಗಾಗಿ ಮತ್ತು ಮಹಿಳೆಯರು ಹಾಗೂ ಬಾಲಕಾರ್ಮಿಕರ ಪರವಾದ ಶಾಸನಗಳ ಜಾರಿಗಾಗಿ ಶ್ರಮಿಸಿದ.
ಒಂದು ಕಡೆ ಕಮ್ಯುನಿಸ್ಟ್ ಸಮಾಜವಾಗಿ ಸಂಪೂರ್ಣವಾಗಿ ಪರಿವರ್ತನೆಗೊಳ್ಳಲು ಅಗತ್ಯವಾದ ಕ್ರಮಗಳನ್ನು, ಮತ್ತೊಂದು ಕಡೆ ಶ್ರಮಿಕರ ಯೂನಿಯನ್ ಮತ್ತು ಚಿಲ್ಲರೆ ವಾಣಿಜ್ಯ ಮತ್ತು ಉತ್ಪಾದನೆಗಾಗಿ ಸಹಕಾರಿ ಸಂಘಗಳನ್ನು ಓವೆನ್ ಸಂಘಟಿಸಿದ. ಆ ಕ್ರಮಗಳು ಆ ಕಾಲದಿಂದಲೂ ಕಾರ್ಖಾನೆ ಮಾಲೀಕರು ಮತ್ತು ವ್ಯಾಪಾರಿಗಳು ಸಾಮಾಜಿಕವಾಗಿ ತೀರಾ ಅನಗತ್ಯ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿವೆ. ಇದರ ಜೊತೆಗೆ ಓವೆನ್ ಶ್ರಮ ಚೀಟಿಗಳ ಮಾಧ್ಯಮದ ಮೂಲಕ ಶ್ರಮದ ಉತ್ಪನ್ನಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕಾಗಿ ಶ್ರಮದ ಮಾರುಕಟ್ಟೆಗಳನ್ನು ಬಳಕೆಗೆ ತಂದ. 1 ಗಂಟೆಯ ಶ್ರಮ 1 ಶ್ರಮ ಚೀಟಿಗೆ ಸಮ. ಎಂಗಲ್ಸ್ ಓವೆನ್ ಬಗ್ಗೆ ಇರುವ ತನ್ನ ಮೆಚ್ಚುಗೆ ತುಂಬಿದ ಟೀಕೆಯನ್ನು ಹಿನ್ನೆಲೆಯಾಗಿಸಿ ಹೇಳುವುದೇನೆಂದರೆ, ಸಂಸ್ಥೆಗಳು ಅವನತಿ ಹೊಂದುವುದು ಅನಿವಾರ್ಯ, ಆದರೆ ಇದು ಮುಂದೊಂದು ಕಾಲದಲ್ಲಿ ಪ್ರೂಧೋನ್ ಯೋಜಿಸಿದ ವಿನಿಮಯದ ಬ್ಯಾಂಕಿನ ಪರಿಕಲ್ಪನೆಯ ಹರಿಕಾರನಂತಿದೆ. ಎರಡರ ನಡುವೆ ಇರುವ ಮೂಲಭೂತ ವ್ಯತ್ಯಾಸವೆಂದರೆ, ಶ್ರಮದ ಮಾರುಕಟ್ಟೆ ಸಮಾಜದ ಎಲ್ಲ ಕೆಡುಕುಗಳಿಗೂ ಸಂಜೀವಿನಿ ಎಂದೇನೂ ಓವೆನ್ ಹೇಳಿಕೊಳ್ಳುವುದಿಲ್ಲ. ಆದರೂ ಸಮಾಜದ ಕ್ರಾಂತಿಕಾರಿ ಬದಲಾವಣೆಯತ್ತ ಇಟ್ಟ ಮತ್ತೊಂದು ಹೆಜ್ಜೆ ಎನಿಸಿಕೊಳ್ಳುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನೆಂದರೆ, ಕಾಲ್ಪನಿಕ ಸಮಾಜವಾದಿಗಳಾದ ಈ 3 ಮಂದಿ ಪ್ರಮುಖ ಚಿಂತಕರನ್ನು ಎಂಗಲ್ಸ್ ತಿರಸ್ಕಾರದಿಂದ ಕಾಣುವುದಿಲ್ಲ, ಅವರ ಕೊಡುಗೆಗಳನ್ನು ತುಚ್ಛೀಕರಿಸುವುದಿಲ್ಲ. ಬದಲು ಅವರ ಚಿಂತನೆಗಳನ್ನು ವಿಮರ್ಶಿಸಿ ಅವುಗಳಲ್ಲಿರುವ ಕೊರತೆಗಳ ಕಡೆ ಗಮನ ಸೆಳೆಯುತ್ತಾರೆ. ಸಮಾಜವಾದಿ ಚಿಂತನೆ ಚರಿತ್ರೆಯಲ್ಲಿ ಅವರ ಸ್ಥಾನವನ್ನು ಗುರುತಿಸುತ್ತಾರೆ. ಈ ಅಧ್ಯಾಯದ ಕಡೆಯ ಭಾಗದಲ್ಲಿ ಕಾಲ್ಪನಿಕ ಸಮಾಜವಾದದ ಆಲೋಚನೆಗಳು 19ನೇ ಶತಮಾನದ ಇಡೀ ಯುರೋಪಿನ ಸಮಾಜವಾದವನ್ನು ಬಹಳ ಕಾಲ ಪ್ರಭಾವಿತಗೊಳಿಸಿದ್ದರೂ, ಅಲ್ಲಿ ಇಲ್ಲಿ ಪ್ರಭಾವ ಬೀರುತ್ತಿದ್ದರೂ ಯಾಕೆ ವರ್ಗ ಸಮಾಜವನ್ನು ವಿಘಟಿಸಲು ಸಾಧ್ಯವಾಗುವುದಿಲ್ಲ ಎಂಬುದಕ್ಕೆ ಎಂಗಲ್ಸ್ ನಿರ್ದಿಷ್ಟ ಕಾರಣಗಳನ್ನು ಕೊಡುತ್ತಾರೆ. ಎಲ್ಲ ಬಗೆಯ ಕಾಲ್ಪನಿಕ ಸಮಾಜವಾದಗಳ ಪಾಲಿಗೆ ಸಮಾಜವಾದವೆಂಬುದು ಒಂದು ಪರಮಸತ್ಯ, ವಿಚಾರ ಮತ್ತು ನ್ಯಾಯದ ಅಭಿವ್ಯಕ್ತಿಯಾಗಿದೆ. ಅದರದೇ ಶಕ್ತಿಯನ್ನು ಬಳಸಿ ಇಡೀ ಪ್ರಪಂಚವನ್ನು ಗೆಲ್ಲಲು ಈ ಪರಮಸತ್ಯವನ್ನು ಕಂಡುಕೊಳ್ಳಬೇಕಾಗಿರುವುದಷ್ಟೇ ಅಗತ್ಯವಾಗಿರುವುದು. ಅದು ಪರಮಸತ್ಯವಾಗಿರುವುದರಿಂದ ಅದಕ್ಕೆ ಕಾಲ, ದೇಶ ಮತ್ತು ಮನುಷ್ಯನ ಚಾರಿತ್ರಿಕ ಬೆಳವಣಿಗೆಯ ಹಂತವನ್ನು ಮೀರಿದ್ದಾಗಿದೆ. ಅಂದರೆ 500 ವರ್ಷಗಳ ಹಿಂದೆ ಅಥವಾ ಮುಂದಿನ 500 ವರ್ಷಗಳಾದ ಮೇಲೆ ಸಂಘಟಿಸಬಹುದಾದ ಸಾಧ್ಯತೆಯನ್ನು ಹೊಂದಿದೆ. ಅದನ್ನು ಎಲ್ಲಿ ಮತ್ತು ಯಾವಾಗ ಕಂಡುಕೊಳ್ಳುತ್ತೇವೆಂಬುದು ಕೇವಲ ಒಂದು ಆಕಸ್ಮಿಕ ಅಷ್ಟೆ. ಹೀಗಿದ್ದರೂ ಈ ಪರಮಸತ್ಯ, ವಿಚಾರ ಮತ್ತು ನ್ಯಾಯದ ಬೇರೆ ಬೇರೆ ಸ್ಥಾಪಕರಿಗೆ ಇವು ಬೇರೆ ಬೇರೆಯಾಗಿರುತ್ತವೆ ಮತ್ತು ಪ್ರತಿಯೊಬ್ಬ ಸ್ಥಾಪಕನಿಗೂ ವಿಶೇಷ ಬಗೆಯ ಪರಮಸತ್ಯ, ಪರಮ ವಿಚಾರ ಮತ್ತು ಪರಮ ನ್ಯಾಯವು ಭಿನ್ನವಾಗಿರುತ್ತದೆ. ಅವು ಅವನ ವ್ಯಕ್ತಿಗತ ಗ್ರಹಿಕೆ, ಅಸ್ತಿತ್ವದ ಸ್ಥಿತಿಗತಿಗಳು, ಅವನ ಜ್ಞಾನದ ಅಳತೆ ಮತ್ತು ಬೌದ್ಧಿಕ ತರಬೇತಿಯನ್ನು ಆಧರಿಸಿರುತ್ತವೆ. ಹೀಗಿರುವಾಗ ಇವುಗಳ ನಡುವೆ ಏಳುವ ತಿಕ್ಕಾಟವನ್ನು ಬಗೆಹರಿಸಲು ಪ್ರತಿಯೊಂದೂ ಸ್ವಯಂಭೂ ಆಗಬೇಕಾಗುತ್ತದೆ. ಒಂದನ್ನು ಇನ್ನೊಂದರಿಂದ ಸಂಪೂರ್ಣವಾಗಿ ಪ್ರತ್ಯೇಕವೆಂದು ಒಪ್ಪುವುದನ್ನು ಬಿಟ್ಟು ಬೇರೆ ದಾರಿ ಇರುವುದಿಲ್ಲ. ಹೀಗಾಗಿ ಸಮಾಜವಾದ ಎಂದರೆ ಬೇರೆ ಬೇರೆ ಮೂಲಗಳಿಂದ ತಮಗೆ ಬೇಕಾದ ವಿಚಾರಗಳನ್ನು ಮಾತ್ರ ಆಯ್ದುಕೊಂಡು ಜೋಡಿಸಿದ ಒಂದು ಬಗೆಯ ಸರಾಸರಿ ಸಮಾಜವಾದ ಎಂದಾಗುತ್ತದೆ. ಅದನ್ನು ಬಿಟ್ಟು ಬೇರೇನೂ ಸಾಧ್ಯವಾಗುವುದಿಲ್ಲ. ಹಾಗೆ ನೋಡಿದರೆ ಇಲ್ಲಿಯವರೆಗೂ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳಲ್ಲಿ ಬಹಳಷ್ಟು ಮಂದಿ ಸಮಾಜವಾದಿ ಕಾರ್ಯಕರ್ತರ ಮನಸ್ಸುಗಳನ್ನು ಆವರಿಸಿದ್ದ ಸಮಾಜವಾದವು ಇಂಥದ್ದೇ. ಹೀಗಾಗಿಯೇ ಅದರಲ್ಲಿ ತರಾವರಿ ಅಭಿಪ್ರಾಯಗಳ ಗೊಂದಲಮಯ ಮಿಶ್ರಣಕ್ಕೆ ಅವಕಾಶವಾಗಿದೆ. ಎಷ್ಟೋ ಬಗೆಯ ವಿಮರ್ಶಾತ್ಮಕ ಹೇಳಿಕೆಗಳು, ಆರ್ಥಿಕ ಸಿದ್ಧಾಂತಗಳು, ವಿವಿಧ ಪಂಗಡಗಳ ಸ್ಥಾಪಕರು ಕೊಡುವ ಭವಿಷ್ಯದ ಚಿತ್ರಗಳು ಮತ್ತು ಅವು ಎಬ್ಬಿಸುವ ಭಿನ್ನಮತಗಳ ಮಿಶ್ರಣ ಸಾಧ್ಯವಾಗಿದೆ. ಹೊಳೆಯಲ್ಲಿ ಉರುಳುತ್ತಾ ಒಂದಕ್ಕೊಂದು ತಿಕ್ಕಿಕೊಂಡು ಗುಂಡನೆಯ ಕಲ್ಲುಗಳಂತೆ ವಾಗ್ವಾದದ ಹೊಳೆಯಲ್ಲಿ ಹರಿಯುವ ಈ ಬಿಡಿ ಬಿಡಿ ಅಂಗಗಳು ಚೂಪು ಪಡೆದಷ್ಟೇ ಬೇಗ ಒಂದಕ್ಕೊಂದು ಉಜ್ಜಿ ಗುಂಡಗಾದ ಭಿನ್ನಮತಗಳ ಗೊಂದಲಮಯ ಮಿಶ್ರಣವಾಗಿಬಿಡುತ್ತವೆ. ಸಮಾಜವಾದವು ವೈಜ್ಞಾನಿಕವಾಗಿರಬೇಕಾದರೆ ಮೊದಲು ಅದಕ್ಕೊಂದು ವಾಸ್ತವದ ಭೌತಿಕ ಬುನಾದಿ ಬೇಕು. ಕಾಲ್ಪನಿಕ ಸಮಾಜವಾದದ ಚರಿತ್ರೆಯನ್ನು ತಿಳಿಯದೆ ಬಂಡವಾಳವಾದದ ಒಳ್ಳೆಯದಕ್ಕೆ ಕೆಡುಕುಗಳಿಲ್ಲದ ಸಮಾಜವಾದವನ್ನು ಬೆಸೆದು ಪ್ರಜಾತಾಂತ್ರಿಕ ಸಮಾಜವೊಂದನ್ನು ಕಟ್ಟಲು ಬಯಸುವ ಸಾವಿರಾರು ಸಜ್ಜನ ಮನಸ್ಸುಗಳು ಈಗಲೂ ನಮ್ಮ ಮಧ್ಯೆ ಇವೆ. ಸಮಾಜವಾದವು ವಿಚಾರಗಳಿಂದ, ನೈತಿಕತೆ, ಭೌತಿಕತೆಯಿಂದ ಸಾಧ್ಯವಾಗುವಂಥದ್ದಲ್ಲ. ಚಾರಿತ್ರಿಕವಾಗಿ ರೂಪುಗೊಳ್ಳುವ ಭೌತಿಕವಾದ ಉತ್ಪಾದನಾ ಸಾಧನಗಳು, ಉತ್ಪಾದನಾ ಸಂಬಂಧಗಳು ಮತ್ತು ಅವುಗಳನ್ನಾಧರಿಸಿರುವ ಆರ್ಥಿಕತೆಯ ಸಾಮಾಜಿಕ ರೂಪಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳದೆ, ಅವನ್ನು ನಿಯಂತ್ರಿಸುವ ಶಕ್ತಿಗಳನ್ನು ಭೇದಿಸದೆ ಸಮಾಜವಾದವನ್ನು ಕಟ್ಟಲು ಎಂದಿಗೂ ಸಾಧ್ಯವಾಗುವುದಿಲ್ಲ.
ಇವುಗಳ ಹೊರತಾಗಿ ಸಮಾಜವಾದವನ್ನು ಸಾಕ್ಷಾತ್ಕರಿಸಲು ಮಾಡುವ ಎಲ್ಲ ಪ್ರಯತ್ನಗಳು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಅವೆಲ್ಲವೂ ಕಾಲ್ಪನಿಕ ಸಮಾಜವಾದಕ್ಕಾಗಿ ಮಾಡುವ ವ್ಯರ್ಥ ಪ್ರಯತ್ನಗಳಾಗುವುದು ಅನಿವಾರ್ಯ. ಇದು ಈ ಕಿರುಹೊತ್ತಿಗೆಯ ಅಧ್ಯಯನವು ನಮಗೆ ಕೊಡುವ ತಿಳುವಳಿಕೆ. ಜಗತ್ತಿನ ಎಲ್ಲ ಭೌತ ವಸ್ತುಗಳನ್ನೂ ಕಾಡುವ ಒಂದು ವಿದ್ಯಮಾನ. ಈ ಹುಟ್ಟು ಮತ್ತು ಸಾವಿನ ಕ್ರಿಯೆ ಮತ್ತು ಪ್ರಕ್ರಿಯೆಗಳನ್ನು ದ್ವಂದ್ವಾತ್ಮಕವಾದ ವೈಜ್ಞಾನಿಕ ನೆಲೆಯಲ್ಲಿ, ಸಕಾರಾತ್ಮಕ ನೆಲೆಯಲ್ಲಿ ವಿಶ್ಲೇಷಣೆ ಮಾಡುತ್ತೆ. ನ್ಯೂಟನ್, ಇಮ್ಯಾನ್ಯುಯಲ್ ಕಾಂಟ್ ಮುಂತಾದ ವಿಜ್ಞಾನಿಗಳು ಸೌರಮಂಡಲದ ಅನೇಕ ನಿಗೂಢಗಳನ್ನು ಈ ನೆಲೆಯಲ್ಲಿ ಅಧ್ಯಯನ ನಡೆಸಿ ಗ್ರಹಮಂಡಲದ ಉಗಮ, ಆಕಾಶಕಾಯಗಳ ಒಂದು ವಿದ್ಯಮಾನಗಳು, ಸೌರಮಂಡಲದ ಅನೇಕ ನಿಗೂಢತೆಗಳು ಮತ್ತು ಈ ಗ್ರಹಮಂಡಲದ ಬೆಳವಣಿಗೆ, ಚಲನೆ ಮತ್ತು ಅವಸಾನವನ್ನು ಕೂಡ ವಿಶ್ಲೇಷಣೆ ಮಾಡಿದರು. ಜಗತ್ತಿನ ಸೃಷ್ಟಿಯ ಮೂಲ, ಕಾರಣ ಮತ್ತು ಭೌತಿಕ ನೆಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ವಿಜ್ಞಾನಿಗಳ ಸಂಶೋಧನೆಗಳು ನೆರವಾಗಿದ್ದವು. ಅಂತರಿಕ್ಷದಲ್ಲಿನ ಅಸಂಖ್ಯಾತ ಭೌತ ವಸ್ತುಗಳ ಚಲನೆ ಮತ್ತು ಬದಲಾವಣೆಗಳನ್ನು ಈ ವಿಜ್ಞಾನಿಗಳು ನಿರೂಪಿಸಿದರು. ಈ ಹೊಸ ತತ್ವಜ್ಞಾನವೇ ಜರ್ಮನಿಯ ಹೆಗೆಲ್ನ ಹೊಸ ಚಿಂತನೆಗೆ ನಾಂದಿ ಹಾಡಿತ್ತು. ಮಾನವನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಾನವ ಸಮಾಜದ ಮತ್ತು ಪ್ರಕೃತಿಯ ಭೌತಿಕ ವಿದ್ಯಮಾನಗಳನ್ನು ಭೌತ ವಸ್ತುಗಳ ಚಲನೆ, ಬದಲಾವಣೆ, ಪರಿವರ್ತನೆ ಮತ್ತು ಅಭಿವೃದ್ಧಿಯ ವಿಭಿನ್ನ ಹಂತಗಳಲ್ಲಿ ವಿಶ್ಲೇಷಣೆ ಮಾಡಲಾಗಿತ್ತು. ಈ ಎಲ್ಲ ವಿದ್ಯಮಾನಗಳ ನಡುವೆ ಇರುವ ಅಂತರ್ಸಂಬಂಧಗಳನ್ನು ಕೂಡ ಗುರುತಿಸಲಾಗಿತ್ತು. ಅಂದರೆ ಮಾನವ ಸಮಾಜದಲ್ಲಿ ನಡೆಯುವಂಥ ಒಂದು ನೈಸರ್ಗಿಕ ಕ್ರಿಯೆ ಆಗ್ಬೋದು ಅಥವಾ ಒಂದು ಭೌತಿಕ ಕ್ರಿಯೆಗಳಾಗ್ಬೋದು, ವಿದ್ಯಮಾನಗಳಾಗ್ಬೋದು, ಇದಕ್ಕೆ ಕಾರಣವಾದಂಥ ಭೌತ ವಸ್ತುಗಳ ಒಂದು ನಿರಂತರವಾದ ಚಲನೆ ಮತ್ತು ಆಗಲೇ ಹೇಳ್ದಂಗೆ ಅದು ಉಂಟಾಗುವಂಥ ಬದಲಾವಣೆ ಮತ್ತು ಪರಿವರ್ತನೆ ಮತ್ತು ಆ ಮನ್ವಂತರದ ಮಾರ್ಗಗಳು ಮತ್ತು ಅದು ಮುನ್ನಡೆ ಅಥವಾ ಅಭಿವೃದ್ಧಿಯ ವಿಭಿನ್ನ ಹಂತಗಳನ್ನು ಮತ್ತು ಇವೆಲ್ಲದರ ನಡುವೆ ಇರುವ ಅಂತರ್ಸಂಬಂಧಗಳನ್ನು ಗುರುತಿಸಲಾಗಿತ್ತು. ಈ ಅಂತರ್ಸಂಬಂಧಗಳ ನಿರಂತರ ಚಲನೆಯ ಮೂಲಕವೇ ಭೌತ ವಸ್ತುಗಳು ನಿರಂತರ ಬದಲಾವಣೆಯಲ್ಲಿ ತೊಡಗಿರುತ್ತವೆ ಎಂದು ನಿರೂಪಿಸಲಾಯಿತು. ಇಡೀ ಮನುಕುಲದ ಇತಿಹಾಸದ ಮಾನವ ಅಭ್ಯುದಯದ ಪ್ರಕ್ರಿಯೆಯಾಗಿ ಈ ಹಂತದಲ್ಲಿ ಕಂಡುಬಂದಿತು. ಈ ಪ್ರಕ್ರಿಯೆಯನ್ನು ಎಲ್ಲ ಆಯಾಮಗಳಲ್ಲೂ ಗ್ರಹಿಸುವಂತೆ ಅಧ್ಯಯನಶೀಲತೆ ಬೌದ್ಧಿಕ ವಲಯದ ಪ್ರಧಾನ ಗುರಿಯಾಗಿತ್ತು. ಅಂದಿನ ಒಂದು ತತ್ವಶಾಸ್ತ್ರಜ್ಞರ ಅಥವಾ ಯಾವುದೇ ರೀತಿಯ ವಿಜ್ಞಾನಿಗಳಾಗ್ಬೋದು, ತತ್ವಶಾಸ್ತ್ರಜ್ಞರಾಗ್ಬೋದು, ಸಾಮಾಜಿಕ ವಿಶ್ಲೇಷಕರಾಗ್ಬೋದು ಅಥವಾ ಸಮಾಜಶಾಸ್ತ್ರದ ಅಧ್ಯಯನಕಾರರಾಗ್ಬೋದು, ಇವರ ಮೂಲ ಗುರಿಯಾಗಿದ್ದೇನೆಂದರೆ ಮಾನವನ ಅಭ್ಯುದಯದ ಪ್ರಕ್ರಿಯೆಗಳನ್ನು ಎಲ್ಲ ಆಯಾಮಗಳಲ್ಲೂ ವಿಶ್ಲೇಷಣೆ ಮಾಡಿ. ಹೆಗೆಲ್ ಪ್ರತಿಪಾದಿಸಿದ ಆದರ್ಶವಾದಿ ನೆಲೆಯ ತಾತ್ವಿಕ ನಿಲುವುಗಳು ಹಲವು ಆಂತರಿಕ ವೈರುಧ್ಯಗಳನ್ನು ಹೊಂದಿದ್ದವು. ಮೂಲತಃ ಆದರ್ಶವಾದಿಯಾಗಿದ್ದ ಹೆಗೆಲ್ನ ಚಿಂತನೆಗಳು ಅಂದಿನ ಕಾಲಘಟ್ಟದಲ್ಲಿ ಮತ್ತು ನಂತರದ ದ್ವಂದ್ವಾತ್ಮಕವಾದಕ್ಕೆ ಮತ್ತು ಮಾರ್ಕ್ಸ್ನ ಸೈದ್ಧಾಂತಿಕ ಚಿಂತನೆಗಳಿಗೂ ಒಂದು ಆಕಾರವನ್ನು ಒದಗಿಸಿತು. ಹೆಗೆಲ್ ತನ್ನ ಮನದಲ್ಲಿ ಮೂಡಿದ ಚಿಂತನೆಗಳು ಜಗತ್ತಿನ ಭೌತಿಕ ಪ್ರಕ್ರಿಯೆಗಳ ನಿರ್ದಿಷ್ಟ ಚಿತ್ರಣ ಅಂತ ಭಾವಿಸಿರಲಿಲ್ಲ. ಅಂದರೆ ಇಲ್ಲಿ ಸುತ್ತಲೂ ನಡೀತಾ ಇರೋಂಥ ಒಂದು ಮೆಟೀರಿಯಲ್ ಅಥವಾ ಮ್ಯಾಟರ್ ಅಂತ ಏನಿದೆ ಅಥವಾ ಭೌತಿಕ ಪ್ರಕ್ರಿಯೆಗಳೇನಿದೆ ಅದರ ನಿರ್ದಿಷ್ಟ ಚಿತ್ರಣ ಅಂತ ಅವರ ಚಿಂತನೆಗಳನ್ನು ಭಾವಿಸಿರಲಿಲ್ಲ. ಜಗತ್ತು ಉಗಮವಾದ ದಿನದಿಂದಲೂ ಪ್ರಚಲಿತವಾಗಿದ್ದ ನಂಬಿಕೆಗಳೇ, ಚಿಂತನೆಗಳೇ ಭೌತಿಕ ವಸ್ತುಗಳು ಮತ್ತು ಅವರ ಬೆಳವಣಿಗೆಯಲ್ಲಿ ಸಾಕಾರಗೊಂಡಿದ್ದವು ಎಂದು ಪ್ರತಿಪಾದಿಸಿದ್ದ. ಅಂದರೆ ಜಗತ್ತು ಹುಟ್ಟಿದಾಗಿಂದ ಯಾವ ರೀತಿಯ ಚಿಂತನೆಗಳು ಮಾನವ ಸಮಾಜದಲ್ಲಿ ಹುಟ್ಟುಕೊಂಡು ಬಂದಿದೆ, ಮೂಡಿಕೊಂಡು ಬಂದಿದೆ, ಅದು ಹೇಗೆ ಅದೇ ರೀತಿಯಲ್ಲಿ ಮುಂದುವರೆದುಕೊಂಡು ಬಂದಿದೆ, ಆ ಚಿಂತನೆಗಳೇ ನಮ್ಮ ಸುತ್ತಲಿನ ಭೌತಿಕ ವಸ್ತುಗಳು ಮತ್ತು ಅವರ ಬೆಳವಣಿಗೆಯಲ್ಲಿ ಕಾಣಿಸುತ್ತವೆ ಅನ್ನೋ ಒಂದು ಪ್ರತಿಪಾದನೆಯನ್ನು ಮಂಡಿಸಿದೆ. ಜಗತ್ತಿನ ಇತಿಹಾಸ ಮಾನವ ಅಭ್ಯುದಯದ ಒಂದು ಪ್ರಕ್ರಿಯೆ ಎಂದು ಪ್ರತಿಪಾದಿಸಿದರೂ ಸಹ ನೂತನ ಚಿಂತನೆಗಳ ಬೌದ್ಧಿಕ ಆವಿಷ್ಕಾರದಲ್ಲಿ ಮತ್ತು ಸಂಶೋಧನೆಯಲ್ಲಿ ಈ ಅಭ್ಯುದಯದ ಪ್ರಕ್ರಿಯೆ ಅಂತಿಮ ಘಟ್ಟ ತಲುಪಲು ಸಾಧ್ಯವೇ ಇಲ್ಲ ಎಂದು ಹೆಗೆಲ್ ಭಾವಿಸಿದ್ದ. ಆದರೂ ಹೆಗೆಲ್ನ ನಂತರದ ತತ್ವಶಾಸ್ತ್ರಜ್ಞರಿಗೆ ಮನುಕುಲದ ಇತಿಹಾಸ ಮತ್ತು ಮಾನವನ ಅಭ್ಯುದಯ ಎರಡೂ ವಿದ್ಯಮಾನಗಳನ್ನು ಭೌತವಾದದ ನೆಲೆಯಲ್ಲಿ ವಿಶ್ಲೇಷಿಸಲು ಸಾಧ್ಯವಾಯಿತು. ಜರ್ಮನಿಯ ಆದರ್ಶವಾದದಲ್ಲಿ ಕಂಡುಬಂದಿದ್ದ ವಿರೋಧಾಭಾಸಗಳು ಭೌತವಾದದ ಮುನ್ನಡೆಗೆ ನಾಂದಿ ಹಾಡಿದವು. ಪ್ರಾಚೀನ ಭೌತವಾದದಲ್ಲಿ ಮಾನವನ ಇತಿಹಾಸ ಅಂದರೆ ಹಿಂಸೆ, ಕ್ರೌರ್ಯ, ಬರ್ಬರತೆ ಮತ್ತು ಅವೈಚಾರಿಕತೆಯೇ ಪ್ರಧಾನ ಎಂದು ಭಾವಿಸಲಾಗಿತ್ತು. ಆಧುನಿಕ ಭೌತವಾದದ ಪರಿಕಲ್ಪನೆಯಲ್ಲಿ ಮಾನವನ ಅಭ್ಯುದಯದ ಹಾದಿಯಲ್ಲಿ ಇತಿಹಾಸದ ವಿವಿಧ ಹಂತಗಳಲ್ಲಿ ಸಂಭವಿಸುವ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವಿಪ್ಲವಗಳನ್ನು ಸಂಶೋಧಿಸುವ ಮೂಲಕ ಮಾನವ ಇತಿಹಾಸದ ನಿಯಮಗಳನ್ನು ಶೋಧಿಸುವ ಪ್ರಯತ್ನವನ್ನು ನಾವು ಕಾಣಬಹುದು. ನಿಸರ್ಗ ಎಂದರೆ
ಸೀಮಿತ ಚೌಕಟ್ಟಿನಲ್ಲೇ ಚಲನೆಯಲ್ಲಿರುವ ಬರೀ ಆಕಾಶಕಾಯಗಳೆಂದೋ ಅಥವಾ ಯಾವುದೇ ಒಂದು ಮಾರ್ಪಾಡಿಗೆ ಬದಲಾವಣೆಗೆ ಒಳಗಾಗದ ಜೈವಿಕ ವಸ್ತುಗಳೆಂದು ಭಾವಿಸುವ ನ್ಯೂಟನ್, ಲಿನೋಸ್ ಮುಂತಾದ ವಿಜ್ಞಾನಿಗಳ ಅಭಿಪ್ರಾಯಗಳಿಗೆ ತದ್ವಿರುದ್ಧವಾಗಿ ಆಧುನಿಕ ಭೌತವಾದ ಪ್ರಾಕೃತ ವಿಜ್ಞಾನದ ಇತ್ತೀಚಿನ ಆವಿಷ್ಕಾರಗಳನ್ನು ಸ್ವೀಕರಿಸಿ ನಿಸರ್ಗದ ಚಲನೆಯಲ್ಲೂ ಇತಿಹಾಸದ ಕಾಲಘಟ್ಟಗಳಿವೆ, ಆಕಾಶಕಾಯಗಳು ಸಹ ಜೈವಿಕ ವಸ್ತುಗಳಂತೆಯೇ ಹುಟ್ಟು ಸಾವುಗಳನ್ನು ಎದುರಿಸುತ್ತವೆ ಅಂತ ಪ್ರತಿಪಾದಿಸುತ್ತದೆ. ನ್ಯೂಟನ್ ಅಥವಾ ಲಿನೋಸ್ ಅಂತ ವಿಜ್ಞಾನಿಗಳು ಹೇಳಿದಂಗೆ ಅವರ ಒಂದು ಅತ್ಯಾಧುನಿಕ ವೈಜ್ಞಾನಿಕ ಸಂಶೋಧನೆಯನ್ನು ಮತ್ತು ತತ್ವಶಾಸ್ತ್ರ ಮೀಮಾಂಸೆಗಳನ್ನು ಒಪ್ಪಿಕೊಂಡರು, ಆ ಆವಿಷ್ಕಾರಗಳನ್ನು ಸ್ವೀಕರಿಸೋದ್ರ ಜೊತೆಗೆ ನಿಸರ್ಗದ ಚಲನೆಯಲ್ಲಿ ಕೂಡ ಜಗತ್ತಿನ ಸೃಷ್ಟಿಯಾಗದಿಂದ ಇವತ್ತಿನವರೆಗೆ ನಿಸರ್ಗದ ಚಲನೆಯಲ್ಲೂ ಸಹ ಅನೇಕ ಚಾರಿತ್ರಿಕ ಕಾಲಘಟ್ಟಗಳನ್ನು ನಾವು ಗುರುತಿಸ್ಬೋದು. ಆಕಾಶಕಾಯಗಳಂತ ನಾವು ಏನು ಹೇಳ್ತೀವಿ, ಕಾಸ್ಮಾಸ್ನಲ್ಲಿ ನಮ್ಗೆ ಕಾಣಿಸುವಂಥ ವಸ್ತುಗಳೇನು ಹೇಳ್ತೀವಿ, ಭೌತ ವಸ್ತುಗಳೇನು ಹೇಳ್ತೀವಿ, ಅದರ ಒಂದು ಅದು ಸಹ ಜೈವಿಕ ವಸ್ತುಗಳಂತೆಯೇ ಹುಟ್ಟು ಸಾವುಗಳನ್ನು ಅನುಭವಿಸ್ತವೆ ಅಂತ ಈ ಒಂದು ಭೌತವಾದ ಪ್ರತಿಪಾದಿಸುತ್ತದೆ. ತನ್ನ ಸಮಗ್ರ ಬೆಳವಣಿಗೆಯಲ್ಲಿ ನಮ್ಮ ಸುತ್ತಲಿನ ನಿಸರ್ಗ ಅಥವಾ ಪ್ರಕೃತಿ ಪುನರಾವರ್ತನೆಯಾಗುವ ವ್ಯೂಹದಲ್ಲಿ ಚಲಿಸುತ್ತಲೇ ಇರುತ್ತದೆ ಎಂದು ಆಧುನಿಕ ಭೌತವಾದ ಪ್ರತಿಪಾದಿಸುತ್ತದೆ. ಆದ್ದರಿಂದಲೇ ಆಧುನಿಕ ಭೌತವಾದ ಮೂಲತಃ ದ್ವಂದ್ವಾತ್ಮಕತೆಯನ್ನು ಪ್ರತಿಪಾದಿಸುವಂತೆ ಕಾಣುತ್ತದೆ. ಮಾನವ ಇತಿಹಾಸದ ಸಂಶೋಧನೆ ಮಾಡುತ್ತಾ ಹೋದಂತೆಲ್ಲ ಅನೇಕ ಸಕಾರಾತ್ಮಕ ಅಂಶಗಳು ಹೊರಬರುತ್ತವೆ. ವಿಭಿನ್ನ ಕಾಲಘಟ್ಟಗಳಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತ್ಯಂತರಗಳು ಹೇಗೆ ಆಯಾ ಕಾಲಘಟ್ಟದ ಸಮಾಜವನ್ನು ರೂಪಿಸುತ್ತವೆ, ಹೇಗೆ ಮಾನವ ಮತ್ತು ನಿಸರ್ಗದ ನಡುವಿನ ಸಂಬಂಧಗಳನ್ನು ಸಮೀಕರಿಸಲು ನೆರವಾಗುತ್ತವೆ ಎನ್ನುವುದನ್ನು ಈ ಸಂಶೋಧನೆಗಳ ಮೂಲಕ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈ ತಾತ್ವಿಕ ಚಿಂತನೆ ದ್ವಂದ್ವಾತ್ಮಕತೆಯ ಶೋಧದ ಮಾರ್ಗದಲ್ಲಿ ಹಲವಾರು ಚಾರಿತ್ರಿಕ ಘಟನೆಗಳಿಗೂ ಕಾರಣವಾಯಿತು. 1831ರಲ್ಲಿ ಫ್ರಾನ್ಸ್ನ ಲಯಾನ್ ಪ್ರಾಂತ್ಯದಲ್ಲಿ ರೇಷ್ಮೆ ಕಾರ್ಮಿಕರ ಬಂಡಾಯ ಒಂದು ಮಹತ್ತರ ಘಟ್ಟ ಎನ್ನಬಹುದು. ಔದ್ಯಮಿಕ ಕ್ರಾಂತಿಯ ಆರಂಭಿಕ ಹಂತದಲ್ಲಿ ಲಯಾನ್ ಫ್ರಾನ್ಸ್ನ ರೇಷ್ಮೆ ನೂಲು ತಯಾರಿಕೆಯ ಕೇಂದ್ರ ಸ್ಥಾನವಾಗಿತ್ತು, ಅತಿ ದೊಡ್ಡ ಸ್ಥಾನವಾಗಿತ್ತು. ಅರ್ಧಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಈ ಪ್ರದೇಶದಲ್ಲಿ ಈ ಉದ್ದಿಮೆಯಲ್ಲೇ ದುಡಿಮೆಗಾರರಾಗಿದ್ದರು. ಇಲ್ಲಿ ರೇಷ್ಮೆ ನೂಲು ತಯಾರಿಕೆಯನ್ನು ಕೈಗಾರಿಕಾ ಪೂರ್ವ ಮಾದರಿಯಲ್ಲೇ ಕೈಗಾರಿಕಾ ಕ್ರಾಂತಿಯಲ್ಲಿ ಬಂದಂಥ ಒಂದು ಯಂತ್ರಗಳನ್ನು ಬಳಸದೆ ಅದಕ್ಕೆ ಹಿಂದೆ ಇದ್ದಂಥ ಒಂದು ಮಾದರಿಯಲ್ಲೇ ಇಲ್ಲಿ ತಯಾರಿಕೆಯನ್ನು ನಡೆಸಲಾಗ್ತದೆ. ಈ ಉದ್ದಿಮೆ 1400 ಬ್ಯಾಂಕರ್ಸ್ ಮತ್ತು ವ್ಯಾಪಾರಿಗಳ ನಿಯಂತ್ರಣದಲ್ಲಿತ್ತು. ಇವರ ಒಡೆತನದಲ್ಲಿ 8000 ಕುಶಲಕರ್ಮಿಗಳು ಕೆಲಸ ಮಾಡ್ತಾರೆ. ಇವರು 30,000 ಅನನುಭವಿ ಅನುಭವ ಇಲ್ಲದಂಥ ಒಂದು ಕಾರ್ಮಿಕರು ಮತ್ತು 8,000 ಕುಶಲಕರ್ಮಿಗಳ ಮನೆಯಲ್ಲಿಯೇ ಬಿಡಾರ ಹೂಡಿ ದುಡಿಮೆ ಮಾಡುತ್ತಿದ್ದರು. ಮಹಿಳೆಯರನ್ನು ಕಡಿಮೆ ಕೂಲಿಯ ಮೇಲೆ ನೇಮಿಸಲಾಗುತ್ತಿತ್ತು. ಒಂದು ಕಾರ್ಖಾನೆಯಲ್ಲಿ ಅತಿ ಹೆಚ್ಚು ಅಂದರೆ 600 ಕಾರ್ಮಿಕರಿದ್ದರು. 1831ರಲ್ಲಿ ಆರ್ಥಿಕ ಬಿಕ್ಕಟ್ಟಿನ ಪರಿಣಾಮವಾಗಿ ರೇಷ್ಮೆ ಸರಕಿಗೆ ವಿಶ್ವದಾದ್ಯಂತ ಬೇಡಿಕೆ ಕುಸಿದಿತ್ತು. ಕೂಲಿ ಕಡಿತ ಮಾಡಲಾಯಿತು, ಕಾರ್ಮಿಕರ ವೇತನವನ್ನು ಕಡಿಮೆ ಮಾಡಲಾಯಿತು. ಈ ಕೂಲಿಕಾರರನ್ನು ಕೇನಟ್ಸ್ ಅಂತೂ ಕರೀತಾಯಿದ್ರು. ಕನಿಷ್ಠ ಕೂಲಿ ನಿರ್ಧರಿಸಲು ಕಾರ್ಖಾನೆ ಮಾಲೀಕರು ಸರ್ಕಾರದ ಅಥವಾ ಪ್ರಭುತ್ವದ ಮನವಿಗೆ ಸ್ಪಂದಿಸಲಿಲ್ಲ. 104ಕ್ಕೂ ಹೆಚ್ಚು ಉದ್ಯಮಿಗಳು ಈ ಒಂದು ವೇತನ ಹೆಚ್ಚಿಸಲು ವಿರೋಧಿಸಿದರು. ಇದು ರೇಷ್ಮೆ ಕಾರ್ಮಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೇ ಸಂದರ್ಭದಲ್ಲಿ ರೋನ್ ಸ್ವಯಂ ಸೇವಕರ ಸಂಘ ಒಂದು ಗುಂಪು ಕಾರ್ಮಿಕರಿಂದಲೇ ರೂಪುಗೊಂಡಿತು. ರೋನ್ ವಾಲಂಟಿಯರ್ಸ್ ಅಂತ ಒಂದು ಗುಂಪು ಕಾರ್ಮಿಕರಿಂದಲೇ ರೂಪುಗೊಂಡು ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಥರ ಅದು ಸೇನಾ ಪಡೆಯಾಗಿ ಸಂಘಟನೆಯಾಗಿ ರೂಪುಗೊಂಡಿದೆ. ನವೆಂಬರ್ 21, 1834ರಂದು 100 ಕಾರ್ಮಿಕರು ರೇಷ್ಮೆ ಕಾರ್ಖಾನೆಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡುತ್ತಿದ್ದವರನ್ನು ಕೆಲಸ ನಿಲ್ಲಿಸುವಂತೆ ಒತ್ತಾಯಿಸಿ ಉತ್ಪಾದನಾ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದರು. ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ನಿರ್ಬಂಧ ವಿಧಿಸಿ ಕಪ್ಪು ಬಾವುಟದೊಡನೆ 100 ಕಾರ್ಮಿಕರು ಲಯಾನ್ಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ದುಡಿಮೆ ಮಾಡುತ್ತಾ ಮುಕ್ತವಾಗಿ ಬದುಕಿ, ಇಲ್ಲವಾದರೆ ಹೋರಾಡುತ್ತಾ ಸಾಯಿರಿ ಎನ್ನುವ ಒಂದು ಘೋಷಣೆ ಈ ಒಂದು ಕಾರ್ಮಿಕ ಮೆರವಣಿಗೆಯಲ್ಲಿ ಕಾಣಬಹುದಿತ್ತು. ಸೇನೆಯೊಡನೆ ನಡೆದ ಲೂಯಿಸ್ ದೊರೆ ಕಳಿಸಿದ ಸೇನೆಯೊಡನೆ ನಡೆದ ಸಂಘರ್ಷದಲ್ಲಿ ಲೂಯಿ ಫಿಲಿಪ್ನ ಸೇನೆ ಯಶಸ್ವಿಯಾಗಿತ್ತು. ಕೇನೆಟ್ ಸಮುದಾಯದಿಂದಲೇ ಸೇನೆ ಸೇರಿದ್ದವರು ಅಂದರೆ ಕೇನೆಟ್ ಸೇನೆಯಲ್ಲಿದ್ದ ಅನೇಕ ಜನ ಆ ಕೇನೆಟ್ ಅಂತ ನಾವೇನು ಹೇಳ್ತೀವಿ ಕಾರ್ಮಿಕರ ಕುಟುಂಬಗಳಿಂದಲೇ ಸೇನೆ ಸೇರಿದವರಿದ್ದರು. ಅವರು ಕಾರ್ಮಿಕರ ಮೇಲೆ ಗುಂಡು ಹಾರಿಸಲು ನಿರಾಕರಿಸಿದ್ದು ಕೂಡ ಈ ಒಂದು ಚಾರಿತ್ರಿಕ ಘಟನೆಯ ವೈಶಿಷ್ಟ್ಯ. ಆದರೂ ಸಹ
ಈ ಒಂದು ಹೋರಾಟವನ್ನು ದಮನ ಮಾಡೋದ್ರೊಳಗೆ ಲೂಯಿ ಫಿಲಿಪ್ನ ಸೇನೆ ಯಶಸ್ವಿಯಾಗಿತ್ತು. ಇದರ ನಂತರ 1838 ಮತ್ತು 42ರ ಅವಧಿಯಲ್ಲಿ ಬ್ರಿಟನ್ನಿನಲ್ಲಿ ಔದ್ಯಮಿಕ ಕ್ರಾಂತಿ ಶರವೇಗದಿಂದ ಮುನ್ನಡೆಯುತ್ತಿದ್ದ ಕಾಲದಲ್ಲಿ ಬ್ರಿಟನ್ನಿನ ಚಾರ್ಟಿಸ್ಟ್ಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ದುಡಿಯುವ ವರ್ಗಗಳ ಆಂದೋಲನ ರೂಪುಗೊಂಡಿತು. ಬ್ರಿಟನ್ನಿನ ಉದ್ದಗಲಕ್ಕೆ ಹರಡಿದ್ದ ದುಡಿಯುವ ವರ್ಗಗಳ ದಿನನಿತ್ಯದ ಸಂಕಷ್ಟಗಳು, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಸ್ಥಳೀಯ ಸಮಸ್ಯೆಗಳು ರಾಷ್ಟ್ರಮಟ್ಟದಲ್ಲಿ ರೂಪುಗೊಂಡ ಆಂದೋಲನದ ಮೂಲಕ ಹೊರಹೊಮ್ಮಿತು. ಒಂದು ರಾಷ್ಟ್ರವ್ಯಾಪಿ ಸಂಘಟನೆಯಾಗೋದು ರೂಪುಗೊಂಡಿತ್ತು. ಚಾರ್ಟಿಸ್ಟ್ ಹೋರಾಟ ಅಂದರೆ ಒಂಥರ ಪ್ರಾಬಲಿ ಮೊದಲನೇ ಬಾರಿಗೆ ಒಂದು ಇಡೀ ರಾಷ್ಟ್ರವನ್ನು ವ್ಯಾಪಿಸುವಂಥ ಒಂದು ಕಾರ್ಮಿಕರ ಸಂಘಟನೆ ಥರ ರೂಪುಗೊಂಡಿತ್ತು. ಮಧ್ಯಮ ವರ್ಗಗಳೇ ಚಾರ್ಟಿಸ್ಟ್ ಅಥವಾ ಬೂರ್ಷ್ವಾಸ್ ಅಂತೇನು ಹೇಳ್ತೀವಿ, ಆ ಬೂರ್ಷ್ವಾಸ್ ಅವರೇ ಚಾರ್ಟಿಸ್ಟ್ ಆಂದೋಲನದ ನೇತೃತ್ವ ವಹಿಸಿದ್ದರು. ಮೂಲತಃ ಇದು ದುಡಿಯುವ ವರ್ಗಗಳ ಹೋರಾಟ ಆಗಿತ್ತು. ಕಾರ್ಮಿಕರಿಗೆ ಮತದಾನದ ಹಕ್ಕು ನೀಡುವುದು ಆಂದೋಲನದ ಪ್ರಥಮ ಆದ್ಯತೆ ಮತ್ತು ಬೇಡಿಕೆಯಾಗಿತ್ತು. ಕಾರ್ಮಿಕರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸುವಲ್ಲಿ ಈ ಆಂದೋಲನ ಯಶಸ್ವಿಯಾಗಿದ್ದು, ಇದನ್ನು 1790ರ ಹೋರಾಟಗಳಿಂದ ಭಿನ್ನ ನೆಲೆಯಲ್ಲಿ ನಿಲ್ಲಿಸುತ್ತದೆ. ಅಂದರೆ 1790ರ ಹೋರಾಟಗಳಲ್ಲಿ ನಡೆದ ಕಾರ್ಮಿಕ ಹೋರಾಟಗಳಲ್ಲಿ ರಾಜಕೀಯ ಪ್ರಜ್ಞೆ ಬೆಳೆಸುವಂಥ ಒಂದು ಪ್ರಯತ್ನಗಳು ಕಡಿಮೆ ಆಗಿದ್ದು, ಈ ಆಂದೋಲನದಲ್ಲಿ ಅದು ಹೆಚ್ಚಾಗಿ ಕಂಡುಬಂತು. ಆದರೆ ಸ್ಥಾಪಿಸಿದ ಸಂಸದೀಯ ವ್ಯವಸ್ಥೆಯೊಳಗೆ ಕಾರ್ಮಿಕರ ಪಾಲು ಪಡೆಯುವುದಕ್ಕೆ ಸೀಮಿತವಾಗಿದ್ದರಿಂದ ಈ ಆಂದೋಲನ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಗುರಿ ಹೊಂದಿರಲಿಲ್ಲ. ಪ್ರಭುತ್ವದ ವಿರುದ್ಧ ಹೋರಾಟ ನಡೆಸಿದ್ರು ಕೂಡ ಪ್ರಭುತ್ವವನ್ನು ಬುಡಮೇಲು ಮಾಡಿ ಹೊಸ ಒಂದು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸುವಂಥ ಒಂದು ಗುರಿಯನ್ನು ಈ ಒಂದು ಹೋರಾಟ ಹೊಂದಿರಲಿಲ್ಲ. ಈ ಬೆಳವಣಿಗೆಗಳ ಪರಿಣಾಮ ಐರೋಪ್ಯ ರಾಷ್ಟ್ರಗಳಲ್ಲಿ, ಬಹುಪಾಲು ಮುಂದುವರೆದ ರಾಷ್ಟ್ರಗಳಲ್ಲಿ ದುಡಿಯುವವರ ವರ್ಗಗಳ ಹೋರಾಟ ಉಲ್ಬಣಿಸಿತು. ಇದರಿಂದ ಒಂದು ಸ್ಫೂರ್ತಿ ಪಡೆದು ಯುರೋಪ್ನ ಹಲವಾರು ರಾಷ್ಟ್ರಗಳಲ್ಲಿ ಕಾರ್ಮಿಕರ ಹೋರಾಟಗಳು ತೀವ್ರವಾಗಿದ್ದವು. ಶ್ರಮಜೀವಿಗಳ ಮತ್ತು ಬೂರ್ಷ್ವಾಗಳ ನಡುವೆ ವರ್ಗ ಸಂಘರ್ಷವನ್ನು ಈ ಹಂತದಲ್ಲಿ ಗುರುತಿಸಬಹುದು. ಕೈಗಾರಿಕಾ ಅಭಿವೃದ್ಧಿ ಮತ್ತು ಬೂರ್ಷ್ವಾಗಳ ಆಧಿಪತ್ಯ ಈ ಎರಡೂ ವಿದ್ಯಮಾನಗಳ ವಿರುದ್ಧ ದುಡಿಯುವ ವರ್ಗಗಳು ಹೋರಾಟ ನಡೆಸಿದವು. ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ನಡೆದಂಥ ಒಂದು ಕೈಗಾರಿಕೆಗಳ ಒಂದು ಮುನ್ನಡೆಯ ಒಂದು ಶರವೇಗದಲ್ಲಿ ಮುನ್ನಡೀತಾ ಇದ್ದ ಕೈಗಾರಿಕಾ ಅಭಿವೃದ್ಧಿ ಹುಟ್ಟುಹಾಕಿದಂಥ ಒಂದು ಶೋಷಣೆಯ ವ್ಯವಸ್ಥೆ ಮತ್ತು ಪ್ರಭುತ್ವವನ್ನು ನಿಯಂತ್ರಿಸುತ್ತಿದ್ದಂಥ ಒಂದು ಬೂರ್ಷ್ವಾಗಳ ಆಧಿಪತ್ಯ ಏನಿದೆ, ಎರಡೂ ವಿದ್ಯಮಾನಗಳ ವಿರುದ್ಧ ದುಡಿಯುವ ವರ್ಗಗಳು ಹೋರಾಟ ನಡೆಸಿದವು. ಬಂಡವಾಳ ಮತ್ತು ದುಡಿಯುವ ವರ್ಗಗಳ ಹಿತಾಸಕ್ತಿಗಳನ್ನು ಒಂದೇ ತಕ್ಕಡೆಯಲ್ಲಿಟ್ಟು ನೋಡುವ ಮೂಲಕ ಸಮೀಕರಿಸುವ ಪ್ರಯತ್ನಗಳನ್ನು ಮತ್ತು ಇದನ್ನು ಪ್ರಚೋದಿಸುವಂಥ ಆರ್ಥಿಕ ವ್ಯವಸ್ಥೆಯ ಚಿಂತನೆಗಳನ್ನು ಶ್ರಮಜೀವಿ ವರ್ಗ ಒಪ್ಪಿರಲಿಲ್ಲ. ಅಂದರೆ ದುಡಿಯುವ ವರ್ಗಗಳ ಹಿತಾಸಕ್ತಿಗಳೇ ಬೇರೆ ಇರುತ್ತೆ. ಬಂಡವಾಳವನ್ನು ಒದಗಿಸುವ ಅಥವಾ ಬಂಡವಾಳವನ್ನು ಹೊಂದಿರುವಂಥ ಒಂದು ಉದ್ಯಮ ಲೋಕ ಅಂತ ನಾವೇನಂತೀವಿ, ಇವತ್ತಿನ ಸಂದರ್ಭದಲ್ಲಿ ಕಾರ್ಪೊರೇಟ್ ಲೋಕ, ಅವೆರಡನ್ನು ಆ ಎರಡು ಹಿತಾಸಕ್ತಿಗಳನ್ನು ಒಂದೇ ತಕ್ಕಡೆಯಲ್ಲಿಟ್ಟು ನೋಡೋ ಮೂಲಕ ಅಥವಾ ಇಬ್ಬರಿಗೂ ಒಂದೇ ಸಮಸ್ಯೆ ಇದೆ ಅಥವಾ ಈ ಆರ್ಥಿಕ ವ್ಯವಸ್ಥೆ ಇಬ್ಬರಿಗೂ ನಾವು ಸ್ಪಂದಿಸಬೇಕು. ಇವತ್ತಿನ ಭಾರತದಲ್ಲಿ ನಾವು ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಸಾಫ್ಟ್ವೇರ್ ಅವ್ರ ಸಮಸ್ಯೆನೂ ನಮ್ಗೆ ಒಂದೇ ಥರ ಕಾಣುತ್ತೆ, MSME ಸಮಸ್ಯೆನೂ ಒಂದೇ ಥರ ಕಾಣುತ್ತೆ, ವಲಸೆ ಕಾರ್ಮಿಕರ ಸಮಸ್ಯೆನೂ ನಮ್ಗೆ ಒಂದೇ ಥರ ಕಾಣುತ್ತೆ. ಕೊರೋನಾ ಸಂದರ್ಭದಲ್ಲಿ ಕೂಡ ನಾವು ಇದನ್ನು ಗಮನಿಸ್ಬೋದು. ಸೊ ಆ ರೀತಿಯ ಒಂದು ಆರ್ಥಿಕ ವ್ಯವಸ್ಥೆಯ ಚಿಂತನೆಗಳನ್ನು ಆಗಿನ ಶ್ರಮಜೀವಿ ವರ್ಗ ನಿರಾಕರಿಸಿತ್ತು. ಬಂಡವಾಳ ಮತ್ತು ಔದ್ಯಮಿಕ ಮಾರುಕಟ್ಟೆ ಪೈಪೋಟಿಯಿಂದಲೇ ಸಮಾಜದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎನ್ನುವ ಪರಿಕಲ್ಪನೆಯನ್ನು ಸಹ ಕಾರ್ಮಿಕ ವರ್ಗ ತಿರಸ್ಕರಿಸಿತ್ತು. ಬಂಡವಾಳ ಇಲ್ಲಿಲ್ಲ ಅಂದರೆ ಅಥವಾ ಬಂಡವಾಳ ಇಲ್ಲ ಅಂದರೆ ಆರ್ಥಿಕತೆ ಮುನ್ನಡೆಯಲ್ಲ ನಿಜ, ಆದರೆ ಬಂಡವಾಳದಿಂದ ಮಾತ್ರವೇ ಸಮಾಜದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಅಂದರೆ ದುಡಿಯುವ ವರ್ಗಗಳ ಒಂದು ಶ್ರಮ ಮತ್ತು ಶ್ರಮಕೂಲಿ ಮತ್ತು ಶ್ರಮಶಕ್ತಿ ಇಲ್ಲದೇ ಸಮಾಜದ ಮುನ್ನಡೆ ಸಾಧ್ಯ ಅನ್ನೋ ಒಂದು ಪರಿಕಲ್ಪನೆ, ಅಥವಾ ಔದ್ಯಮಿಕ ಮಾರುಕಟ್ಟೆ ಪೈಪೋಟಿ ಏನಿದೆ ಆ ಪೈಪೋಟಿ ಇಲ್ಲ ಅಂತ ಹೇಳಿದ್ರೆ ಆರ್ಥಿಕ ಅಭಿವೃದ್ಧಿ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಆ ರೀತಿಯ ಒಂದು ಪರಿಕಲ್ಪನೆಯನ್ನು ಸಹ ಅಂದಿನ ಕಾರ್ಮಿಕ ವರ್ಗ ತಿರಸ್ಕರಿಸಿತ್ತು. ಈ ಎಲ್ಲ ಬೆಳವಣಿಗೆಗಳು ದ್ವಂದ್ವಾತ್ಮಕತೆಯ ಬೆಳವಣಿಗೆಯ ಪ್ರಮುಖ ಘಟ್ಟಗಳು ಎನ್ನುವುದನ್ನು ಅಲ್ಲಗಳೆಯಲಾಗದಿಲ್ಲ. ಭಾಳ ಮುಖ್ಯವಾದ ಘಟ್ಟಗಳು. ಈ ಒಂದು ಚಾರಿತ್ರಿಕ ಘಟನೆಗಳ ಆಧಾರದ ಮೇಲೆ ದ್ವಂದ್ವಾತ್ಮಕವಾದ ಬೆಳ್ಕೊಂಬಂದಿದೆ. ಈ ನಿಟ್ಟಿನಲ್ಲಿ ಫ್ರೆಂಚ್ ಮತ್ತು ಬ್ರಿಟನ್ನಿನ ಸಮಾಜವಾದಿ ಚಿಂತನೆ ಮತ್ತು ಧೋರಣೆಗಳನ್ನು ನಿರಾಕರಿಸಲಾಗುವುದಿಲ್ಲ. ಈ ದ್ವಂದ್ವಾತ್ಮಕತೆಯ ಬೆಳವಣಿಗೆಯಲ್ಲಿ 1718ನೇ ಶತಮಾನದ ಮತ್ತು 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಕಂಡುಬಂದಂತಹ ಬ್ರಿಟನ್ನಿನ ಮತ್ತು ಫ್ರಾನ್ಸ್ನ ಸಮಾಜವಾದಿ ಚಿಂತಕರ ಒಂದು ತತ್ವಶಾಸ್ತ್ರೀಯ ನೆಲೆಗಳೇನಿದ್ವು, ಅವರ ಚಿಂತನೆಗಳೇನಿದ್ವು, ಅವರು ವ್ಯಕ್ತಪಡಿಸಿದಂಥ ಧೋರಣೆಗಳೇನಿದ್ವು, ಅದನ್ನು ನಾವು ಇವತ್ತಿಗೆ ನಿರಾಕರಿಸೋಕ್ಕಾಗೋದಿಲ್ಲ. ಈ ಬೆಳವಣಿಗೆಗಳಲ್ಲಿ ಕಾಣಬಹುದಾದ ಮುಖ್ಯವಾದ ಕೊರತೆ ಎಂದರೆ ಮಾನವ ಸಮಾಜದ ಬೆಳವಣಿಗೆಯಲ್ಲಿ, ಮುನ್ನಡೆಯಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಸಮಾಜದಲ್ಲಿ ಅಂತರ್ಗತವಾಗಿರುವ ಆರ್ಥಿಕ ಸಂಬಂಧಗಳು, ನಮ್ಮ ಸಮಾಜದಲ್ಲಿ
ಆಂತರಿಕ ಸಮಾಜದಲ್ಲಿ ಕಾಣಬಹುದಾದಂಥ ಒಂದು ಆರ್ಥಿಕ ಎಕನಾಮಿಕ್ ರಿಲೇಷನ್ಶಿಪ್ಸ್ ಏನಿದೆ ಮತ್ತು ಆ ರಿಲೇಷನ್ಶಿಪ್ಸಿಂದ ಉದ್ಭವಿಸುವ ವರ್ಗ ಸಂಘರ್ಷದ ಪರಿಕಲ್ಪನೆ ಇಲ್ಲದೆ ಇರೋದು. ಅದು ಈ ಒಂದು ಸಮಾಜವಾದಿ ಚಿಂತನೆ ಮುಖ್ಯ ಕೊರತೆಯಾಗಿತ್ತು. ಈ ಚಿಂತನೆಗಳಲ್ಲಿ ಸರಕು ಉತ್ಪಾದನೆ, ಕೈಗಾರಿಕಾ ಪ್ರಕ್ರಿಯೆ ಮತ್ತು ಆರ್ಥಿಕ ಸಂಬಂಧಗಳು ಸಹಜ ಪ್ರಾಸಂಗಿಕ ವಿದ್ಯಮಾನಗಳಾಗಿ ಕಂಡುಬರ್ತದೆ. ಅಂದರೆ ಒಂದು ಕೈಗಾರಿಕೆಯ ಉತ್ಪಾದನೆಯ ಪ್ರಕ್ರಿಯೆ ಇರ್ಬೋದು, ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇರ್ಬೋದು, ಮತ್ತು ಎಕನಾಮಿಕ್ ರಿಲೇಷನ್ಸು ಇದೊಂದು ಕಾಮನ್ ರಿಲೇಷನ್ಶಿಪ್ ಥರ ಕಾಣುತ್ತೆ ಹೊರತು ಒಂದು ಕಾಮನ್ ಫಿನಾಮಿನನ್ ಆಗಿ ಕಾಣುತ್ತೆ ಹೊರತು ಇಲ್ಲಿ ಒಂದು ವರ್ಗ ಸಂಘರ್ಷ ಇದೆ. ಅಂದರೆ ಆಳುವ ವರ್ಗಗಳು ಮತ್ತು ದುಡಿಯುವ ವರ್ಗಗಳ ನಡುವೆ ಒಂದು ಸಂಘರ್ಷ ಇದೆ. ಬಂಡವಾಳದ ಒಡೆಯರು ಮತ್ತು ಕಾರ್ಮಿಕರ ನಡುವೆ ಒಂದು ಸಂಘರ್ಷ ಇದೆ. ಬಂಡವಾಳ ವ್ಯವಸ್ಥೆಯ ಶೋಷಣೆ ಮತ್ತು ಶೋಷಿತರ ನಡುವಿನ ಒಂದು ಸಂಘರ್ಷ ಇದೆ. ಈ ಒಂದು ಸಂಘರ್ಷ, ವರ್ಗ ಸಂಘರ್ಷದ ಪರಿಕಲ್ಪನೆಯನ್ನು ಈ ಸಮಾಜವಾದಿ ಚಿಂತನೆಗಳಲ್ಲಿ ನಮಗೆ ಕಾಣಕ್ಕಾಗ್ತಿರ್ಲಿಲ್ಲ. 18 ಮತ್ತು 19ನೇ ಶತಮಾನದ ಹೊಸ ವೈಜ್ಞಾನಿಕ ಸಂಶೋಧನೆಗಳು ಮತ್ತು ಸಾಮಾಜಿಕ ಆವಿಷ್ಕಾರಗಳು ಹಾಗೂ ಚಾರಿತ್ರಿಕ ಅಧ್ಯಯನಗಳು ಜಗತ್ತಿನ ಪ್ರಾಚೀನ ಇತಿಹಾಸವನ್ನು ಮರುಶೋಧಿಸುವ ಅನಿವಾರ್ಯತೆಯನ್ನು ಸೃಷ್ಟಿಸಿತ್ತು. ಆಗಲೇ ಹೇಳ್ದಂಗೆ ನ್ಯೂಟನ್ ಮತ್ತು ಲಿನೋಸ್ ವಿಜ್ಞಾನಿಗಳ ಒಂದು ಇರ್ಬೋದು, ಅಥವಾ ಬೇರೆ ತತ್ವಶಾಸ್ತ್ರಜ್ಞರ ಒಂದು ಪ್ರತಿಪಾದನೆಗಳಿರ್ಬೋದು, ಈ ಎಲ್ಲ ಒಂದು ಸಾಮಾಜಿಕ ಆವಿಷ್ಕಾರಗಳು ಏನು ಬಂದವು, ನಮ್ಮ ಚಾರಿತ್ರಿಕ ಅಧ್ಯಯನಗಳೇನು ಬಂದವು, ಇವೆಲ್ಲವನ್ನು ಪರಿಗಣಿಸಿ ನೋಡಿದಾಗ ಜಗತ್ತಿನ ಪ್ರಾಚೀನ ಆದಿಮ ಇತಿಹಾಸದ ಕಾಲಘಟ್ಟದಿಂದ ಹಿಡ್ಕೊಂಡು ಪ್ರಾಚೀನ ಇತಿಹಾಸವನ್ನು ಮರುಶೋಧನೆ ಮಾಡುವ ಒಂದು ಅನಿವಾರ್ಯತೆಯನ್ನು ಈ ಕಾಲಘಟ್ಟ ಸೃಷ್ಟಿಸಿತ್ತು. ಇತಿಹಾಸದ ಆದಿಮ ಹಂತವನ್ನು ಹೊರತುಪಡಿಸಿದರೆ ಎಲ್ಲ ಕಾಲಘಟ್ಟಗಳಲ್ಲೂ ಸಮಾಜದ ಉತ್ಪಾದನೆ ಮತ್ತು ವಿತರಣೆಯ ಪ್ರಕ್ರಿಯೆಯಲ್ಲಿ ಹುಟ್ಟಿಕೊಳ್ಳುವಂಥ ವರ್ಗಗಳು ಸದಾ ಸಂಘರ್ಷದಲ್ಲಿದ್ದುದನ್ನು ನಾವು ಗುರುತಿಸ್ಬೋದು. ಈ ವರ್ಗ ಸಂಘರ್ಷ ಅನ್ನೋದು ನಾವು ಈಗ ಕಾಣ್ತಾ ಇರೋದಲ್ಲ, ಮತ್ತು ಮಾರ್ಕ್ಸ್ ಕಂಡು ಹಿಡಿದ ಒಂದು ಹೊಸ ಒಂದು ಸ್ವರೂಪ ಅಲ್ಲ. ಇತಿಹಾಸದಲ್ಲಿ ಇದ್ದುದನ್ನು ಶೋಧಿಸಿ ಹೊರಗೆ ಉತ್ಖನನ ಮಾಡಿದ್ದರು. ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಥರ ಇತಿಹಾಸದ ಆದಿಮ ಕಾಲಘಟ್ಟವನ್ನು ಬಿಟ್ಟರೆ ಎಲ್ಲ ಕಾಲಘಟ್ಟಗಳಲ್ಲೂ ಕೂಡ ಈ ಒಂದು ವರ್ಗ ಸಂಘರ್ಷ ಇತ್ತು. ಉಳ್ಳವರು ಮತ್ತು ಇಲ್ಲದವರ ನಡುವೆ ಸಂಘರ್ಷ ಇತ್ತು. ಬಂಡವಾಳಗಾರರು ಮತ್ತು ದುಡಿಮೆಗಾರರ ನಡುವೆ ಸಂಘರ್ಷ ಇತ್ತು. ಶೋಷಕರು ಮತ್ತು ಶೋಷಿತರ ನಡುವೆ ಒಂದು ಸಂಘರ್ಷ ಇತ್ತು ಅನ್ನೋದನ್ನು ಮಾರ್ಕ್ಸ್ ಹೊರಗಡೆ ತಂದಿದ್ದರು. ಸೊ ಈ ನಾವು ಇತಿಹಾಸದ ಕಾಲಘಟ್ಟಗಳನ್ನು ನೋಡುವಾಗ ಈ ಸದಾ ಸಂಘರ್ಷ ಇದ್ದುದನ್ನು ನಾವು ನೋಡಿಕೊಂಡೇ ಬರ್ಬೋದು. ನಿರಂತರವಾಗಿ ಸಂಘರ್ಷ ಇರೋದನ್ನು ನಾವು ಗಮನಿಸ್ತಾ ಬರ್ಬೋದು. ಆಯಾ ಕಾಲಘಟ್ಟಗಳ ಅರ್ಥವ್ಯವಸ್ಥೆಯೇ ವರ್ಗಗಳನ್ನು ಸೃಷ್ಟಿಸುವುದನ್ನು ಕೂಡ ನೋಡ್ಬೋದು. ಈಗ ಭಾರತದ ಇವತ್ತಿನ ಸಂದರ್ಭದಲ್ಲಿ ನೋಡಿದಾಗ ಇವತ್ತು ಹೊಸ ವರ್ಗಗಳನ್ನು ನಮ್ಮ ಭಾರತದಲ್ಲಿ ಸೃಷ್ಟಿ ಮಾಡಿದೆ. ಪ್ರತಿಯೊಂದು ಕಾಲಘಟ್ಟಗಳು ಹೊಸ ಮಧ್ಯಮ ವರ್ಗಗಳು ಸೃಷ್ಟಿಯಾಗುತ್ತೆ, ಹೊಸ ಮೇಲ್ವರ್ಗಗಳು ಸೃಷ್ಟಿಯಾಗುತ್ತೆ, ಶ್ರೀಮಂತ ವರ್ಗಗಳು ಸೃಷ್ಟಿಯಾಗುತ್ತೆ. ಕಳೆದ 30 ವರ್ಷಗಳಲ್ಲಿ ಭಾರತದಲ್ಲಿ ನಾವು ಬೆಳವಣಿಗೆಗಳನ್ನು ನೋಡಿದಾಗ ಈ ಹೊಸ ವರ್ಗಗಳ ಸೃಷ್ಟಿಯಾಗೋದನ್ನು ನಾವು ನೋಡ್ತೀವಿ. ಆದರೆ ಮೂಲತಃ 2 ವರ್ಗಗಳು ಏನಿರುತ್ತೆ, ಒಂದು ಶೋಷಕ ವರ್ಗ ಮತ್ತು ಶೋಷಿತ ವರ್ಗ, ಅದು ಮೂಲತಃ ಹಾಗೆ ಇರುತ್ತೆ. ಇದ್ರ ಜೊತೆಗೆ ವರ್ಗ ತಾರತಮ್ಯ ಮತ್ತು ಶೋಷಣೆಯನ್ನು ಕೂಡ ಸೃಷ್ಟಿಸ್ತಾ ಹೋಗುತ್ತೆ. ಸಂಪನ್ಮೂಲದ ಬಳಕೆ, ಸರಕು ಉತ್ಪಾದನೆಯ ಮಾರ್ಗಗಳು ಮತ್ತು ವಿಧಾನಗಳು, ಮತ್ತು ಉತ್ಪಾದಿತ ಸರಕು ಮತ್ತು ಸಂಪತ್ತಿನ ವಿತರಣೆ, ಈ ವಿದ್ಯಮಾನಗಳೇ ಪ್ರತಿಯೊಂದು ಸಮಾಜದ ಅರ್ಥವ್ಯವಸ್ಥೆಯ ಆಧಾರ ಆಗಿರುತ್ತೆ. ಈ ಆರ್ಥಿಕ ಚೌಕಟ್ಟನ್ನು ಆಧರಿಸಿಯೇ ಸಮಾಜವೂ ಸಹ ರೂಪುಗೊಳ್ಳುತ್ತದೆ. ಇತಿಹಾಸದ ವಿಭಿನ್ನ ಕಾಲಘಟ್ಟಗಳ ಸಮಾಜಗಳಲ್ಲಿ ಗುರುತಿಸಬಹುದಾದ ಧಾರ್ಮಿಕ ಆಧಿಪತ್ಯ, ತತ್ವಶಾಸ್ತ್ರದ ನೆಲೆಗಳು, ರಾಜಕೀಯ ಆಧಿಪತ್ಯ ಮತ್ತು ನ್ಯಾಯ ವ್ಯವಸ್ಥೆಯ ಮೂಲ ಭೂಮಿಕೆಯನ್ನು ಆಯಾ ಕಾಲಘಟ್ಟದ ಆರ್ಥಿಕತೆಯ ನೆಲೆಯಲ್ಲಿ ನಾವು ಕಾಣ್ಬೋದು. ಜುಡಿಷಿಯರಿ ಅಂತ ನಾವು ಇವತ್ತೇನು ಹೇಳ್ತೀವಿ, ಪೊಲಿಟಿಕಲ್ ಡಾಮಿನೆನ್ಸ್ ಅಂತ ಏನು ಹೇಳ್ತೀವಿ, ಫಿಲಾಸಫಿಕಲ್ ರೂಟ್ಸ್ ಅಂತ ನಾವೇನು ಹೇಳ್ತೀವಿ, ಮತ್ತು ರಿಲಿಜಿಯಸ್ ಧಾರ್ಮಿಕ ಆಧಿಪತ್ಯ ಅಂದರೆ ರಿಲಿಜಿಯಸ್ ಡಾಮಿನೇಷನ್ ಅಂತ ಹೇಳ್ತೀವಿ. ಇದನ್ನು ಆ ವಿಭಿನ್ನ ಕಾಲಘಟ್ಟಗಳ ಆರ್ಥಿಕತೆಯ ನೆಲೆಯಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯ. ಈ ಕ್ರೈಸ್ತ ಧರ್ಮ ಒಂದು ಕಾಲದಲ್ಲಿ ಇಡೀ ಪ್ರಭುತ್ವವನ್ನು ಕ್ರೈಸ್ತ ಧರ್ಮ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದು ನಾವು ನೋಡಿದ್ದೀವಿ. ಪ್ರಜಾತಂತ್ರ ಚಳವಳಿ ಆದಮೇಲೆ ಅದು ಕಡಿಮೆ ಆಗ್ತಾ ಬಂತು. ಅರಬ್ಬರ ಕಾಲದಲ್ಲೂ ಸಹ ಆ ಧಾರ್ಮಿಕ ಆಧಿಪತ್ಯ ಬಹಳ ಬಲಿಷ್ಠವಾಗಿತ್ತು. ಭಾರತದ ಸಂದರ್ಭದಲ್ಲಿ ಹಲವಾರು ಶತಮಾನಗಳ ಕಾಲ ಧಾರ್ಮಿಕ ಆಧಿಪತ್ಯ ಇತ್ತು. ಕ್ರಮೇಣ ಅದು ಕಡಿಮೆ ಆಗ್ತಾ ಬಂತು. ಈಗ ಮತ್ತೆ ಅದೇ ಧಾರ್ಮಿಕ ಆಧಿಪತ್ಯಕ್ಕಾಗಿ ಹೊಸ ಒಂದು ಸ್ವರೂಪದ ಹೋರಾಟಗಳು ಅಥವಾ ಪ್ರಯತ್ನಗಳು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಹಿಂದೆ ಆರ್ಥಿಕ ನೆಲೆ ಮತ್ತು ಆರ್ಥಿಕ ಸ್ಥಿತ್ಯಂತರಗಳು ಕೂಡ ಕಾರಣವಾಗಿರುತ್ತವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಉತ್ಪಾದಕ ವರ್ಗ ಮತ್ತು ದುಡಿಯುವ ವರ್ಗಗಳ ನಡುವಿನ ಸಂಘರ್ಷದ ನೆಲೆಯಲ್ಲೇ ಈ ಸಮಾಜಗಳು ನಿರ್ದಿಷ್ಟ ಸ್ವರೂಪ ಪಡೆದುವುದನ್ನು ಗುರುತಿಸಲು ಸಾಧ್ಯ. ಅಂದರೆ ಉತ್ಪಾದನೆ ಮಾಡುವಂತಹ ಒಂದು ವರ್ಗ ಏನಿದೆ, ಅಂದರೆ ಬಂಡವಾಳ ವರ್ಗ ಇರ್ಬೋದು ಅಥವಾ ಒಂದು ಮಾಲೀಕ ವರ್ಗ ಅಂತ ನಾವು ಹೇಳ್ತೀವಿ, ಆ ವರ್ಗದ ನಡುವೆ ಮತ್ತು ದುಡಿಯುವ ವರ್ಗಗಳ ನಡುವೆ
ಇರುವ ಒಂದು ಸಂಘರ್ಷದ ನೆಲೆಯಲ್ಲಿ ಈ ಸಮಾಜಗಳು ಒಂದು ನಿರ್ದಿಷ್ಟ ಸ್ವರೂಪವನ್ನು ಪಡೆಯೋದನ್ನು ನಾವು ಗಮನಿಸ್ಬೋದು. ಈ ದೃಷ್ಟಿಯಿಂದ ನೋಡಿದಾಗ ಹೆಗೆಲ್ ಇತಿಹಾಸವನ್ನು ಆಧ್ಯಾತ್ಮಿಕತೆಯ ಬಂಧನದಿಂದ ಮುಕ್ತಗೊಳಿಸಿ ದ್ವಂದ್ವಾತ್ಮಕತೆಯೆಡೆಗೆ ಕೊಂಡೊಯ್ಯಲು ಮಾರ್ಗವನ್ನು ರೂಪಿಸುವುದನ್ನು ನಾವು ಗುರುತಿಸಬಹುದು. ಹೆಗೆಲ್ ಪ್ರತಿಪಾದಿಸಿದ್ದ ಆದರ್ಶವಾದದ ನೆಲೆಯನ್ನು ಈಗ ಇತಿಹಾಸದ ತತ್ವಶಾಸ್ತ್ರ ನೆಲೆಯಿಂದ ಬೇರ್ಪಡಿಸಲಾಗಿದೆ. ಇತಿಹಾಸದ ಭೌತಿಕ ವಿಶ್ಲೇಷಣೆ ಮುಂಚೂಣಿಗೆ ಬರುತ್ತಿದೆ. ಈ ಬೆಳವಣಿಗೆಗಳ ಪರಿಣಾಮ ಏನೆಂದರೆ, ಸಮಾಜವಾದದ ಪರಿಕಲ್ಪನೆ ಕೇವಲ ಬೌದ್ಧಿಕ ಕಸರತ್ತಿನ ಭಾಗವಾಗಿ ಉಳಿಯಲಿಲ್ಲ. ಸಮಾಜವಾದ ಅನ್ನೋದು ಕೇವಲ ಒಂದು ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಆಗಿ ಉಳಿಯಲಿಲ್ಲ. ಜಗತ್ತಿನ ಇತಿಹಾಸದಲ್ಲಿ ಪ್ರತಿಯೊಂದು ಕಾಲಘಟ್ಟದಲ್ಲೂ ಕಾಣಬಹುದಾದ ಶ್ರಮಜೀವಿಗಳ ಮತ್ತು ಬೂರ್ಜ್ವಾಗಳ, ಅಂದರೆ ಮಧ್ಯಮ ವರ್ಗಗಳು, ಉತ್ಪಾದಕ ವರ್ಗ ಮತ್ತು ಮಾಲೀಕ ವರ್ಗ, ಇದನ್ನು ಒಟ್ಟಾರೆ ಸೇರಿಸಿ ಹೇಳ್ಬೋದು. ಅಥವಾ ಮಾಲೀಕ ವರ್ಗ, ಉತ್ಪಾದಕ ವರ್ಗ ಮತ್ತು ಬೂರ್ಜ್ವಾ ವರ್ಗಗಳನ್ನು ಮಧ್ಯದಲ್ಲಿ ನಿಲ್ಲಿಸಿ ನಾವು ನೋಡ್ಬೋದು. ಈ ವರ್ಗಗಳ ನಡುವಿನ, ಶ್ರಮಜೀವಿಗಳ ಮತ್ತು ಬೂರ್ಜ್ವಾಗಳ ನಡುವಿನ ವರ್ಗ ಸಂಘರ್ಷದ ಫಲವಾಗಿ ಸಮಾಜ ರೂಪುಗೊಂಡಿರುವುದನ್ನು ಪ್ರತಿಯೊಂದು ಕಾಲಘಟ್ಟದಲ್ಲಿ ನೋಡ್ಕೊಂಡು ಬರ್ಬೋದು. ಈ ಸಮಾಜವಾದದ ಆದ್ಯತೆ ಸ್ಥಾಪಿತ ಸಾಮಾಜಿಕ ವ್ಯವಸ್ಥೆಯನ್ನು ಪಲ್ಲಟಗೊಳಿಸಿ ಒಂದು ಪರಿಪಕ್ವ ವ್ಯವಸ್ಥೆಯನ್ನು ರೂಪಿಸುವುದಾಗಿರಲಿಲ್ಲ. ಅಂದರೆ ಆಗಿನ ಸಮಾಜವಾದದ ಒಂದು ಹೆಗೆಲ್ನ ಸಂದರ್ಭದ ಒಂದು ಸಮಾಜವಾದದ ಆದ್ಯತೆ ಪ್ರಭುತ್ವವಾದ ವಿರುದ್ಧ ಹೋರಾಟ ನಡೆಸಿದ್ರು ಕೂಡ ಆಗಿನ ಸಾಮಾಜಿಕ ವ್ಯವಸ್ಥೆಯನ್ನು ಮೂಲತಃ ಕಿತ್ತೊಗೆದು, ಬೇರಿನಿಂದ ಕಿತ್ತೊಗೆದು ಒಂದು ಹೊಸ ವ್ಯವಸ್ಥೆಯನ್ನು ರೂಪಿಸುವುದಾಗಿರಲಿಲ್ಲ. ಈ ಎರಡೂ ವರ್ಗಗಳು ಇತಿಹಾಸದ ವಿಭಿನ್ನ ಕಾಲಘಟ್ಟಗಳಲ್ಲಿ ಬೆಳೆದು ಬಂದ ಮಾರ್ಗಗಳು. ಈ ಮಾರ್ಗದಲ್ಲಿ ಕಂಡುಬರುವ ವೈರುಧ್ಯಗಳನ್ನು ನಿಷ್ಕರ್ಷೆಗೊಳಪಡಿಸಿ ಈ ನೆಲೆಯಲ್ಲಿ ಸ್ಥಾಪಿತವಾದ ಆರ್ಥಿಕ ನೆಲೆಯಲ್ಲಿಯೇ ಎರಡೂ ವರ್ಗಗಳ ನಡುವಿನ ಸಂಘರ್ಷವನ್ನು ಅಂತ್ಯಗೊಳಿಸುವುದು ಈ ಸಮಾಜವಾದಿ ಕಲ್ಪನೆಯ ಆದ್ಯತೆಯಾಗಿತ್ತು. ಹಾಗಾಗಿ ಈ ಸಮಾಜವಾದದ ಕಲ್ಪನೆ ಚಾರಿತ್ರಿಕ ಭೌತವಾದ ಪರಿಕಲ್ಪನೆಯೊಡನೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಫ್ರಾನ್ಸ್ನ ಭೌತವಾದಿಗಳ ಚಿಂತನೆಯಲ್ಲೂ ಇದೇ ಕೊರತೆಯನ್ನು ನಾವು ಕಾಣಬಹುದು. ಸಮಾಜವಾದದ ಚಿಂತನೆ ಉಗಮಿಸಿದ ಆರಂಭದ ದಿನಗಳಲ್ಲೇ ಬಂಡವಾಳ ಪ್ರೇರಿತ ಉತ್ಪಾದನಾ ವಿಧಾನಗಳನ್ನು ಮತ್ತು ಅದರಿಂದ ಉಂಟಾಗುವ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ಚಿಂತಕರು, ತತ್ವಶಾಸ್ತ್ರಜ್ಞರು ತಿರಸ್ಕರಿಸಿದರು. ಆದರೆ ತಮ್ಮ ಪ್ರತಿಪಾದನೆಯನ್ನು ವೈಜ್ಞಾನಿಕ ನೆಲೆಯಲ್ಲಿ, ಭೌತವಾದ ಮತ್ತು ದ್ವಂದ್ವಾತ್ಮಕತೆಯ ನೆಲೆಯಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲು ಸಾಧ್ಯವಾಗದೆ ಮೇಲುಗೈ ಸಾಧಿಸಲು ಆಗಿರಲಿಲ್ಲ. ಬಂಡವಾಳ ವ್ಯವಸ್ಥೆಯು ಉತ್ಪಾದನಾ ವಿಧಾನಗಳ ಮೂಲಕ ದುಡಿಯುವ ವರ್ಗಗಳನ್ನು ಶೋಷಿಸುವ ವಿದ್ಯಮಾನವನ್ನು ಗುರುತಿಸಿದರೂ ಸಹ ಸಮಾಜವಾದಿಗಳು ಈ ಶೋಷಣೆಗೆ ಮೂಲ ಕಾರಣ ಏನು, ಈ ಶೋಷಣೆಯ ಮತ್ತು ಬೆಳವಣಿಗೆಗಳ ಮೂಲ ಲಕ್ಷಣಗಳೇನು ಅನ್ನೋದನ್ನು ವಿಶ್ಲೇಷಣೆ ಮಾಡೋಕ್ಕಾಗಲಿ ವ್ಯಾಖ್ಯಾನ ಮಾಡೋಕ್ಕಾಗಲಿ ಹೋಗಲಿಲ್ಲ. ಈ ರೀತಿ ವ್ಯಾಖ್ಯಾನ ಮಾಡಲು ಮೂಲತಃ ಎರಡು ತಾತ್ವಿಕ ಮತ್ತು ವೈಜ್ಞಾನಿಕ ನೆಲೆಗಳು ಅವಶ್ಯವಾಗಿದ್ದವು. ಮೊದಲನೆಯದು, ಬಂಡವಾಳ ವ್ಯವಸ್ಥೆಯ ಉತ್ಪಾದನಾ ವಿಧಾನಗಳನ್ನು ಇತಿಹಾಸದ ವಿಭಿನ್ನ ಕಾಲಘಟ್ಟಗಳ ಚಾರಿತ್ರಿಕ ಸಂಬಂಧಗಳ ನೆಲೆಯಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿತ್ತು. ಅಂದರೆ ಗುಲಾಮಗಿರಿ ಪದ್ಧತಿ ಇದ್ದಾಗ ಯಾವ ರೀತಿ ಒಂದು ಉತ್ಪಾದನಾ ವಿಧಾನಗಳಿದ್ವು, ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಯಾವ ರೀತಿ ಉತ್ಪಾದನಾ ವಿಧಾನಗಳಿದ್ವು, ಔದ್ಯಮಿಕ ಬಂಡವಾಳದ ವ್ಯವಸ್ಥೆಯಲ್ಲಿ ಹೇಗೆ ಇದ್ವು, ಮತ್ತು ಈ ಒಂದು ವಿಭಿನ್ನ ಕಾಲಘಟ್ಟದಲ್ಲಿ ಉತ್ಪಾದನಾ ಸಂಬಂಧಗಳು ಹೇಗೆ ರೂಪುಗೊಂಡವು, ಸಂಬಂಧಗಳ ಮೂಲಕ ಹೇಗೆ ಸಂಪನ್ಮೂಲಗಳ ಒಡೆತನ ಹೊಂದಿದ್ದ ವರ್ಗಗಳು ತಮ್ಮ ಆಧಿಪತ್ಯ ಸಾಧಿಸಿದ್ವು, ಈ ಆಧಿಪತ್ಯದ ಪರಿಣಾಮವಾಗಿ ದುಡಿಯುವ ವರ್ಗಗಳು ಹೇಗೆ ಶೋಷಣೆಯನ್ನು ಎದುರಿಸಿದ್ವು, ಈ ಶೋಷಣೆಯ ವಿಭಿನ್ನ ಸ್ವರೂಪಗಳು ಏನಾಗಿದ್ದವು, ಯಾವ್ಯಾವ ರೀತಿಯಲ್ಲಿ ಶೋಷಣೆಗಳನ್ನು ಎದುರಿಸಿದ್ವು, ಹೀಗೆ ಉತ್ಪಾದನಾ ಸಂಬಂಧ ಮತ್ತು ಉತ್ಪಾದನೆಯ ವಿಧಾನ ಮತ್ತು ಮೂಲ ಒಡೆತನ, ಈ ಮೂರೂ ವಿದ್ಯಮಾನಗಳು ಹೇಗೆ ವಿಭಿನ್ನ ಕಾಲಘಟ್ಟಗಳಲ್ಲಿ ಸಾಮಾಜಿಕ ಜೀವನವನ್ನು ನಿಯಂತ್ರಿಸಿತ್ತು, ಹೇಗೆ ನಿಯಂತ್ರಿಸಲು ಸಾಧ್ಯವಾಗಿತ್ತು ಎಂದು ವಿಶ್ಲೇಷಿಸುವುದು ಮುಖ್ಯವಾಗಿತ್ತು. ಈ ವಿಭಿನ್ನ ಹಂತಗಳೂ ಸಹ ಅವಸಾನ ಹೊಂದುವ ಮೂಲಕ ಹೊಸ ವ್ಯವಸ್ಥೆಗೆ ನಾಂದಿ ಹಾಡಿದ್ದನ್ನು ಇತಿಹಾಸದ ಮನ್ವಂತರದ ಹಾದಿಯಲ್ಲಿ ನಾವು ಕಾಣಬಹುದು. ಗುಲಾಮಗಿರಿ ಅವಸಾನ ಹೊಂದಿದ ನಂತರದಲ್ಲೇ ಊಳಿಗಮಾನ್ಯ ವ್ಯವಸ್ಥೆ ನೆಲೆಗೊಂಡಿತ್ತು. ಊಳಿಗಮಾನ್ಯ ವ್ಯವಸ್ಥೆಯ ಅವಸಾನದ ನಂತರ ಔದ್ಯಮಿಕ ಬಂಡವಾಳಶಾಹಿ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಆದರೂ ಸಹ ಈ ಹಳೆಯ ವ್ಯವಸ್ಥೆಯ ಪಳೆಯುಳಿಕೆಗಳು ಸಂಪೂರ್ಣವಾಗಿ ನಿಶ್ಶೇಷವಾಗಲಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇಂದಿಗೂ ಸಹ ಊಳಿಗಮಾನ್ಯ ಧೋರಣೆ, ಗುಲಾಮಗಿರಿಯ ಮನೋಭಾವ ಮಾನವ ಸಮಾಜದಲ್ಲಿ ಉಳಿದುಕೊಂಡೇ ಬಂದಿದೆ. ಪ್ರಜಾಪ್ರಭುತ್ವ ಉತ್ಕೃಷ್ಟ ಒಂದು ಹಂತದಲ್ಲಿದೆ ಎಂದು ನಾವು ಹೇಳಬೇಕಾದ್ರೂ ಸಹ ಈ ಎರಡು ಮನೋಭಾವವನ್ನು ಇನ್ನೂ ನಾವು ಹೋಗಲಾಡಿಸೋಕ್ಕಾಗಿಲ್ಲ ಅನ್ನೋದನ್ನು ಕೂಡ ನಾವು ಈ ಸಮಯದಲ್ಲಿ ಗಮನಿಸಬೇಕು. ಈ ಸೂಕ್ಷ್ಮ ವಿದ್ಯಮಾನಗಳನ್ನು ಸಮರ್ಥವಾಗಿ ಗ್ರಹಿಸಬೇಕೆಂದರೆ ಬಂಡವಾಳ ವ್ಯವಸ್ಥೆಯಲ್ಲಿನ ಉತ್ಪಾದನಾ ವಿಧಾನಗಳ ಮೂಲ ಲಕ್ಷಣಗಳನ್ನು ವ್ಯಾಖ್ಯಾನಿಸಬೇಕಾಗುತ್ತದೆ. ಆ ಉತ್ಪಾದನಾ ವಿಧಾನದ ಲಕ್ಷಣಗಳು ಏನು, ಯಾವ ರೀತಿಯ ಉತ್ಪಾದನೆ ಪ್ರಕ್ರಿಯೆ ಆರಂಭವಾಗುತ್ತದೆ, ಎಲ್ಲಿ ತಮ್ಮ ನೆಲೆ ಕಂಡುಕೊಳ್ಳುತ್ತದೆ, ಯಾವ್ಯಾವ ಮಾರ್ಗಗಳನ್ನು ಅನುಸರಿಸುತ್ತದೆ, ಈ ಥರ ಈ ಎರಡು ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ವಿಗುತಾಯ ಮೌಲ್ಯದ ಆವಿಷ್ಕಾರ ನೆರವಾಗುತ್ತದೆ.
ಮಾರ್ಕ್ಸ್ ಅವರು ಪ್ರತಿಪಾದಿಸಿದಂಥ ಅಥವಾ ಒಂದು ಆವಿಷ್ಕಾರದ ಮೂಲಕ ಕಂಡು ಹಿಡಿದಂಥ ಒಂದು ಮಿಗುತಾಯ ಮೌಲ್ಯದ ಒಂದು ಪರಿಕಲ್ಪನೆ ಇಲ್ಲಿ ನಮಗೆ ನೆರವಾಗುತ್ತೆ. ಬಂಡವಾಳಗಾರನು ತಾನು ಬಳಸಿಕೊಳ್ಳುವ ಶ್ರಮಶಕ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಶ್ರಮಕೂಲಿಯನ್ನು ನೀಡದೆ ಶ್ರಮಿಕರನ್ನು ಶೋಷಿಸುವ ಮೂಲಕ ಶ್ರಮಿಕನಿಗೆ ನೀಡದೇ ಉಳಿಯುವ ಮಿಗುತಾಯ ಕೂಲಿಯನ್ನು ತನ್ನ ಬಂಡವಾಳ ವೃದ್ಧಿಗೆ ಬಳಸಿಕೊಳ್ಳುತ್ತಾನೆ. ಅಂದರೆ ತಾನು ಶ್ರಮಿಕರ ಶ್ರಮವನ್ನು ಬಳಸ್ಕೋಬೇಕಾದ್ರೆ ಮಾರುಕಟ್ಟೆಯಲ್ಲಿರುವ ಮೌಲ್ಯವನ್ನು, ನಿಗದಿತ ವೇತನ ಅಂತ ನಾವೇನು ಹೇಳ್ತೀವಿ, ಆ ವೇತನವನ್ನು ಮತ್ತು ಕೂಲಿಯನ್ನು ಪಾವತಿ ಮಾಡಿನೇ ಶ್ರಮಶಕ್ತಿಯನ್ನು ಖರೀದಿಸಿದ್ರು ಕೂಡ, ಲೇಬರ್ ಪವರ್ನ ಅವನು ಪರ್ಚೇಸ್ ಮಾಡಿದ್ರು ಕೂಡ, ಆ ಶ್ರಮಿಕ ಖರ್ಚು ಮಾಡುವಂಥ ಶ್ರಮ ಅವನು ಪಡೆಯೋ ಕೂಲಿಗೆ ಹೋಲಿಸಿದ್ರೆ ಹೆಚ್ಚಾಗಿ ಇರುತ್ತೆ. ಆ ಹೆಚ್ಚುವರಿ ಶ್ರಮದಿಂದ ಉತ್ಪಾದನೆಯಾಗುವಂಥ ಹೆಚ್ಚುವರಿ ಸರಕು ಏನಿರುತ್ತೆ, ಆ ಸರಕಿನಿಂದ ಬರುವ ಲಾಭ ಬಂಡವಾಳಗಾರನ ಪಾಲಾಗತ್ತೆ. ಅದು ಶ್ರಮಿಕನ ಶೋಷಣೆಗೆ ಒಂದು ಕಾರಣ ಆಗುತ್ತೆ, ಬಂಡವಾಳದ ಕ್ರೋಢೀಕರಣಕ್ಕೆ ಒಂದು ಕಾರಣ ಆಗುತ್ತೆ. ಈ ಲಾಭಾಂಶದಲ್ಲಿ ಶ್ರಮಿಕನಿಗೆ ಪಾವತಿಸದೆ ಉಳಿಸಿಕೊಂಡ ಹೆಚ್ಚುವರಿ ಶ್ರಮ ಕೂಲಿಯೂ ಸಹ ಸೇರಿರುತ್ತದೆ. ಇತಿಹಾಸದ ಭೌತಿಕ ಪರಿಕಲ್ಪನೆ ಮತ್ತು ಚಾರಿತ್ರಿಕ ಭೌತವಾದದ ನೆಲೆಯಲ್ಲಿ ಮಾನವ ಸಮಾಜದ ಉಗಮ, ಅವಸಾನ ಮತ್ತು ಬೆಳವಣಿಗೆಯನ್ನು ವಿಶ್ಲೇಷಿಸುವ ಮೂಲಕ ಮಾರ್ಕ್ಸ್ ದ್ವಂದ್ವಾತ್ಮಕ ಭೌತವಾದಕ್ಕೆ ಸ್ಪಷ್ಟವಾದ ತಳಹದಿಯನ್ನು ನಿರ್ಮಿಸುತ್ತಾರೆ. ಮಾರ್ಕ್ಸ್ನ ಈ ಹೊಸ ಆವಿಷ್ಕಾರಗಳೇ ಸಮಾಜವಾದವನ್ನು ವೈಜ್ಞಾನಿಕ ನೆಲೆಯಲ್ಲಿ ವಿಶ್ಲೇಷಿಸಲು ಸಾಧ್ಯವಾಗಿದ್ದೇ ಅಲ್ಲದೆ ಈ ವೈಜ್ಞಾನಿಕ ಚಿಂತನೆಯನ್ನು ಮಾನವ ಸಮಾಜದ ಸಮಗ್ರ ವಿಶ್ಲೇಷಣೆಗೆ ಒಳಪಡಿಸಲು ಸಾಧ್ಯವಾಗಿತ್ತು. ನಮಸ್ಕಾರ. ಈ ಪುಸ್ತಕದಲ್ಲಿ 3ನೇ ಅಧ್ಯಾಯವಾಗಿ ಯಾವ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಅಥವಾ ಚಾರಿತ್ರಿಕ ಭೌತವಾದ ಅಂತ ಇದೆ, ಅದು ನಾವು ಸಾಮಾನ್ಯವಾಗಿ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ. ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಅಂದರೆ ಈ ಭೂಮಿಯ ಮೇಲೆ ಮಾನವನ ಉಗಮ ಆದಮೇಲೆ ಹಲವಾರು ಹಂತಗಳಲ್ಲಿ ಮಾನವ ಸಮಾಜ ಬದಲಾಗ್ತಾ ಹೋಗಿದ್ದು, ಹೊಸ ಹೊಸ ಉತ್ಪಾದನಾ ವ್ಯವಸ್ಥೆಗಳು ಬಂದಿದ್ದು, ಅದೆಲ್ಲವುದನ್ನು ವಿವರವಾಗಿ ಚರ್ಚಿಸಿಲ್ಲ. ಇದು ಬಹುತೇಕವಾಗಿ ಏನನ್ನು ಚರ್ಚಿಸಿದೆ ಅಂತಂದರೆ ಬಂಡವಾಳಶಾಹಿಯ ಉತ್ಪಾದನೆ, ಬಂಡವಾಳಶಾಹಿ ವ್ಯವಸ್ಥೆಯ ಉಗಮ, ವಿಕಸನ ಮತ್ತು ಅವಸಾನ. ಆದರೆ ಇದಕ್ಕೆ ಹಿನ್ನೆಲೆಯಾಗಿ ನಾವು ಒಂದ್ಸತಿ ಇಡೀ ಸಮಾಜದ ಬೆಳವಣಿಗೆನ ನಾವು ಭೌತವಾದಿ ದೃಷ್ಟಿಕೋನದಿಂದ ಹೇಗೆ ವ್ಯಾಖ್ಯಾನಿಸಬಹುದು ಅಂತಂದರೆ, ಮನುಷ್ಯ ಆದಿಮ ಕಾಲದಲ್ಲಿ ಅಂದರೆ ಚರಿತ್ರೆಯಲ್ಲಿ ಬಹಳ ಹಿಂದೆ ಹೋದಾಗ ಅವನು ನಿಸರ್ಗದಲ್ಲಿ ಬಹಳ ಹಿಂದುಳಿದಂಥ ಒಂದು ಉತ್ಪಾದನಾ ಸಾಮಗ್ರಿಗಳ ಜೊತೆಯಲ್ಲಿ ಸೆಣಸಾಡ್ತಾ ಇದ್ದ. ನಾವು ಯಾವುದನ್ನು ಶಿಲಾಯುಗ ಅಂತ ಕರಿತೀವಿ, ಅಂತ ಪರಿಸ್ಥಿತಿನಲ್ಲಿ ಕಲ್ಲಿನಿಂದ ಮಾಡಿದಂಥ ಒರಟಾದ ಅಥವಾ ನಂತರ ಸೂಕ್ಷ್ಮವಾದ ಉಪಕರಣಗಳೊಂದಿಗೆ ಅವನು ಉತ್ಪಾದನೆ ಮಾಡೋಕ್ಕೆ ಸೆಣಸಾಡ್ತಾ ಇದ್ದ. ಆದರೆ ಮುಂದೆ ಕಬ್ಬಿಣದ ಆವಿಷ್ಕಾರ ಆಗ್ತಿದ್ದ ಹಾಗೆ, ಕೃಷಿ ಮುಂದುವರೆದ ಹಾಗೆ, ಪಶುಸಂಗೋಪನೆ ಮುಂದುವರೆದ ಹಾಗೆ ಸಮಾಜದಲ್ಲಿ ಒಂದು ಹೊಸ ಪರಿಸ್ಥಿತಿ ಸೃಷ್ಟಿಯಾಯಿತು. ಒಬ್ಬ ಮನುಷ್ಯ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ. ಅದು ಸಮಾಜದ ವರ್ಗ ವಿಭಜನೆಗೆ ಮೂಲ ಕಾರಣ ಆಯಿತು. ಒಬ್ಬ ಮನುಷ್ಯ ಗುಲಾಮ ಆದರೆ ಅವನು ತಾನು ತಿನ್ನೋದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಅನ್ನೋ ಪರಿಸ್ಥಿತಿ ಬರೋವರೆಗೂ ಗುಲಾಮ ಪದ್ಧತಿ ಬರಕ್ಕೆ ಸಾಧ್ಯ ಇರಲಿಲ್ಲ. ಉತ್ಪಾದನಾ ಶಕ್ತಿಗಳ ಆ ಮಟ್ಟಕ್ಕೆ ಬೆಳೆದ ಮೇಲೆ ಹಿಂದೆ ಯಾವ ಉತ್ಪಾದನಾ ಸಂಬಂಧ ಇತ್ತು ಅಂದರೆ ಎಲ್ಲ ಮನುಷ್ಯರು ಒಂದಾಗಿ ಒಟ್ಟಿಗೆ ಮೇಲು ಕೀಳಿಲ್ಲದೆ ನಿಸರ್ಗದ ಜೊತೆಯಲ್ಲಿ ಸೆಣಸಾಡೋದು, ಅದರ ಜಾಗದಲ್ಲಿ ಈಗ ವರ್ಗ ವಿಭಜನೆ ಬಂದಿದೆ. ಗುಲಾಮರ ಒಡೆಯ ಮತ್ತು ಗುಲಾಮರು. ಆದರೆ ಈ ಗುಲಾಮ ಪದ್ಧತಿಯಲ್ಲೂ ಕೂಡ ಉತ್ಪಾದನಾ ಶಕ್ತಿಗಳು ಬೆಳೀತಾ ಹೋದವು. ಯಾವಾಗ ಬೆಳೀತಾ ಹೋಯಿತು, ಒಂದು ಹಂತದಲ್ಲಿ ಸೂಕ್ಷ್ಮವಾದ ಉಪಕರಣಗಳನ್ನು ನಿರ್ವಹಿಸುವಂಥ ಶಕ್ತಿ, ಬುದ್ಧಿಶಕ್ತಿ, ಕೌಶಲ್ಯ ಅದು ಪ್ರಾಣಿಯ ಮಟ್ಟದಲ್ಲಿ ಇದ್ದಂಥ ಗುಲಾಮನಿಗೆ ಸಾಧ್ಯ ಆಗಲಿಲ್ಲ. ಗುಲಾಮನಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡದೆ ಈ ಹೊಸ ಉಪಕರಣಗಳನ್ನು ಉಪಯೋಗಿಸೋದಾಗ್ಲಿ, ಹೊಸ ರೀತಿಯ ಉತ್ಪಾದನೆಯನ್ನ ಕೈಗೊಳ್ಳೋದಾಗ್ಲಿ ಸಾಧ್ಯವಿಲ್ಲ ಅಂತಾದಾಗ ಕ್ರಮೇಣ 100 ವರ್ಷಗಳ ಅವಧಿಯಲ್ಲಿ
ಗುಲಾಮ ಪದ್ಧತಿಯ ಜಾಗದಲ್ಲಿ ಊಳಿಗಮಾನ್ಯ ಪದ್ಧತಿ, ಗುಲಾಮನ ಜಾಗದಲ್ಲಿ ಜೀತದಾಳು ಬರೋದು ಅನಿವಾರ್ಯ ಆಯಿತು. ಮತ್ತೆ ಊಳಿಗಮಾನ್ಯ ಪದ್ಧತಿಯ ಒಳಗಡೆನಲ್ಲಿ ಕುಶಲಕರ್ಮಿಗಳು ಬೆಳೀತಾ ಹೋದರು. ವ್ಯಕ್ತಿಗತವಾಗಿ ಅನೇಕ ಉತ್ಪಾದಕರು ಉಪಕರಣಗಳ ಮೇಲೆ ಒಡೆತನವನ್ನು ಹೊಂದಿದ್ರಿಂದ ಅವರಲ್ಲಿ ಲಾಭದ ಆಕಾಂಕ್ಷೆ ಬೆಳೀತಾ ಸರಕು ಪರಿಚಲನೆಯ ಪ್ರಮಾಣ ಹೆಚ್ಚಾಗ್ತಾ ಇನ್ನೊಂದು ಹೊಸ ವ್ಯವಸ್ಥೆ ಬರಬೇಕಾದ ಅಗತ್ಯ ಬಂತು. ಈ ಪುಸ್ತಕದ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಅಧ್ಯಾಯ ಆ ಹಂತದಿಂದ ಆರಂಭ ಆಗುತ್ತೆ. ಮಧ್ಯಯುಗದ ಕೊನೆ ಭಾಗ, ಅಲ್ಲಿ ಹೊಲಗದ್ದೆಗಳಲ್ಲಿ, ತೋಟಗಳಲ್ಲಿ ರೈತಾಪಿಗಳು ವ್ಯಕ್ತಿಗತವಾಗಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಕುಶಲಕರ್ಮಿಗಳು ರಾಟೆ, ಕೈಮಗ್ಗ ಇಂಥ ಉಪಕರಣಗಳ ಮೇಲೆ ಕೆಲಸ ಮಾಡ್ತಿದ್ದಾರೆ. ಆ ಉಪಕರಣಗಳ ಮೇಲೆ ಒಬ್ಬನೇ ಮನುಷ್ಯನೇ ಕೆಲಸ ಮಾಡೋದಕ್ಕಾಗೋದು. ಹಾಗಾಗಿ ಆ ಉಪಕರಣಗಳ ಗುಣ ಕೂಡ ಒಂದು ರೀತಿ ವ್ಯಕ್ತಿಗತವಾದ ಗುಣವೇ. ಅಲ್ಲಿನ ಉತ್ಪಾದನಾ ಕ್ರಮ ಕೂಡ ವ್ಯಕ್ತಿಗತವಾಗಿರೋದು. ಅಲ್ಲಿ ಉತ್ಪಾದನೆಯಾದಂಥ ಸರಕು ಆ ವ್ಯಕ್ತಿಗೆ ಸೇರ್ತು ಅನ್ನೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಕ್ರಮೇಣ ಈ ವ್ಯವಸ್ಥೆ ಒಳಗಡೆ ಬದಲಾವಣೆ ಪ್ರಾರಂಭ ಆಯಿತು. ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಂಥ ಕೆಲಸ ಕ್ರಮೇಣ ಅನೇಕರು ತಮ್ಮಲ್ಲಿ ಹಂಚಿಕೊಂಡು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಸರಕಿನ ಒಂದು ಭಾಗನ ಒಬ್ಬ ಮಾಡಿದ್ರೆ ಅದು ಅಲ್ಲಿಂದ ಇನ್ನೊಂದು ಸ್ಥಳದಲ್ಲಿರ್ತಕ್ಕಂಥ ಇನ್ನೊಬ್ಬ ಕುಶಲಕರ್ಮಿಗೋ ಇನ್ನೊಬ್ಬ ಕೆಲಸಗಾರನಿಗೋ ಹೋಗಿ ತಲುಪುತ್ತೆ. ಆತನು ಅದರ ಮೇಲೆ ಒಂದಷ್ಟು ಕೆಲಸ ಮಾಡ್ತಾನೆ. ಮತ್ತೆ ಈತ ಮಾಡಿದ ಕೆಲಸಕ್ಕೆ ಪೂರಕವಾಗಿ ಅವನು ಮಾಡ್ತಾನೆ, ಅವನ ಕೆಲಸಕ್ಕೆ ಪೂರಕವಾಗಿ ಇವನು ಮಾಡ್ತಾನೆ. ಅದೇ ರೀತಿ ವಿನಿಮಯ ಕೂಡ ಒಬ್ಬ ಉತ್ಪಾದನೆ ಮಾಡಿ ತನಿಗೆ ಬೇಕಾದಷ್ಟನ್ನ ಇಟ್ಕೊಂಡು ಉಳಿದದ್ದನ್ನ ಇನ್ನೊಬ್ಬ ಕುಶಲಕರ್ಮಿ ಜೊತೆನಲ್ಲೋ ರೈತನ ಜೊತೆನಲ್ಲೋ ವಿನಿಮಯ ಮಾಡಿಕೊಳ್ತಾನೆ. ಅಂದ್ರೆ ಸರಳ ಸಹಕಾರ ತತ್ವ ಇರತಕ್ಕಂಥ ಉತ್ಪಾದನೆ, ಸರಳ ವಿನಿಮಯ ಇರತಕ್ಕಂಥ ಸಾಮಾಜಿಕ ಅಂತರ್ಕ್ರಿಯೆ. ಇದು ಮಧ್ಯಯುಗದ ಅಂತ್ಯದ ಭಾಗ. ಅರೆ ಕ್ರಮೇಣ ಇದೇನಾಯಿತು, ಇನ್ನಷ್ಟು ಉತ್ಪಾದನೆ ಸಂಕೀರ್ಣವಾಗ್ತಾ ಹೋಯಿತು. ಸರಕುಗಳ ಪರಿಚಲನೆಯ ಆಧಾರದ ಮೇಲಿನ ಸಮಾಜ ಇನ್ನಷ್ಟು ಪ್ರಬುದ್ಧ ಆಯಿತು. ಹೊಸ ಹೊಸ ಸರಕುಗಳು ಬಂದವು. ಸರಕಿನ ಪ್ರಮಾಣ, ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಇದಕ್ಕೆ ಪೂರಕವಾಗಿ ಅಮೆರಿಕ ಖಂಡವನ್ನು ಕಂಡುಹಿಡಿಯೋದು, ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ಬಳಸಿ ಭಾರತಕ್ಕೆ ನೌಕಾ ಮಾರ್ಗವನ್ನು ಕಂಡುಹಿಡ್ಕೊಳ್ಳೋದು, ಈ ಎಲ್ಲ ಬೆಳವಣಿಗೆಗಳ ಮೂಲಕ ಕ್ರಮೇಣ ಜಾಗತಿಕ ಮಾರುಕಟ್ಟೆ ಸೃಷ್ಟಿಯಾಗ್ತಾ ಇದೆ. ಈ ಮಾರುಕಟ್ಟೆ ಇವಾಗ ಹೆಚ್ಚಿನ ಸರಕು ಪರಿಚಲನೆಯನ್ನ ಅಪೇಕ್ಷೆ ಮಾಡುತ್ತೆ. ಸರಕುಗಳು ಹೆಚ್ಚು ಬೇಕು. ಈ ಪ್ರೇರಣೆ ಉತ್ಪಾದನೆಗೆ ಚಾಲಕ ಶಕ್ತಿ ಆಯಿತು. ಉತ್ಪಾದನೆಯಲ್ಲಿ ಹೊಸ ಬದಲಾವಣೆಗಳು ಬಂತು, ಕಾರ್ಖಾನೆಗಳು ಬಂತು. ಒಂದೇ ಸೂರಿನ ಕೆಳಗಡೆನಲ್ಲಿ ಒಂದು ಸರಕು ಹಲವು ಕೈಗಳ ಮೂಲಕ ಹಾದು ಅದು ಪೂರ್ಣಗೊಳ್ಳುತ್ತೆ. ಇದು ಸರಳ ಸಹಕಾರವನ್ನು ಮೀರಿದಂತ ಹೊಸ ಪ್ರಕ್ರಿಯೆ. ಶ್ರಮದ ವಿಭಜನೆ, ಡಿವಿಷನ್ ಆಫ್ ಲೇಬರ್, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಕೀರ್ಣವಾಗಿ ನಡೆಯಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿಂದ ಆಚೆ ಕಡೆ ಇನ್ನೂ ಒಂದು ಮುಖ್ಯವಾದ ಬದಲಾವಣೆ ಅಂತಂದ್ರೆ ಆಧುನಿಕ ಕೈಗಾರಿಕೆ. ಆಧುನಿಕ ಕೈಗಾರಿಕೆಯ ಲಕ್ಷಣ ಅಂತಂದ್ರೆ ಯಂತ್ರಗಳು ಅಸ್ತಿತ್ವಕ್ಕೆ ಬಂದಿದೆ. ಯಂತ್ರಗಳನ್ನ ಮಾಡುವಂತ ಯಂತ್ರಗಳು ಅಸ್ತಿತ್ವಕ್ಕೆ ಬಂದಿದೆ. ಮತ್ತೆ ಯಂತ್ರಗಳು ಉಗಿಯ ಶಕ್ತಿ, ಹಬೆಯ ಶಕ್ತಿಯ ಮೇಲೆ ನಡೀತಾ ಇದೆ. ಕ್ರಮೇಣ ಇದ್ರ ಜಾಗದಲ್ಲಿ ಕಲ್ಲಿದ್ದಲು, ಎಣ್ಣೆ, ವಿದ್ಯುತ್ ಶಕ್ತಿ ಇವೆಲ್ಲ ಬಂದಿವೆ. ಈಗ ಸರಕು ಉತ್ಪಾದನೆಯ ಪ್ರಮಾಣ ವಿಪರೀತವಾಗಿ ಹೆಚ್ಚಾಗಿದೆ. ಹಾಗೆ ಸರಕು ಉತ್ಪಾದನೆಯ ಪ್ರಕ್ರಿಯೆ ಕೂಡ ತುಂಬಾ ಸಂಕೀರ್ಣ ಆಗಿದೆ. ಎಷ್ಟೋ ಸಲಿ ಒಂದು ಕೈಗಾರಿಕೆಯಲ್ಲಿ ಉತ್ಪಾದನೆ ಆದಂತ ವಸ್ತು ಇನ್ನೊಂದು ಕೈಗಾರಿಕೆಗೆ ಕಚ್ಚಾ ವಸ್ತು ಆಗುತ್ತೆ. ಹಾಗಾಗಿ ಒಂದು ಸರಕು ಹೊರಗಡೆ ಬಂದಾಗ ಅದು ಒಬ್ಬ ಮನುಷ್ಯನ ಉತ್ಪನ್ನ ಅಲ್ಲ, ಅನೇಕ ಕಾರ್ಮಿಕರ ಶ್ರಮ, ಅನೇಕ ಯಂತ್ರಗಳ ಶ್ರಮ, ಅನೇಕ ಕ್ಷೇತ್ರಗಳು, ವಲಯಗಳಲ್ಲಾಗಿರುವಂತಹ ಉತ್ಪಾದನೆಯ ಒಟ್ಟು
ಮೊತ್ತ ಒಂದು ಸರಕಿನಲ್ಲಿರುತ್ತೆ. ಇದನ್ನ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ವಿವರಿಸ್ತಾರೆ. ಈಗ ಉತ್ಪಾದನೆ ಸಾಮಾಜಿಕ ಆಗೋಗಿದೆ, ಅದು ವ್ಯಕ್ತಿಗತ ಅಲ್ಲ. ಆದರೆ ವಿತರಣೆಯಲ್ಲಿ, ಒಡೆತನದಲ್ಲಿ ಹಳೆಯ ವ್ಯವಸ್ಥೆಯ ಪ್ರಭಾವ ಉಳಿದಿದೆ. ಯಾವುದದು? ಒಡೆತನ ವ್ಯಕ್ತಿಯ ಕೈಯಲ್ಲಿದೆ. ಒಡೆತನ ವೈಯಕ್ತಿಕ. ಇದು ಬಹಳ ದೊಡ್ಡ ಕ್ಷೋಭೆಗೆ, ಬಹಳ ದೊಡ್ಡ ಘರ್ಷಣೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಒಡೆಯನಾದವನು ಆದಷ್ಟು ಸಂಪತ್ತಿನ ಶೇಖರಣೆಗೆ ಪ್ರಯತ್ನ ಮಾಡ್ತಾನೆ. ಅವನು ಕಾರ್ಮಿಕನಿಗೆ ಬದುಕಲಿಕ್ಕೆ ಎಷ್ಟು ಮಾತ್ರ ಕೊಡಬೇಕೋ ಅದನ್ನ ಕೊಟ್ಟು ಉತ್ಪಾದನೆಯ ಮೌಲ್ಯ ಏನಿದೆ ಅದರ ದೊಡ್ಡ ಭಾಗವನ್ನು ತಾನು ಇಟ್ಕೊಳ್ತಾ ಇದ್ದಾನೆ. ಇದರ ಮೂಲಕ ಬಂಡವಾಳ ಬೆಳೀತಾ ಇದೆ. ಕಾರ್ಮಿಕನಿಗೆ 4 ಗಂಟೆ ಸಂಬಳ ಕೊಟ್ರೆ 4 ಗಂಟೆ ಅವನೇನು ದುಡಿದಿರ್ತಾನೆ ಆ ಶ್ರಮಕ್ಕೆ ಪ್ರತಿಫಲವಾಗಿ ಸಂಬಳ ಕೊಟ್ರೆ ವಾಸ್ತವದಲ್ಲಿ ಅವನಿಂದ 8 ಗಂಟೆಯ ಕೆಲಸವನ್ನು ತೆಗೆದಿರ್ತಾನೆ. ಈ ಪ್ರಕ್ರಿಯೆ ಸಮಾಜದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಉತ್ಪಾದಿತ ಸರಕುಗಳಿಗೆ ಸರಿಯಾಗಿ ಮಾರುಕಟ್ಟೆ ಇಲ್ಲ. ಉತ್ಪಾದಿತ ಸರಕುಗಳು ಕೊಳಿತಾ ಬೀಳ್ತಾ ಇವೆ. ಅಂದ್ರೆ ಇದ್ದಕ್ಕಿದ್ದಂತೆ ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ಬೇಕಾದಷ್ಟು ಜನ ಆಗೋಗಿದ್ದಾರೆ. ಅದು ಒಂದು ರೀತಿ ನಿರುದ್ಯೋಗಿಗಳ ಸೈನ್ಯ ಆಗಿ ಉಳಿದಿದೆ. ಇನ್ನೊಂದು ಕಡೆಯಲ್ಲಿ ಭಾರೀ ಯಂತ್ರಗಳು ಅಸ್ತಿತ್ವಕ್ಕೆ ಬಂದು ವಿಪರೀತವಾಗಿ ಉತ್ಪಾದಕ ಶಕ್ತಿಗಳು ಬೆಳೆದಿವೆ. ಯಾವ ಯಂತ್ರ ಮನುಷ್ಯನ ಶ್ರಮವನ್ನ ಕಡಿಮೆ ಮಾಡಬೇಕಾಗಿತ್ತು, ಮನುಷ್ಯನಿಗೆ ಶ್ರಮದಿಂದ ಬಿಡುಗಡೆಯನ್ನು ಕೊಡಬೇಕಾಗಿತ್ತು, ಯಾವುದು ಮನುಷ್ಯನಿಂದಲೇ ಸೃಷ್ಟಿಯಾಯಿತು ಆ ಯಂತ್ರ ಇವತ್ತು ಮನುಷ್ಯನ ಎದುರುಗಡೆ ಶತ್ರುವಾಗಿ ನಿಂತಿದೆ. ಇದು ಈ ಸಮಾಜದ ಹೊಸ ಬೆಳವಣಿಗೆ. ಇದರ ಪ್ರತಿಫಲ ಅಂತಂದ್ರೆ ಒಂದು ಧ್ರುವದಲ್ಲಿ ಸಂಪತ್ತು ಶೇಖರಣೆ ಆದ್ರೆ ಇನ್ನೊಂದು ಧ್ರುವದಲ್ಲಿ ಹಸಿವು, ದಾರಿದ್ರ್ಯ, ಸಂಕಟ ಇದು ಹೆಚ್ಚಾಗ್ತಾ ಇದೆ. ಎಂಗೆಲ್ಸ್ ವಿವರಿಸ್ತಾ ಇದ್ದಾರೆ, ಇಲ್ಲಿ ಬಹಳ ದೊಡ್ಡ ದ್ವಂದ್ವ ಇದೆ. ಕಾರ್ಖಾನೆಗಳಲ್ಲಿ ಉತ್ಪಾದನೆ ಅತ್ಯಂತ ಸುಸಂಘಟಿತವಾಗಿದೆ. ಆದರೆ ಸಾಮಾಜಿಕ ಉತ್ಪಾದನೆಯನ್ನು ನೀವು ನೋಡಿದ್ರೆ ಅಲ್ಲಿ ಅನಾರ್ಕಿ, ಅರಾಜಕತೆ ಕಾಣಿಸ್ತಾ ಇದೆ. ಈಗ ಉಂಟಾಗಿರೋ ಸಮಸ್ಯೆ ಅಂದ್ರೆ ಪದೇ ಪದೇ ಬೇಕಾದಷ್ಟು ಉತ್ಪಾದಕ ಶಕ್ತಿ ಇದ್ದು ಬೇಕಾದಷ್ಟು ಕಾರ್ಮಿಕರಿದ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ವ್ಯವಸ್ಥೆ ನಿಂತು ಹೋಗ್ತಾ ಇದೆ, ಉತ್ಪಾದನೆ ಕುಸಿದು ಹೋಗ್ತಾ ಇದೆ. ಇದು ಆರ್ಥಿಕ ಬಿಕ್ಕಟ್ಟಿಗೆ ಜನ್ಮ ಕೊಟ್ಟಿದೆ. ಜಗತ್ತು ಕಂಡ ಮೊದಲನೆಯ ಬಹುದೊಡ್ಡ ಆರ್ಥಿಕ ಬಿಕ್ಕಟ್ಟು 1825ರಲ್ಲಿ ಕಾಣಿಸ್ಕೊಳ್ತು. ಇದನ್ನ ಎಂಗೆಲ್ಸ್ ವಿವರಿಸ್ತಾ ಇದ್ದಾರೆ. ನಂತರ ಪ್ರತಿ 10 ವರ್ಷಕ್ಕೊಮ್ಮೆ ಈ ಆರ್ಥಿಕ ಬಿಕ್ಕಟ್ಟು ಪುನರಾವರ್ತನೆ ಆಗ್ತಾ ಹೋಯಿತು. ಎಂಗೆಲ್ಸ್ ಹೇಳ್ತಾರೆ, ನೈಸರ್ಗಿಕ ಶಕ್ತಿಗಳು ಎಷ್ಟು ಶಕ್ತಿಶಾಲಿಯಾಗಿ, ಕುರುಡಾಗಿ, ವಿನಾಶಕಾರಿಯಾಗಿ ಕಾಣಿಸ್ಕೊಳ್ಳುತ್ತೋ ಹಾಗೆಯೇ ಸಕ್ರಿಯ ಸಾಮಾಜಿಕ ಶಕ್ತಿಗಳು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿ, ಅಷ್ಟೇ ಕುರುಡಾಗಿ, ಅಷ್ಟೇ ವಿನಾಶಕಾರಿಯಾಗಿ ಕಾಣಿಸ್ಕೊಳ್ತಾ ಇವೆ. ಇಡೀ ಸಾಮಾಜಿಕ ಉತ್ಪಾದನೆಯನ್ನು ನಾಶ ಮಾಡಿಬಿಡೋ ರೀತಿಯಲ್ಲ ಶಕ್ತಿಗಳು ಕಾಣಿಸ್ಕೊಳ್ತಾ ಇವೆ. ಪರಿಹಾರ ಏನು? ಬಹಳ ದೊಡ್ಡ ನೈಸರ್ಗಿಕ ಶಕ್ತಿಗಳನ್ನು ಕೂಡ ಮನುಷ್ಯ ನಿಯಂತ್ರಣ ಮಾಡೋಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಆ ಶಕ್ತಿಗಳು ಕೆಲಸ ಮಾಡತಕ್ಕಂಥ ನಿಯಮವನ್ನ ಮನುಷ್ಯ ಅರ್ಥ ಮಾಡಿಕೊಂಡ್ರೆ ಆಗ ಆ ಶಕ್ತಿಗಳ ಮೇಲೆ ಅವನು ಪ್ರಭುತ್ವವನ್ನು ಸಾಧಿಸಬಹುದು. ಸರ್ವನಾಶಕಾರಿಯಾಗಿ ಕಾಣಿಸ್ತಕ್ಕಂಥ ಸಿಡಿಲು, ಮಿಂಚು, ಅದರಲ್ಲಿ ಅಂತರ್ಗತವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಮನೆ ಮನೆಗೂ ಬೆಳಕನ್ನು ತರಬಹುದು. ಹಾಗೆಯೇ ನೀವು ಒಂದು ಸಾರಿ ಸಾಮಾಜಿಕ ಶಕ್ತಿಗಳು ಅವುಗಳ ನಿಯಮ ಇದನ್ನ ಗ್ರಹಿಸಲಿಕ್ಕಾದ್ರೆ ಅದೇ ಸಾಮಾಜಿಕ ಶಕ್ತಿಗಳ ಮೂಲಕ
ಉತ್ಪಾದಕ ಶಕ್ತಿಗಳನ್ನು ಸರಿಯಾಗಿ ನಿರ್ವಹಿಸೋದ್ರ ಮೂಲಕ ಈ ಸಮಾಜದಲ್ಲಿ ಸಮೃದ್ಧಿಯನ್ನು ತರಬಹುದು. ಮಾನವ ಸಮಾಜವನ್ನು ಅತ್ಯಂತ ಸುಸಂಘಟಿತವಾದ ಹೇಗೆ ಯಾವ ಉತ್ಪಾದನಾ ಶಕ್ತಿಗಳು ಸಾಮಾಜಿಕ ಗುಣವನ್ನು ಪಡ್ಕೊಂಡಿವೆ ಅದರ ಮೇಲಿನ ಒಡೆತನ ಸಾಮಾಜಿಕ ಆಗಬೇಕು. ಅದು ಮಾತ್ರನೇ ಈ ಬಂಡವಾಳಶಾಹಿ ಸಮಾಜದ ಪ್ರಮುಖ ದ್ವಂದ್ವವನ್ನು ಪರಿಹರಿಸುವ ದಾರಿ. ಎಂಗೆಲ್ಸ್ ಹೇಳ್ತಾರೆ, ಇದನ್ನ ಬಂಡವಾಳಶಾಹಿ ಸಮಾಜ ಒಂದು ರೀತಿ ತನ್ನಷ್ಟಿಗೆ ತಾನೇ ಮಾಡ್ತಾ ಇದೆ. ಈ ಬಿಕ್ಕಟ್ಟುಗಳನ್ನು ಪರಿಹರಿಸೋದಕ್ಕೆ ಜಾಯಿಂಟ್ ಸ್ಟಾಕ್ ಕಂಪನಿಗಳು ಬಂದಿವೆ, ನಂತರ ಟ್ರಸ್ಟ್ಗಳು ಬಂದಿವೆ. ಟ್ರಸ್ಟ್ಗಳೇನು ಮಾಡ್ತಾ ಇವೆ? ಒಂದು ವಲಯದ ಅನೇಕ ಬಂಡವಾಳಗಾರನ ಒಟ್ಟಿಗೆ ತಂದು ಪೈಪೋಟಿಯನ್ನು ಕಡಿಮೆ ಮಾಡೋದು, ಬೆಲೆಗಳನ್ನು ಹತೋಟಿ ಮಾಡೋದು, ಇದಕ್ಕೆ ಪ್ರಯತ್ನ ಮಾಡ್ತಾ ಇವೆ. ಆದರೆ ಇದು ಯಶಸ್ವಿ ಆಗಲ್ಲ. ಬಂಡವಾಳದ ಮೂಲ ಅವಶ್ಯಕತೆ ಏನಿದೆ, ಸ್ಪರ್ಧೆ, ಪೈಪೋಟಿ, ಅದಕ್ಕೆ ವಿರುದ್ಧವಾಗಿ ಟ್ರಸ್ಟ್ ಕೆಲಸ ಮಾಡೋದಕ್ಕಾಗೋದಿಲ್ಲ. ಇದನ್ನ ಮೀರಿ ಬಂಡವಾಳಶಾಹಿ ವರ್ಗ ಇನ್ನೊಂದು ಪರಿಹಾರಕ್ಕೆ ಪ್ರಯತ್ನ ಮಾಡುತ್ತೆ, ಅದೇ ರಾಷ್ಟ್ರೀಕರಣ. ಯಾವಾಗ ಉತ್ಪಾದನೆಯಲ್ಲಿ ವಿಪರೀತ ಅರಾಜಕತೆ ಕಾಣಿಸ್ಕೊಳ್ಳುತ್ತೆ ಅಥವಾ ಉತ್ಪಾದಕ ಶಕ್ತಿಗಳ ಬೆಳವಣಿಗೆಗೆ ಅವಶ್ಯಕತೆ ಬರುತ್ತೆ, ಆಗ ಕೆಲವೊಂದು ವಲಯಗಳಲ್ಲಾದರೂ ಕೂಡ ರಾಷ್ಟ್ರೀಕರಣ ಮಾಡೋದಕ್ಕೆ ಇದೇ ಬಂಡವಾಳಶಾಹಿ ವ್ಯವಸ್ಥೆ ಪ್ರಯತ್ನ ಮಾಡುತ್ತೆ. ಆದರೆ ಎಂಗೆಲ್ಸ್ ಸೊಗಸಾಗಿ ವಿವರಿಸ್ತಾರೆ, ಈ ರಾಷ್ಟ್ರೀಕರಣ ಅನ್ನೋದು ಸಮಾಜವಾದ ಅಲ್ಲ. ಬಂಡವಾಳಶಾಹಿ ವ್ಯವಸ್ಥೆಯ ಒಳಗಡೆ ನಡೀತಕ್ಕಂಥ ರಾಷ್ಟ್ರೀಕರಣದಲ್ಲಿ ಉತ್ಪಾದನೆಗೆ ಪ್ರೇರಣೆ ಲಾಭನೇ. ಅದು ರಾಷ್ಟ್ರೀಕರಣಗೊಂಡಂಥ ಬಂಡವಾಳ ಆದರೂ ಕೂಡ ಅಲ್ಲಿ ಪ್ರೇರಣೆ ಲಾಭೋದ್ದೇಶ ಅದಿಲ್ದಿರೋ ಉತ್ಪಾದನೆ ನಡೆಯಲ್ಲ. ಎರಡನೇದಾಗಿ ಅಲ್ಲಿ ಕೂಡ ಉತ್ಪಾದನಾ ಸಂಬಂಧ ಮಾಲೀಕ ಕಾರ್ಮಿಕಂದೇ ಆಗಿರುತ್ತೆ. ಪ್ರಭುತ್ವ ಮತ್ತು ಕಾರ್ಮಿಕ ಅಷ್ಟೇ ವ್ಯತ್ಯಾಸ. ಇದೆಲ್ಲ ಸರಿ. ಆದರೆ ಎಂಗೆಲ್ಸ್ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಇವೆಲ್ಲ ಕೂಡ ಒಂದು ರೀತಿ ಇನ್ಸ್ಟಿಂಕ್ಟಿವ್ ಆಗಿ, ಕುರುಡಾಗಿ ಬಂಡವಾಳಶಾಹಿ ವ್ಯವಸ್ಥೆ ಈ ಸಾಮಾಜೀಕರಣಗೊಂಡಂಥ ಉತ್ಪಾದಕ ಶಕ್ತಿಗಳ ಮೇಲೆ ಸಮಾಜದ ಒಡೆತನ ಅವಶ್ಯಕ ಅನ್ನೋದನ್ನು ಗುರುತಿಸ್ತಾ ಇರತಕ್ಕಂಥ ಹೆಜ್ಜೆಗಳಿದೆ, ಆ ಪ್ರಕ್ರಿಯೆ ಇದೆ. ಆದರೆ ನಿಜವಾದ ಸಾಮಾಜೀಕರಣ ಆಗೋದು ಯಾವಾಗ ಅಂತಂದ್ರೆ, ಕಾರ್ಮಿಕ ವರ್ಗ ಈ ಉತ್ಪಾದಕ ಶಕ್ತಿಗಳನ್ನು ತನ್ನ ಕೈಗೆ ತಗೊಂಡಾಗ. ಉತ್ಪಾದನೆ ಮತ್ತು ವಿತರಣೆ ಎರಡೂ ಕೂಡ ಕಾರ್ಮಿಕ ವರ್ಗದ ನಿಯಂತ್ರಣಕ್ಕೆ ಬರಬೇಕು. ಕಾರ್ಮಿಕ ವರ್ಗ ಪ್ರಭುತ್ವವನ್ನು ತನ್ನ ಕೈಗೆ ತಗೊಂಡು ಸಾಮಾಜೀಕರಣಕ್ಕೆ ಕೈ ಹಾಕಬೇಕು. ಅದನ್ನು ಸುಂದರವಾಗಿ ಎಂಗೆಲ್ಸ್ ಹೇಳ್ತಾರೆ. ಅಂದ್ರೆ ಈ ಪ್ರಭುತ್ವ ಏನ್ ಮಾಡುತ್ತೆ, ಇಡೀ ಸಮಾಜದ ಹಿತಾಸಕ್ತಿಯಲ್ಲಿ ಉತ್ಪಾದನಾ ಶಕ್ತಿಗಳ ಸಾಮಾಜೀಕರಣಕ್ಕೆ ಹೋಗುತ್ತೆ. ಆದರೆ ಪ್ರಭುತ್ವ ಅನ್ನೋದು ಬಂದಿರೋದನ್ನೇ ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ ನಡೆಸ್ತಕ್ಕಂಥ ದಬ್ಬಾಳಿಕೆಗೆ, ಶೋಷಣೆಗೆ, ಬಲಾತ್ಕಾರದ ಉಪಕರಣ ಆಗಿ. ಆದರೆ ಈಗದು ಇಡೀ ಜನ ಸಮುದಾಯದ ಪರವಾಗಿ ಉತ್ಪಾದಕ ಶಕ್ತಿಗಳನ್ನು ಸಾಮಾಜೀಕರಣಗೊಳಿಸ್ತಾ ಇದೆ ಅಂದ್ರೆ ಅರ್ಥ ಅದು ಪ್ರಭುತ್ವವಾಗಿ ಉಳಿಯಲ್ಲ. ಇಡೀ ಜನ ಸಮುದಾಯದ ಪರವಾಗಿ ಪ್ರಭುತ್ವ ಮಾಡತಕ್ಕಂಥ ಮೊದಲನೆಯ ಕೆಲಸವೇ ಅದು ಪ್ರಭುತ್ವವಾಗಿ ಮಾಡತಕ್ಕಂಥ ಕೊನೆಯ ಕೆಲಸ ಅಂತ ಹೇಳ್ತಾರೆ ಎಂಗೆಲ್ಸ್. ಅಲ್ಲಿಂದಾಚೆಗೆ ಅದು ಪ್ರಭುತ್ವ ಅಲ್ಲ, ಅದು ಸ್ವಯಂ ಇಚ್ಛೆಯ ಮೇಲೆ ಪ್ರಜ್ಞಾವಂತ ಮಾದರಿಯಲ್ಲಿ ಸಮಾಜ ಸಂಘಟಿತವಾಗುವ ರೀತಿ. ಇದಿಷ್ಟನ್ನ ಎಂಗೆಲ್ಸು ಈ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ನ ಅಧ್ಯಾಯದಲ್ಲಿ ಚರ್ಚೆ ಮಾಡಿದೆ. ಪ್ರಭುತ್ವ ಇಲ್ಲದೆ ಹೋದಾಗ ಮನುಷ್ಯ ತನ್ನ ಚರಿತ್ರೆಯ ಒಡೆಯ ತಾನಾಗ್ತಾನೆ, ನಿಜವಾದ ಸೃಷ್ಟಿಕರ್ತ ಆಗ್ತಾನೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪ್ರಜ್ಞಾವಂತ ರೀತಿಯಲ್ಲಿ ಚರಿತ್ರೆಯನ್ನು ಅವನು ರೂಪಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಚರಿತ್ರೆಯ ಚಲನೆಯ ನಿಯಮ. ಚರಿತ್ರೆ ಇನ್ನು ಮುಂದೆ ಅನಾವರಣಗೊಳ್ಳತಕ್ಕಂಥ ರೀತಿ. ಇದು ಬಹಳ ಸುಂದರವಾದಂಥ ಅನೇಕ ಪರಿಕಲ್ಪನೆಗಳನ್ನು ಹೊಂದಿರತಕ್ಕಂಥ ಪುಸ್ತಕ ಮತ್ತು ಅಧ್ಯಾಯ. ಪ್ರಭುತ್ವ ಅನ್ನೋದು ನಶಿಸಿ ಹೋಗುತ್ತೆ, ದಿ ಸ್ಟೇಟ್ ವಿದರ್ಸವೇ ಅನ್ನೋ ಪರಿಕಲ್ಪನೆ ಕೂಡ ನಮ್ಗೆ ಇಲ್ಲೇ ಸಿಗುತ್ತೆ. ಇದನ್ನ ಎಂಗೆಲ್ಸ್ ಬಹಳ ಚೆನ್ನಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ನಿಮ್ಮ ಮುಂದೆ ಇಡ್ತಾ ಇರೋದು ಒಂದು ಪರಿಚಯ ಅಷ್ಟೇ. ಇದನ್ನು ನೀವು ವಿವರವಾಗಿ ಅಧ್ಯಯನ ಮಾಡಿ ಅಂತ ನನ್ನ ಆಸೆ.